मवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणयोगाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतभास्वरम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवज्ञममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओಂ हरिः ओं हरिः ओं। ದ್ರೋಣಾಚಾರ್ಯರಿಗೆ ಅನೇಕ ಜನ ಶಿಷ್ಯರು ಸಿಕ್ಕರು. ಶಿಷ್ಯ ಸಂಪತ್ತಿನಿಂದ ದ್ರೋಣೋ ತತಾನವದದ್ಯೋಮದಿಷ್ಟಂ ಕರ್ತುಂ ಪ್ರತಿಜ್ಞಾಂ ಪ್ರಥಮಂ ಕರೋತಿ. ದ್ರೋಣಾಚಾರ್ಯರು ಎಲ್ಲರೂ ಕೂಡ ನಾವು ಶಿಷ್ಯರಾಗ್ತೇವೆ ಅಂತ ಹೇಳಿದ ಕೂಡಲೇ ಆಗ ದ್ರೋಣಾಚಾರ್ಯರು ಒಂದು ಮಾತನ್ನು ಹೇಳಿದ್ರಂತೆ, ನನಗೆ ಎಲ್ಲರಿಗೂ ಪಾಠ ಮಾಡ್ತೇನಂತೆ, ಆದರೆ ನನಗೆ ಇಷ್ಟವಾದದ್ದನ್ನು ಯಾರು ಮಾಡಿಕೊಡ್ತೀರಿ ಅವರು ನನ್ನ ಅಚ್ಚುಮೆಚ್ಚಿನ ಶಿಷ್ಯನಾಗ್ತಾನೆ ಅಂತ ಹೇಳಿದ್ರು. ನನಗೆ ಇಷ್ಟವಾದದ್ದನ್ನು ಮಾಡಬೇಕು ಅವನು ಅಂತ. ಯಾರು ಇದಕ್ಕೆ ಮಾಡ್ತೇನೆ ಅಂತ ನೀವು ಪ್ರತಿಜ್ಞೆ ಮಾಡ್ತೀರಿ ಅವರಿಗೆ ವಿಶೇಷವಾದಂಥ ಪಾಠ ಮಾಡ್ತೇನೆ ನಾನು ಅಂತ ದ್ರೋಣಾಚಾರ್ಯ ಹೇಳ್ತಾರೆ. ದ್ರೋಣಾಚಾರ್ಯ ಮಾತು ಹೇಳಿದ ಕೂಡಲೇ ಮೊದಲು ಪ್ರತಿಜ್ಞೆ ಮಾಡಿದ್ಯಾರು ಅಂತಂದ್ರೆ ಅರ್ಜುನ ಮಾಡಿದ್ದಂತೆ. ಅರ್ಜುನ ಪ್ರತಿಜ್ಞೆ ಮಾಡಿದ. ಆಗ ಅವರು ಹೇಳ್ತಾರೆ, ಅರ್ಜುನ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು ಇವನೇ ಅಂತ ಅರ್ಜುನನ ಮೇಲೆ ಬಹಳ ವಿಶೇಷವಾದಂಥ ಕಾರುಣ್ಯವನ್ನು ತೋರಿಸಿದ್ರಂತೆ. ಅವನ ಮೇಲೆ ಭಾರಿ ವಿಶೇಷವಾದಂಥ ಪಾಠವನ್ನ ಎಲ್ಲ. ಯಾಕೆ ಎಲ್ಲರೂ ಇರಬೇಕಾದ್ರೆ ಭೀಮಸೇನ್ ದೇವರು ಇದ್ರು, ಅವರು ಪ್ರತಿಜ್ಞೆ ಮಾಡ್ಬೋದಿತ್ತಲ್ಲ ಅಂದ್ರೆ, ಇಲ್ಲಿ ನಿಜ ಹೇಳಬೇಕು ಅಂದ್ರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದು ಅಂದ್ರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಲ್ಲ, ಭೀಮಸೇನ್ ದೇವರೇನೆ ಅರ್ಜುನನ ಕೈಯಿಂದ ಪ್ರತಿಜ್ಞೆ ಮಾಡಿಸಿದ್ದು ಅಂತ ಇಟ್ಟುಕೊಳ್ಳಬೇಕು. ಅವರೇ ಮಾಡಿಸಿದ. ಮಧ್ವಾಚಾರ್ಯ ಹಾಗೆ ಹೇಳುತ್ತಾರೆ. ಆಚಾರ್ಯರು ಉನ್ಮಾದನಾದೀನಿ ಸವೇದ ಕೃಷ್ಣಾತ್ ಅಸ್ತ್ರಾಣ್ಯಾಪತ್ಸು ನತಾನಿ ಮುಂಚೇತ್. ಈಗಾಗಲೇ ಅಸ್ತ್ರವಿದ್ಯೆಯನ್ನ ಕೃಷ್ಣನ ಬಳಿಯಲ್ಲಿ ಹೋಗಿ ಕಲ್ತಿದ್ರು ಭೀಮ ಅರ್ಜುನ ಇಬ್ರು ಕೂಡ. ಮತ್ತೆ ದ್ರೋಣಾಚಾರ್ಯ ಹತ್ರ ಕಲ್ತದ್ದೇನು ಅಂತಂದ್ರೆ ಅಲ್ಲೂ ಅಸ್ತ್ರವಿದ್ಯೆನೆ, ಆದರೆ ಕೃಷ್ಣ ಹೇಳಿಕೊಟ್ಟಂತ ಅಸ್ತ್ರವಿದ್ಯೆ ಇದೆಯಲ್ಲ ಅದು ಏನು ಅಂದ್ರೆ ಆಪತ್ಕಾಲದಲ್ಲಿ ಮಾತ್ರ ಪ್ರಯೋಗ ಮಾಡುವಂತಹದ್ದು. ಬೇರೆ ಸಂದರ್ಭಗಳಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಎಲ್ಲರನ್ನು ಗೆಲ್ಲುವ ಶಕ್ತಿ ಬರ್ತದಂತೆ, ಆದ್ರೆ ಆಪತ್ಕಾಲದಲ್ಲಿ ಮಾತ್ರ ಗೆಲ್ಲಿಕ್ಕೆ ಅಂತ ಆ ಅಸ್ತ್ರಗಳನ್ನೆಲ್ಲ ಕೃಷ್ಣನಿಂದ ಕಲ್ತಿದ್ರಂತೆ. ಅದನ್ನೆಲ್ಲ ಹೀಗೆ ಕಲ್ತು ಅವರೆಲ್ಲರೂ ಕೂಡ ಮೇಧಾವಿಗಳು ಅಂತ ಕರೆಸಿಕೊಂಡಿದ್ರು. ಈ ರೀತಿ ಅಂದ್ರೆ ಅವನ ಕೈಯಿಂದ ಪ್ರತಿಜ್ಞೆ ಮಾಡಿಸಿದ್ರೆ ಹಿನ್ನೆಲೆ ಏನು ಅಂತಂದ್ರೆ, ಒಂದು ಗುರುವಿಗೋಸ್ಕರವಾಗಿ ಪ್ರತಿಜ್ಞೆ ಮಾಡಬೇಕು. ಅದು ಪ್ರತಿಜ್ಞೆ ಎನ್ನುವಂತಹದ್ದನ್ನ ಮಾಡಿದ್ರೆ ಅಸ್ತ್ರವಿದ್ಯೆಯನ್ನು ಕಲಿಬೇಕು ಅವರಿಂದ.
ಅವರಿಂದ ಅಸ್ತ್ರವಿದ್ಯೆ ಕಲ್ತ್ರೆ ಮತ್ತೆ ಅಸ್ತ್ರ ದೇವತೆಗಳ ಸ್ಮರಣೆ ಮಾಡಬೇಕಾಗ್ತದೆ. ಅನ್ಯ ದೇವತೆಗಳ ಸ್ಮರಣೆ ನಾ ಮಾಡೋದಿಲ್ಲ, ಇದು ಭಾಗವತ ಧರ್ಮಕ್ಕೆ ವಿರುದ್ಧ ಅಂತ ಭೀಮಸೇನ್ ದೇವರು ಮಾಡ್ತಿರ್ಲಿಲ್ಲಂತೆ. ಅವರು ಮಾಡದೇನೆ ಭೀಮಃ ಪ್ರತಿಜ್ಞಾಂ ನಚಕಾರ ತತ್ರ ಅಂತ ಭೀಮಸೇನ್ ದೇವರು ಮಾಡಲಿಲ್ಲ ಅಂತ ಹೇಳ್ತಾರೆ. ನ ಪಕ್ಷಪಾತಂಚ ಚಕಾರ ತಸ್ಮಿನ್ ಕರೋತಿ ಚಾಸ್ಯೋರುತರಾಂ ಪ್ರಶಂಸಾಂ ರಹಸ್ಯ ವಿದ್ಯಾಶ್ಚ ದದಾತಿ ತಸ್ಯ ನಾಣ್ಯಸ್ಯ ಕಸ್ಯಾಪಿ ತಥಾ ಕಥಂಚಿತ್. ಆವತ್ತಿನಿಂದ ದ್ರೋಣಾಚಾರ್ಯರು ವಿಶೇಷವಾಗಿ ಅರ್ಜುನನ ಪಕ್ಷಪಾತಿಯಾಗಿ ಅವನಿಗೆ ಹೆಚ್ಚೆಚ್ಚಿನ ವಿದ್ಯೆಗಳನ್ನೆಲ್ಲ ಹೇಳಿಕೊಟ್ರಂತೆ. ಗೌಪ್ಯವಾಗಿರುವಂತಹ ವಿದ್ಯೆಗಳನ್ನ, ಅಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿದ್ರಂತೆ. ಭೀಮಸ್ತಮಸ್ತಂ ಪ್ರತಿಭಾಬಲೇನ. ಇದು ಭೀಮಸೇನ್ ದೇವರಿಗೆ ಇಲ್ಲಲ್ವಾ ಅಂದ್ರೆ, ಭೀಮಸೇನ್ ದೇವರಿಗೆ ಉಪದೇಶ ಮಾಡಿ ಬರಬೇಕು ಅಂತಿಲ್ಲ, ಅವರಿಗೆ ಸಹಜವಾಗೇ ಇತ್ತು ಅಂತ ಹೇಳುತ್ತಾರೆ. ಸಹಜವಾಗಿ ಪ್ರತಿಭಾಬಲ ಅವರದ್ದು, ಅವ್ರ ಪ್ರತಿಭೆನೇ ಆಗಿತ್ತು ಅಂತ. ನಿನ್ನೆ ಒಂದು ಮಾತು ಹೇಳಿದ್ದೆ, ಏನು ಅಂದ್ರೆ ಭೀಮಸೇನ್ ದೇವರಿಗೂ ಕೂಡ ಏನ್ ಮಾಡಿದ್ರು, ವಿಷ ಹಾಕಿದ್ರು, ಗಂಗಾ ಮಡುವಿನಲ್ಲಿ ಮುಳುಗಿದ್ದ. ಮತ್ತೆ ಪ್ರಹ್ಲಾದ ರಾಜರಿಗೂ ಸಮಾನ ಅಲ್ವಾ, ಇಬ್ಬರಿಗೂ ಕೂಡ ಏನ್ ಬಂತು ವ್ಯತ್ಯಾಸ ಅಂತಂದ್ರೆ, ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ ಏನ್ ವ್ಯತ್ಯಾಸ ಅಂದ್ರೆ, ಪ್ರಹ್ಲಾದ ರಾಜರು ಪ್ರತಿ ಕ್ಷಣದಲ್ಲೂ ಕೂಡ ಹೇಳ್ತಾ ಇದ್ರಂತೆ, ನನಗೆ ಹಾವು ಬಂತು ಮೈ ಮೇಲೆ ಬಿತ್ತು ಏನಾಗ್ಲಿಲ್ಲ. ಯಾಕೆ ಅಂದ್ರೆ ಶ್ರೀವಾಸುದೇವ ಸ್ಮರಣಾನುಭಾವಾತ್, ದೇವರ ನಾಮಸ್ಮರಣೆಯಿಂದ ನಾನು ಬದುಕುಳಿದಿದ್ದೇನೆ ಅಂತ ಹೇಳ್ತಿದ್ರಂತೆ. ದೇವರ ರಕ್ಷಣೆ ಅಂದ್ರೆ ಅವನ ನಾಮಸ್ಮರಣೆ ಮಾಡ್ತಾ ಇದ್ದೇನೆ, ಆದ್ರಿಂದ ನನಗೆ ರಕ್ಷಣೆ ಆಗ್ತಾ ಇದೆ ಅಂತ ಹೇಳಿದರು. ಆದ್ರೆ ಭೀಮಸೇನ್ ದೇವರಿಗೆ ಹಾಗಲ್ಲ. ಭೀಮಸೇನ್ ದೇವರ ವಿಶೇಷತೆ ಏನು ಅಂತಂದ್ರೆ, ಸಹಜವಾಗಿ ಅವು ಏನು ಮಾಡ್ಲಿಕ್ಕಾಗಲ್ಲಂತೆ. ಇವ್ರ ನಾಮಸ್ಮರಣೆ ಆದರೂ ಕೂಡ ಮಾಡಿ ರಕ್ಷಣೆಯನ್ನ ಮಾಡ್ಕೊಳ್ಬೇಕು. ಅವ್ರ ನಾಮಸ್ಮರಣೆನು ಮಾಡ್ತಿರ್ಲಿಲ್ಲ ಅಂತಲ್ಲ, ಸದಾ ಮಾಡ್ತಾ ಇದ್ರು. ಇದಕ್ಕೋಸ್ಕರ ನಾಮಸ್ಮರಣೆ ಮಾಡ್ತಿರ್ಲಿಲ್ಲ ಅಂತ, ಇದಕ್ಕೋಸ್ಕರ ಅಂತ ಮಾಡ್ತಿರ್ಲಿಲ್ಲ, ಸಹಜವಾಗಿ ಅವರಲ್ಲಿ ಅಂತ ಶಕ್ತಿ ಇತ್ತಂತೆ. ಆದ್ರಿಂದ ಸಹಜವಾಗೇನೆ ಅವರಿಗೆ ವಿಷ ಹಾಕಿದ್ರು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ. ಪ್ರಹ್ಲಾದ ರಾಜರಿಗೆ ಹಾಗಲ್ಲ, ಸ್ಮರಣೆ ಮಾಡಿ ಅದನ್ನು ಜೀರ್ಣ ಮಾಡಿಕೊಂಡ್ರು. ಒಳಗಡೆ ವಾಯುದೇವರೇ ಕೂತ್ಕೊಂಡು ಮಾಡಿದ್ರಂತೆ. ಆ ಪ್ರಹ್ಲಾದ ರಾಜರ ಒಳಗೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದ್ರಿಂದ ವಾಯುದೇವರು ಬಂದು ಮಾಡಿಸಿದ್ರಂತೆ. ಹಾಗಾಗಿ ವ್ಯತ್ಯಾಸ ಎನ್ನುವಂತಹದ್ದಿದೆ. ಆದ್ರಿಂದ ಭೀಮಸೇನ್ ದೇವರಲ್ಲಿ ಸಹಜವಾದ ಬಲ, ಇವರಲ್ಲಿ ಹಾಗಲ್ಲ, ನಾಮಸ್ಮರಣೆಯಿಂದ ಬಂದಂತ ಬಲ ಅಂತ ಈ ವ್ಯತ್ಯಾಸ ಅಂತ ತಿಳ್ಕೋಬೇಕಂತೆ. ಹಾಗಾಗಿ ಭೀಮ ಸಮಸ್ತಂ ಪ್ರತಿಭಾಬಲೇನ ಅಂತ, ಪ್ರತಿಭಾಬಲದಿಂದಲೇ ಎಲ್ಲ ಅಸ್ತ್ರವಿದ್ಯೆ ಇನ್ನೊಂದು ಮತ್ತೊಂದು ಎಲ್ಲ ಗೊತ್ತಿತ್ತು ಅವರಿಗೆ, ಆದ್ರೂ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ, ಬೇಡ ಅಂತ ಬಿಟ್ಟಿದ್ರಂತೆ ಅಂತ ಹೇಳುತ್ತಾರೆ. ಅಸ್ತ್ರಾಣಿ ಚಿತ್ರಾಣಿ ಮಹಾಂತಿ ದಿವ್ಯಾನಿ ಅನ್ಯೈಹಿ ನೃಪೈಹಿ ಮನಸ ಅಪ್ಯಸ್ಮೃತಾನಿ. ಇನ್ನು ಬೇರೆ ಬೇರೆ ರಾಜರುಗಳಿಗೆಲ್ಲ ಎಷ್ಟು ಅಂದ್ರೆ ಬೇರೆ ಬೇರೆ ಅನೇಕ ಯೋಚನೆ ಮಾಡ್ಲಿಕ್ಕಾಗದೇ ಇರುವಂತ ವಿದ್ಯೆಗಳನ್ನೆಲ್ಲ ಹೇಳ್ಕೊಟ್ರಂತೆ ಎಲ್ರಿಗೂ ಕೂಡ, ಕೌರವರಿಗೆ ಪಾಂಡವರಿಗೆ ಎಲ್ರಿಗೂ ಹೇಳ್ಕೊಟ್ರು. ಇದೆಲ್ಲ ಆದ ನಂತರ ಇವ್ರ ಬಳಿಯಲ್ಲಿ ವಿದ್ಯೆ ಕಲಿಬೇಕು ಅಂತ ಮತ್ತಿಬ್ರು ಬಂದ್ರಂತೆ. ದ್ರೋಣಾಚಾರ್ಯರು ನಮ್ಮ ಗುರುಗಳಾಗಬೇಕು ಅಂತ ಅವ್ರ ಹತ್ರ ವಿದ್ಯೆ ಕಲಿಬೇಕು ಅಂತ ಇಬ್ರು ಬಂದ್ರು. ಯಾರು ಅಂದ್ರೆ ಒಂದು ಕರ್ಣ, ಏಕಲವ್ಯ, ಇಬ್ರು ಒಟ್ಟೊಟ್ಟಿಗೆ ಬಂದ್ರಂತ. ಒಟ್ಟಿಗೆ ಬಂದು ಕೇಳಿದ್ರಂತೆ, ತದಾ ಕರ್ಣೋ ಅಥ ಏಕಲವ್ಯಶ್ಚ ದಿವ್ಯಾನಿ ಅಸ್ತ್ರಾಣ್ಯಾಪ್ತುಂ ದ್ರೋಣ ಸಮೀಪಮೀಯತು. ದ್ರೋಣಾಚಾರ್ಯ ಸಮೀಪಕ್ಕೆ ಬಂದ್ರು. ಬಂದು ಕೇಳಿದ್ರಂತೆ, ಸ್ವಾಮಿ ನಮಗೂ ಉಪದೇಶ ಮಾಡ್ರಿ ಅಂತಂದ್ರಂತೆ. ಉಪದೇಶ ಮಾಡ್ರಿ ಅಂತಂದು ಕೂಡ್ಲೇನೆ ಆಗ ಮೊದಲು ಕೇಳಿದ್ದೇನು ಅಂದ್ರೆ, ಆ ದ್ರೋಣಾಚಾರ್ಯ ಕೇಳಿದ್ರಂತೆ, ನೀವು ಯಾವ ಜಾತಿ ಅಂತ ಕೇಳಿದ್ರಂತ. ನಿಮ್ದು ಯಾವ ಜಾತಿ ಅಂತ ಕೇಳಿದ್ರು. ಆಗ ಇವನು ಹೇಳಿದ, ನಾನು ಸೂತ ಅಂತ ಕರ್ಣ ಹೇಳಿದ್ನಂತೆ. ಕರ್ಣ ಸೂತ ಅಂತ ಹೇಳಿದ. ಇವನು ಯಾರು ಏಕಲವ್ಯ ಇದ್ದ, ನಾನು ಬೇಡ್ರ ಜಾತಿಯವನು ಅಂತ ಹೇಳಿ. ಆಗ ಅವ್ರು ಹೇಳಿದ್ರಂತೆ, ನಾನು ಪಾಠ ಮಾಡೋದು ಅಂತಿದ್ರೆ ಒಂದು ಕ್ಷತ್ರಿಯರಿಗೆ ಇಲ್ಲ ಬ್ರಾಹ್ಮಣರಿಗೆ, ಅದು ಬಿಟ್ರೆ ಉಳಿದವರಿಗೆ ಪಾಠ ಮಾಡೋದಿಲ್ಲ ನಾನು, ಹೋಗ್ರಿ ನಿಮಗೆ ಪಾಠ ಮಾಡಲ್ಲ ಅಂತ. ಈ ಕರ್ಣ ಏನಿದ್ನಲ್ಲ, ಕರ್ಣನಿಗೇನು ಅಂತಂದ್ರೆ ಅವನಿಗೆ ಭಾರಿ ಅಹಂಕಾರ ಇತ್ತವನಿಗೆ. ಅಹಂಕಾರ ಅದು ಎಷ್ಟು ಅಂತಂದ್ರೆ, ಕೆಲವರಿಗೆ ಏನಂತಾರಲ್ಲ ಅಭಿಮಾನ ಅಂತ ಇರ್ತದೆ. ಇವನಿಗೆ ಅಭಿಮಾನ ಅಲ್ಲ, ದುರಭಿಮಾನ. ಇವನಿಗೆ ದುರಭಿಮಾನ, ತನ್ನ ಬಗ್ಗೆ ತನಗೆ ಒಂದು ಭಾರಿ ಅಭಿಮಾನ ಇತ್ತಂತೆ. ಅದಕ್ಕೋಸ್ಕರ ಏನ್ ಹೇಳಿದ್ನಂತೆ, ದ್ರೋಣಾಚಾರ್ಯಗೆ ಹೇಳಿದ್ನಂತೆ, ನೀವು ಪಾಠ ಮಾಡ್ಲಿಲ್ಲ ಅಂದ್ರೆ ಏನಂತೆ, ನಿಮಗ್ ಪಾಠ ಮಾಡಿದ ಗುರುಗಳ ಹತ್ರ ಹೋಗಿ ಕಲಿತೀನಿ ಅಂತಂದನಂತೆ. ನಿಮಗ್ ಪಾಠ ಮಾಡಿದವ್ರು ಯಾರು? ದ್ರೋಣಾಚಾರ್ಯ, ಇವರು ಪರಶುರಾಮ ದೇವರು. ಆ ಪರಶುರಾಮ ದೇವರ ಹತ್ರ ಹೋಗಿ ನಾನು ಪಾಠವನ್ನು ಕೇಳುತ್ತೇನೆ ಅಂತ. ಕರ್ಣೋ ನವಾಪ್ಯ ನಿಜಮೀಪ್ಸಿತ ಮುಚ್ಚಮಾನೋ ಯಸ್ಮಾದ ಅವಾಪ ಪುರುಷೋತ್ತಮ ಅಸ್ತ್ರವೃಂದಂ. ಅವ್ರ ಹತ್ರ ಹೋಗ್ತೇನೆ ನಾನು ಅಂತ ಹೋದನಂತೆ. ಆ ಪರಶುರಾಮ ದೇವರ ಹತ್ರ ಹೋಗಿ ಅಲ್ಲಿ ಪಾಠಕ್ಕೆ ಅಂತ ಹೋದಾಗ ನಮಸ್ಕಾರ ಮಾಡಿ, ಸ್ವಾಮಿ ನನಗೆ ಪಾಠ ಹೇಳ್ರಿ. ಅದಕ್ಕೆ ಅವರು ಕೇಳಿದ್ರು, ನಿಂದು ಯಾವ ಜಾತಿ ಅಂತ ಕೇಳಿದ್ರಂತೆ. ಯಾವ ಜಾತಿ ಅಂತ ಕೇಳಿದ ಕೂಡ್ಲೇನೆ ಆಗ ಅವನು ಹೇಳ್ಬೇಕಲ್ಲ, ಸೂತ ಅಂತ ಹೇಳ್ಬೇಕಿತ್ತು, ಹಂಗೆ ಹೇಳಲಿಲ್ಲ ಅವನು, ಸುಳ್ಳು ಹೇಳಿಬಿಟ್ನಂತೆ.
ಏನ್ ಹೇಳಿದ ಅಂದ್ರೆ ವಿಪ್ರೋಪ್ಯಯಂ ತಮನುಜಮೇಮಿ ಭೃಗೋಕುಲೋತ್ತಂ ಇತ್ತಂ ವಿಚಿಂತ್ಯ ಸಯಯೌ ಭೃಗುಪಾಶ್ರಮಾಯ. ಅದಕ್ಕೆ ಅವನು ಹೇಳಿದ, ನಾನು ವಿಪ್ರ ಬ್ರಾಹ್ಮಣ ನಾನು ಅಂತ ಹೇಳಿದ. ನಾನೊಬ್ಬ ಬ್ರಾಹ್ಮಣ ಕುಮಾರ, ನನಗೆ ಪಾಠ ಮಾಡ್ರಿ ಅಂತ ಅಂದು ಕೂಡಲೇ ಹೌದಾ ಆಯ್ತು ಸರಿ, ಹಾಗಾದ್ರೆ ನಿನಗೆ ಪಾಠ ಮಾಡ್ತೀನಿ ಅಂತ ಪರಶುರಾಮ ದೇವರು ಪಾಠ ಮಾಡಿದ್ರಂತೆ. ಅವನಿಗೆ ಪಾಠ ಮಾಡಿದ್ರು. ಪಾಠ ಮಾಡಬೇಕಾದ್ರೆ ಅಲ್ಲ, ಹಾಗಾದ್ರೆ ಪರಶುರಾಮ ದೇವ್ರಿಗೆ ಗೊತ್ತಾಗ್ಲಿಲ್ಲ ಇವನು ಬಂದ್ ಬ್ರಾಹ್ಮಣ ಅಂತ ಹೇಳ್ಕೊಂಡ್ಬಿಟ್ಟ. ಅವರು ಸರ್ವೋತ್ತಮರು, ಅವ್ರಿಗೆ ಗೊತ್ತಿರ್ಲಿಲ್ವಾ ಅಂದ್ರೆ ಗೊತ್ತಿತ್ತು, ಅವರಿಗೆ ಗೊತ್ತಿತ್ತು. ಗೊತ್ತಿದ್ರು ಕೂಡ ಬೇಕು ಅಂತ ಪಾಠ ಮಾಡಿದ್ರಂತ. ಬೇಕು ಅಂತಲೇ ಪಾಠ ಮಾಡಿದ್ದು. ಅಂದ್ರೆ ಕೆಲವೆಲ್ಲ ನಡಿಬೇಕು. ಏನ್ ನಡಿಬೇಕು ಅಂದ್ರೆ, ಒಂದು ವೇಳೆ ಏನಾದ್ರೂ ಕೂಡ ಇವನಿಗೆ ಪಾಠ ಮಾಡ್ಲಿಲ್ಲ ಅಂದ್ರೆ ಇವನಿಗೆ ವಿದ್ಯೆ ಇಲ್ಲ ಅಂತ ಆಗ್ತದೆ. ವಿದ್ಯೆ ಇಲ್ಲ ಅಂದ್ರೆ ಇವನಿಗೆ ಪರಾಕ್ರಮ ಇಲ್ಲ. ಪರಾಕ್ರಮ ಬರಬೇಕು. ಆ ಪರಾಕ್ರಮ ಬಂತು ಅಂದ್ರೆ, ಯಾಕೆ ಅಂದ್ರೆ ಆ ಪರಶುರಾಮ ದೇವರ ಯೋಚನೆ ಎಂತಹದ್ದು ಅಂದ್ರೆ, ಅವ್ರು ಹೇಳ್ತಾರೆ ಮುಂದೆ ಏನಾಗುತ್ತೆ, ಯುದ್ಧ ನಡೀತದೆ. ಯುದ್ಧ ನಡೆಯುವಂತಹ ಕಾಲದಲ್ಲಿ ಮೊದಲು ಹೇಳುವಂತ ದುರ್ಯೋಧನ ಆಡುವಂತ ಮಾತೇನು ಅಂತಂದ್ರೆ, ಅವನು ಹೇಳ್ತಾನೆ, ನನ್ನ ಬಳಿಯಲ್ಲಿ ಯಾರಿದ್ದಾರೆ ಅಂತಂದ್ರೆ ಅತಿರಥ ಇದ್ದಾನೆ, ಮಹಾರಥ ಇದ್ದಾನೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನ್ನ ಹತ್ರ ಇದ್ದಾರೆ, ಇಷ್ಟು ಜನ ನನ್ನ ಹತ್ರ ಇದ್ದಾರೆ, ನಾನು ಗೆದ್ದೇ ಗೆಲ್ತೇನೆ. ಆದ್ರೆ ಅವರ ಕಡೆಯಲ್ಲಿ, ಪಾಂಡವರ ಕಡೆಯಲ್ಲಿ ಒಬ್ಬ ಭೀಮ ಇದ್ದಾನೆ ಅಂತ, ಅಲ್ಲೊಬ್ಬ ಭೀಮ ಇದ್ದಾನೆ, ನನ್ನ ಹತ್ರ ಇಲ್ಲ ಅಂತಿದ್ದಂತ. ಅಂದ್ರೆ ಅವನಿಗೆ ಇಷ್ಟು ಜನ ಅತಿರಥ ಮಹಾರಥರು ಎಲ್ಲರೂ ಇದ್ರು ಕೂಡ ಆ ಕಡೆ ಭೀಮ ಇದ್ದಾನಲ್ಲ, ನಾನು ಗೆಲ್ತೀನೋ ಇಲ್ಲೋ ಅಂತ ಒಂದು ಡೌಟ್ ಇತ್ತಂತ, ಸಂದೇಹ ಇತ್ತಂತ ದುರ್ಯೋಧನನಿಗೆ. ಆದ್ರೆ ಆ ಸಂದೇಹವನ್ನ ನಿವಾರಣೆ ಮಾಡಿದ್ ಯಾರು ಅಂತಂದ್ರೆ ಕರ್ಣ ಅಂತ. ಕರ್ಣ ಅವನ ಬಳಿಗೆ ಹೋದಾಗ ಒಂದು ಕಾನ್ಫಿಡೆನ್ಸ್ ಬಂತಂತ ಅವನಿಗೆ. ಆ ಕಾನ್ಫಿಡೆನ್ಸ್ ಅವನಿಗೆ ತುಂಬೋದಕ್ಕೋಸ್ಕರವೇನೆ, ಇಲ್ಲದೆ ಇದ್ರೆ ಕರ್ಣನಿಗೆ ಒಂದು ಪರಾಕ್ರಮ ಬರಲಿಲ್ಲ ಅಂತ ಆಗಿದ್ರೆ ಆ ದುರ್ಯೋಧನಿಗೆ ವಿಶ್ವಾಸ ಹುಡ್ತಿರ್ಲಿಲ್ಲ, ಯುದ್ಧ ನಡೀತಿರ್ಲಿಲ್ಲ. ಅದಕ್ಕೋಸ್ಕರ ಕರ್ಣ ಅವನಿಗೆ ಕಾನ್ಫಿಡೆನ್ಸ್ ತುಂಬಬೇಕು ಅನ್ನೋದಕ್ಕೋಸ್ಕರವಾಗಿ ಪರಶುರಾಮ ದೇವರು ಏನ್ ಮಾಡಿದ್ರು, ಇವನಿಗೆ ಪಾಠ ಮಾಡಿದ್ರಂತೆ. ಪಾಠ ಮಾಡಿ ತಯಾರು ಮಾಡಿದ್ರಿ ಅವನನ್ನ. ಇವನ ಪರಾಕ್ರಮವನ್ನ ನೋಡಿ ಅವನ್ ತಿಳ್ಕೊಂಡ, ನನ್ನ ಹತ್ರ ಕರ್ಣ ಇದ್ದಾನೆ, ಗೆಲ್ತೀನಿ ಬಿಡು ಅಂತ ತಿಳ್ಕೊಂಡ್ಬಿಟ್ನಂತ. ಆ ಭಾವ ಅವನಿಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಪರಶುರಾಮ ದೇವರು ಪಾಠ ಮಾಡಿದ್ದೆ ಹೊರತು ಅವ್ರಿಗೆ ತಿಳುವಳಿಕೆ ಇರಲಿಲ್ಲ. ಇವನ್ ಬ್ರಾಹ್ಮಣ ಅಂದ ಕೂಡಲೇ ನಂಬಿದ್ರು, ಹಂಗ್ ತಿಳ್ಕೋಬಾರದು ಅಂತ. ಸಸರ್ವವೇತ್ತುಶ್ಚ ವಿಭೋರ್ಭಯೇನ ವಿಪ್ರೋಹಮಿತ್ಯವದಸ್ತ್ರ ಆ ಆರತಿ ಅರಾತಿ ಲೋಭಾತ್. ಅದಕ್ಕೆ ಆಯ್ತು ನಾನು ಬ್ರಾಹ್ಮಣ ಅಂತ ಹೇಳಿ ಪಾಠ ಕಲೀಲಿಕ್ಕೆ ಶುರು ಮಾಡಿದ. ಹೀಗೆ ಪಾಠವನ್ನ ಮಾಡ್ತಾ ಇದ್ರಂತೆ. ಅದಕ್ಕೆ ಪಾಠ ಮಾಡ್ತಾ ಇದ್ದಾಗ ಎಲ್ಲ ಪಾಠ ಮುಗಿದಿತ್ತು. ಇನ್ನು ಪಾಠ ಮುಗೀತು. ಪಾಠ ಎಲ್ಲ ಆದ ನಂತರ ಇನ್ನು ಹೊರಡಬೇಕಷ್ಟೆ, ಗುರುಕುಲದಿಂದ ಹೊರಡಬೇಕು. ಆ ಗುರುಕುಲದಿಂದ ಹೊರಡಬೇಕಾದ್ರೆ ಕರ್ಣನಿಗೆ ಭಾರಿ ದುಃಖ ಆಯ್ತಂತ ಅನ್ಸರ್ತಿ. ಯಾಕೆಂದ್ರೆ ಕೆಲವ್ರಿಗೆ ಏನಾಗ್ಬಿಡ್ತದೆ ಅಂದ್ರೆ, ಎಲ್ಲಾದ್ರೂ ಒಂದ್ ಕಡೆ ಓದಿದ್ವಿ ಅಂತ ಆದ್ರೆ, ಒಂದು ಹಾಸ್ಟೆಲಲ್ಲೋ ಅಥವಾ ಯಾವುದೋ ಸ್ಕೂಲಲ್ಲಿ ಶಾಲೆಯಲ್ಲಿ ಓದಿದ್ವಿ ಅಂದ್ರೆ ಅದನ್ನ ಬಿಟ್ಟು ಹೋಗ್ಬೇಕಾದ್ರೆ ಬಹಳ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿರ್ತದೆ. ಒಂದ್ ಕಡೆಯಿಂದ ಹೋಗಬೇಕು ಅಂದ್ರೆ ಆಗೋದಿಲ್ಲ ಅಂತ ನಮ್ಗೆ. ಅಷ್ಟು ಅಟ್ಯಾಚ್ಮೆಂಟ್ ಬಂದ್ಬಿಡ್ತದೆ ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್. ಎಷ್ಟು ಅಂದ್ರೆ ನಮಗೆ ಬಿಡ್ರಿ, ಶಾಲೆಯಲ್ಲಾದ್ರೂ ವರ್ಷಗಟ್ಲೆ ಓದಿರ್ತಾರೆ, ಕಾಲೇಜು ಶಾಲೆಗಳಲ್ಲಿ ವರ್ಷಗಟ್ಲೆ ಇರ್ತಾರೆ. ನಾವು ಎಲ್ಲಿ ಒಂದು 10 ದಿವಸ ಉಪನ್ಯಾಸ ನಡೀತಿರ್ತದೆ ಅಷ್ಟೇ. ಉಪನ್ಯಾಸ ನಡೆಯೋ ಜಾಗದಲ್ಲೇನೆ ಎಲ್ಲೋ ಒಂದ್ ಕಡೆ ಬಂದು ಕೂತಿರ್ತೀವಿ ನಾವು. ದಿನಾ ಉಪನ್ಯಾಸ ಕೇಳ್ತಿರ್ತೀವಿ. ಅಕಸ್ಮಾತ್ 5 ನಿಮಿಷ ಲೇಟ್ ಆದಾಗ ನಮ್ ಜಾಗದಲ್ಲಿ ಇನ್ನೊಬ್ರು ಕೂತ್ರು ಅಂದ್ರೆ ಸಿಟ್ಟು ಬರ್ತಿರ್ತದೆ ಅಂತಾದ್ರೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ ಹೇಗಾಗ್ತದೆ ಅಂದ್ರೆ, ಅಷ್ಟು ಮೋಹ ನಮಗೆ, ಅಷ್ಟು ಮೋಹ ಇರ್ತದಂತೆ. ಆ ಮೋಹ ಹೋಗೋದಿಲ್ಲ. ಆದ್ರಿಂದ ಇವನಿಗೂ ಏನಾಯ್ತಂತೆ, ನಾನು ಇಲ್ಲೇ ಇರಬೇಕು ಅಂತ ಅನಿಸ್ತಂತೆ ಅವನಿಗೆ, ಕರ್ಣನಿಗೆ. ಇನ್ನು ಎಷ್ಟು ನಮ್ ಗುರುಕುಲ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಅವನಿಗೆ. ಸ್ವಲ್ಪ ದಿವಸ ಇದ್ದು ಹೋಗೋಣ ಅಂತ ಅನ್ಕೊಂಡಾಗ ಆಗ ಒಂದ್ಸರ್ತಿ ಪರಶುರಾಮ ದೇವರು ಹೇಳಿದ್ರಂತೆ, ಬೇಕು ಅಂತ ನಟನೆ ಭಗವಂತನದ್ದು. ಪರಶುರಾಮ ದೇವರು ಹೇಳಿದ್ರಂತೆ, ಕರ್ಣ ನನಗೆ ಸ್ವಲ್ಪ ನಿದ್ದೆ ಬಂದ ಹಾಗೆ ಆಗ್ತಾ ಇದೆ, ನಾನು ಮಲಗಬೇಕು, ಅದಕ್ಕೆ ನೀನ್ ತೊಡೆ ಕೊಡ್ತೀಯಾ, ಮಲಗ್ತೀನಿ ಅಂತಂದ್ರಂತೆ. ನೀನ್ ತೊಡೆ ಮೇಲೆ ಮಲಗ್ತೀನಿ ಅಂತ. ಹೇಗಿದೆ ನೋಡ್ರಿ, ಆ ಕಾಲದಲ್ಲಿ ಶಿಷ್ಯರು ತೊಡೆ ಮೇಲೆ ಮಲಗಿಸ್ಕೊಳ್ತಿದ್ರಂತೆ ಗುರುಗಳನ್ನ. ಈಗ ಹಂಗಲ್ಲ, ಗುರುಗಳು ತೊಡೆ ಮೇಲೆ ಶಿಷ್ಯರು ಮಲಗ್ತಾರೆ ಈಗ. ಹಾಗೆ ಅಂದ್ರೆ ಅದಕ್ಕೆ ಹೇಳಿದ್ರು, ಆಯ್ತು ಅಂತಂದ ಅವನ್ ಪಾಪ ಮಲಗಿಸ್ಕೊಂಡಂತೆ. ಅಂಕೆ ನಿಧಾಯಸ ಕದಾಚಿದ ಮುಷ್ಯ ರಾಮ ಶಿಷ್ಯೇ ಶಿರೋ ವಿಗತ ನಿದ್ರ ಉದಾರ ಬೋಧ. ನಿದ್ದೆ ಇಲ್ಲ ಏನಿಲ್ಲ, ಸುಮ್ಮನೆ ನಿದ್ದೆ ಅಂತ ನಟನೆ ಮಾಡಿದ್ರಷ್ಟೇ. ಆ ನಟನೆ ಮಾಡ್ತಾ ಇದ್ದಂತೇನೆ ಏನಾಯ್ತು ಅಂದ್ರೆ, ಅಲ್ಲಿಗೆ ನಿಧಾನವಾಗಿ ಒಂದು ವಿಚಿತ್ರವಾದಂತ ಒಂದು ಹುಳ ಬಂತಂತದ್ದು. ಏನದು ಅಂದ್ರೆ, ಅದಕ್ಕೆ ಅಲರ್ಕ ಅಂತ ಹೆಸರಂತ. ಆ ಹುಳಕ್ಕೆ ಅಲರ್ಕ ಅನ್ನುವಂತ ಒಂದು ಹುಳ ಬಂತಂತೆ. ಆ ಹುಳ ಬಂತು, ನಡೆಯೋ ಬಗೆನೂ ವಿಚಿತ್ರವಾಗಿತ್ತಂತೆ, ಅದ್ರ ಕಾಲುಗಳು ವಿಚಿತ್ರವಾಗಿದ್ವಂತೆ. ಆ ಹುಳ ಬಂತು. ಎಲ್ಲಿಯಾದ್ರೂ ಆ ಹುಳವನ್ನು ಹಿಂಗ್ ತಳ್ಳಿಕ್ ಹೋದ್ರು ಕೂಡ ಅಲಗಾಡಿದ್ರೆ ಸಾಕು, ಎಲ್ಲಿ ಪರಶುರಾಮ ದೇವರಿಗೆ ಡಿಸ್ಟರ್ಬ್ ಆಗ್ತದೋ ಏನೋ ಗುರುಗಳಿಗೆ ಅಂತ ಅಲ್ಲಾಡ್ಲಿಕ್ಕೂ ಹೋಗ್ಲಿಲ್ಲಂತೆ. ಅದು ಸರಿಯಾಗಿ ಏನ್ ಮಾಡಿತ್ತು ಅಂದ್ರೆ, ಅವನು ತೊಡೆ ಹತ್ರಕ್ಕೆ ಬಂತು. ತೊಡೆ ಹತ್ರಕ್ಕೆ ಬಂದು ತೊಡೆ ಕೆಳಗಿಂದ ಅದು ಹತ್ಕೊಳ್ತಾ ಬಂತಂತೆ. ಎಂಥ ವಿಚಿತ್ರ ಹುಳ ಅಂದ್ರೆ ಅದು.
ಆ ಹುಳ ಕೆಳಗಿನ ತೊಡೆಯಲ್ಲಿ ಕೊರಿತಾ ಬಂದ್ರೆ ಮೇಲಿನ ತನಕ ಜಾಗ ಮಾಡ್ಕೊಂಡು ತೂತ್ ಮಾಡ್ಕೊಂಡ್ ಬಂದಿತ್ತಂತ. ರಕ್ತ ಸ್ರಾವ ಆಗ್ತಾ ಇದೆ, ರಕ್ತ ಸುರಿತಾ ಇದೆ ಅವನಿಗೆ. ಇಷ್ಟಾದ್ರೂ ಕೂಡ ಕರ್ಣ ಒಂದು ಚೂರೇ ಚೂರು ಮಿಸ್ಗಾಡಿಲ್ಲ ಅಂತ. ಚೂರೇ ಚೂರು, ಯಾಕೆಂದ್ರೆ ಗುರುಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಷ್ಟೇ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಅಷ್ಟು ನೋವಾದ್ರೂ ಕೂಡ ಏನು ಒಂದು ಸ್ವಲ್ಪವೂ ಅಲ್ಲಾಡ್ಲಿಲ್ಲಂತ. ಹೇಗಿರಬೇಕು ಅಂದ್ ಎಂಥ ಗುರುಭಕ್ತಿ ಇರಬೇಕು ಅವನಿಗೆ ಅಂತ ಅರ್ಥ ಮಾಡಿಕೊಡ್ರಿ. ಎಂತ ಗುರುಗಳಿಗೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಬಾರ್ದು ಅಂತ. ನಮಗೆ ಹೇಗಿರ್ತದೆ, ಒಂದ್ ತಾಸು ಉಪನ್ಯಾಸಕ್ಕೆ ಕೂತಾಗ್ಲಿ ಆ ಕಡೆಯಿಂದ ಈ ಕಡೆ ಹೊರಳಾಡಿರ್ತೀವಿ ನಾವು. ಒಂದ್ಸರ್ತಿ ಪೂರ್ವಕ್ಕೆ ಕೂತವ್ರು ಉತ್ತರಕ್ಕಾಗಿರ್ತೀವಿ, ಉತ್ತರಕ್ಕೆ ಕೂತವ್ರು ದಕ್ಷಿಣಕ್ಕಾಗಿರ್ತೀವಿ, ಹಂಗಿರ್ತದೆ ಹಾಗೆ. ಆದ್ರೆ ಅವ್ರು ಏನಿಲ್ಲ, ಆರಾಮಾಗಿ ಕೂತಿದ್ದಂತ. ರಕ್ತ ಸುರಿತಾ ಇದ್ರು ಕೂಡ ಹಾಗೆ ಕೂತಿದ್ದ ಅಂತ ಹೇಳ್ತಾರೆ. ಈ ರೀತಿ ಕೂತಿದ್ನಲ್ಲ ಅವನಿಗೆ. ಆದ ನಂತರ ಏನಾಯ್ತು ಅಂದ್ರೆ, ಆಮೇಲೆ ನಿಧಾನವಾಗಿ ಸ್ವಲ್ಪ ಎಚ್ಚರಿಕೆ ಆಯ್ತಂತೆ ಪರಶುರಾಮ ದೇವರಿಗೆ. ಎಚ್ಚರಿಕೆ ಆದ ಕೂಡಲೇ ನೋಡ್ತಾರೆ ರಕ್ತ ಹರಿದು ಬರ್ತಾ ಇದೆ. ನೋಡಿದ್ರು, ನೋಡಿ ಕೇಳ್ತಾರೆ, ಏನೋ ಇಂಥ ಪರಿ ಆದ್ರೂ ಕೂಡ ಸ್ವಲ್ಪವೂ ಕೂಡ ಏನು ಮಿಸುಗಾಡದೆ ಕೂತಿದ್ದೀಯಲ್ಲ ನೀನು, ಯಾಕೋ ಹೀಗೆ ಕೂತಿದ್ದಿ, ಸ್ವಲ್ಪ ಇದ್ರೆ ನನಗೆ ಮೈಲಿಗೆ ಆಗ್ತಿತ್ತಲ್ಲ ಅಂದ್ರೆ. ರಕ್ತ ಸ್ಪರ್ಶ ಆದ್ರೆ ಮೈಲಿಗೆ, ಹಾಗಾಗಿ ಮೈಲಿಗೆ ಆಗ್ತಿತ್ತಲ್ಲೋ ನನಗೆ, ಎಂಥ ಕೆಲಸ ಮಾಡಿದಿ ನೀನು ಅಂತ ಬೈದ್ರಂತೆ. ಬೈದು ಆಮೇಲೆ ಕೇಳಿದ್ರಂತೆ, ಇಷ್ಟು ರಕ್ತ ಸುರಿದು ಬರ್ತಾ ಇದ್ರು, ಹುಳ ಕಡಿದ್ರು ಕೂಡ ನೀನು ಹಾಗೇ ಕೂತಿದ್ದಿ ಅಂತಂದ್ರೆ ನೀನು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನ್ನ ಹತ್ರ ಬ್ರಾಹ್ಮಣ ಅಂತ ಹೇಳ್ಕೊಂಡು ಬಂದು ಪಾಠ ಕಲ್ತಿದ್ದಿ ನೀನು ಬ್ರಾಹ್ಮಣನಾಗಿದ್ದಿ ಅಂತ ಆದ್ರೆ ಈ ರೀತಿ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ರಾಹ್ಮಣರ ಮಂದಿ ಅಂತಂದ್ರೆ ಬರೀ ಅನ್ನ ಸಾರು ತಿಂದಿರ್ತಾವು, ಸ್ವಲ್ಪ ತಾಗಿದ್ರೆ ಸಾಕು ಗೊಳೋ ಅಂತ ಹೊಡ್ಕೊಂಡ್ಬಿಡ್ತಾವು, ಅದ್ ನೋವು ತಡಿಲಿಕ್ಕೆ ಆಗಲ್ಲ ಬ್ರಾಹ್ಮಣರಿಗೆ. ಅಂತದ್ರಲ್ಲಿ ನೀ ತಡೆದು ಕೂತಿದ್ದಿ ಅಂತಂದ್ರೆ ಅದಕ್ಕೆ ನೀನು ಬೇರೆನೇ ಆಗಿರ್ಬೇಕು, ನೀನ್ ಬ್ರಾಹ್ಮಣ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಅಂತಂದ್ರಂತೆ. ಯಾರು ನೀನು ಹೇಳು ಅಂತ, ನಿಜ ಹೇಳಿ ಈಗ ಅಂತ ಕೇಳಿದ್ರಂತೆ. ಅದಕ್ಕೆ ಆಗ ಹೇಳಿದ್ನಂತೆ, ಜಾತ್ಯಾಸ್ಮಿ ಸೂತ ಉತತೆ ತನಯೋಸ್ಮಿ ಸತ್ಯಂ. ಅದಕ್ಕೆ ಅವನು ಹೇಳಿದ್ನಂತೆ, ಸ್ವಾಮಿ ನಾನು ಜಾತಿಯಿಂದ ಸೂತ ಅಂತ ಹೇಳಿದ್ನಂತೆ. ಎಂಥ ಮೋಸ ಮಾಡಿದೆಲ್ಲೋ ನನಗೆ ಅಂತಂದ್ರು. ಮೋಸ ಮಾಡಿದೆಲ್ಲೋ ನನಗೆ ಅಂತ, ಮೋಸ ಮಾಡಿದೆಲ್ಲೋ ನನಗೆ ಅಂತಂದ್ರೆ ಅದಕ್ಕೆ ವಾದ ಮಾಡಿದ್ನಂತ ಅವನು. ಕಾರಣ ಅಷ್ಟು ಹೇಳಿದ್ರೆ, ಗುರುಗಳು ಹೇಳಿದ ತಕ್ಷಣ ಸ್ವಾಮಿ ತಪ್ಪಾಯ್ತು ಅಂತ ಕೇಳಬೇಕಿತ್ತಲ್ಲ, ತಪ್ಪಾಯ್ತು ಅಂತ ಕೇಳದೇನೆ ಗುರುಗಳ ಬಳಿಯಲ್ಲಿ ವಾದ ಮಾಡಿದ್ನಂತೆ. ಅವನು ಹೇಳಿದ್ನಂತೆ, ಸ್ವಾಮಿ ನಾ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಂತಂದು. ಯಾಕೆ ಅಂದ್ರೆ ನೀವು ಜಗತ್ತಿನ ಸ್ವಾಮಿ, ಪರಶುರಾಮ ದೇವರು ಅಂದ್ರೆ ಜಗತ್ತಿನ ರಕ್ಷಕರು, ಅಂದ್ರೆ ಜಗತ್ತಿನ ತಂದೆ. ನೀವು ಜಗತ್ತಿಗೆ ತಂದೆ ಅಂತ ಆದ್ರೆ ನನಗೂ ತಂದೆ ಅಲ್ವಾ? ಹಾಗಾದ್ರೆ ನನಗೂ ತಂದೆ ಅಂದ್ಮೇಲೆ ನೀವು ಬ್ರಾಹ್ಮಣರಾಗಿದ್ದೀರಿ ಅಂದ್ಮೇಲೆ ನಿಮ್ಮ ಮಕ್ಕಳು ನಾವೆಲ್ಲ ಅಂದ್ಮೇಲೆ ನಾನು ಬ್ರಾಹ್ಮಣ, ತಪ್ಪೇನಿದೆ ಅಂತಂದ್ರೆ ಏನ್ ಹೇಳಬೇಕು? ಹಿಂಗ್ ವಾದ ಮಾಡಿದ್ರೆ ಏನ್ ಹೇಳಬೇಕು? ಯಾರಾದ್ರೂ ಹಂಗೆ ಹೇಳ್ತಿದ್ದಾರೆ? ಯಾರೋ ಹೋಗಿ ಕೇಳಿದ್ರಂತೆ, ಯಾರು ಬಂದಿದ್ರಂತೆ, ಸ್ವಾಮಿ ಯಾವ ಊರ್ರಿ ನಿಮ್ದು ಅಂತ ಕೇಳಿದ್ರು. ಭಾರತ ಅಂದ್ರಂತ. ಹೇಳ್ತಾರೆ ಹಂಗೆ? ಊರ್ ಯಾವುದು ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಸರಿಯಾಗಿ ಹೇಳ, ನಮ್ಮೂರ್ ಭಾರತ ಅಂದ್ರೆ ಹಂಗೆ ಹೇಳುತ್ತಾರೆ. ಹಂಗೆ ಹೇಳಬಾರ್ದು. ಹೌದು ಜಗತ್ತಿನ ತಂದೆ ಹೌದು ಭಗವಂತ, ನಮ್ ದೇಶ ಭಾರತವೇ ಹೌದು, ಇಲ್ಲ ಅಂತಲ್ಲ. ಊರು ಭಾರತ ಆಗ್ತದ? ಹಾಗೆ ಜಗತ್ತಿನ ತಂದೆ ಭಗವಂತನೇ ಇರಬಹುದು, ಆದ್ರೂ ಕೂಡ ಜಾತ್ಯ ಒಬ್ಬ ತಂದೆ ಅಂತ ಇರ್ತಾನಲ್ವಾ, ಅದು ಯಾರು ಅಂತ ಕೇಳುತ್ತಾರ ಅವ್ರು. ಅದು ಯಾರು ಅದನ್ನ ಹೇಳಬೇಕಲ್ವಾ? ಅದನ್ನ ಹೇಳಲಿಲ್ಲ ಅವ್ನು. ಹಿಂಗ್ ವಾದ ಮಾಡ್ಲಿಕ್ಕೆ ಶುರು ಮಾಡಿದ್ನಂತ ಅವ್ನು. ಅದಕ್ಕೆ ಸಿಟ್ಟು ಬಂತು ಅವರಿಗೆ. ಸಿಟ್ಟು ಬಂದು ಏನ್ ಮಾಡಿದ್ರಂತೆ, ಅವನಿಗೆ ಶಾಪ ಹಾಕಿದ್ರಂತೆ. ಇತ್ಯುಕ್ತ ಮಾತ್ರ ವಚನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ. ಆ ಕೂಡ್ಲೆ ಆ ಕೀಟ ಕಡಿದು ಹೋಗ್ತಾ ಇದೆ. ಹೋಗ್ತಾ ಇರಬೇಕಾದ್ರೆ ಅಸ್ಪರ್ಧಮಾನಂ ನ ಕಥಂಚನತ್ವಂ ಜೇತಾ ಕಶ್ಚಿತ್ ಸ್ಪರ್ಧಮಾನಾಸ್ತು ಯಾಸಿ. ಶಾಪ ಕೊಟ್ರಂತೆ. ಏನು ಅಂದ್ರೆ, ಇನ್ನು ಮೇಲೆ ನಾನ್ ನಿನಗೇನೇನು ಪಾಠ ಮಾಡಿದ್ನಲ್ಲ, ಆ ಪಾಠ ಮಾಡಿದಂತ ಎಲ್ಲ ಅಸ್ತ್ರ ಶಸ್ತ್ರಗಳ ವಿದ್ಯೆ ಎನ್ನುವಂತಹದ್ದು ನಿನಗೆ ಮರ್ತು ಹೋಗ್ಲಿ ಅಂತ ಶಾಪ ಹಾಕಿದ್ರು. ಮರ್ತು ಹೋಗ್ಬಿಡ್ಲಿ ನಿನಗೆಲ್ಲವೂ ಕೂಡ ಅಂತ ಇಷ್ಟು ಶಾಪ ಹಾಕಿದ್ರು. ಅದರಲ್ಲೂ ಹೇಳಿದ್ರಂತೆ, ಯಾವಾಗ ಅಂತ ಹೇಳಿದ್ರೆ ನೀನು ಯುದ್ಧ ಮಾಡುವ ಕಾಲದಲ್ಲಿ ನಿನಗೆ ಮರಿಬೇಕು. ಅದು ಯಾವಾಗ ನಿನಗೆ ನೆನಪಿರ್ತದೆ, ಯುದ್ಧ ಮಾಡುವ ಕಾಲದಲ್ಲಿ ನೆನಪಿರ್ತದೆ. ಯಾವಾಗ ಅಂತ ಹೇಳಿದ್ರೆ, ನೀನು ಯುದ್ಧವನ್ನ ಮಾಡುವಾಗ ಸ್ಪರ್ಧಾ ಮನೋಭಾವದಿಂದ ಮಾಡಿದೆ ಅಂದ್ರೆ ಮರ್ತು ಹೋಗ್ಬೇಕು ನಿನಗೆ. ಯಾವಾಗ ನಿನಗೆ ಸ್ಪರ್ಧಾ ಮನೋಭಾವ ಇರೋದಿಲ್ಲವೋ ಆಗ ನಿನಗೆ ಮರಿಬಾರದು ಅಂತ ಹೇಳಿದ್ರು. ಅಸ್ಪರ್ಧಮಾನಂತು ನ ಕಂತಂಚನತ್ವಾಂ ಚೇತಾ ಕಶ್ಚಿತ್ ಸ್ಪರ್ಧಮಾನಾಸ್ತು ಯಾಸಿ. ಸ್ಪರ್ಧಮಾನ, ನೀನು ಸ್ಪರ್ಧೆ ದೃಷ್ಟಿಯಿಂದ ಏನಾದ್ರೂ ಕೂಡ ಯುದ್ಧ ಮಾಡಿದ್ರೆ ನಿನಗೆಲ್ಲ ಮರ್ತೋಗ್ಬಿಡ್ಬೇಕು. ಆದ್ರೆ ಯಾವಾಗ ಸ್ಪರ್ಧಾ ಮನೋಭಾವ ಇರಲ್ಲ ಆಗ ನಿನಗೆ ಮರಿಬಾರದು ಅಂತ. ಹಿಂಗೊಂದು ಏನಂತಾರ, ಅನುಗ್ರಹವೂ ಒಂದು ಶಾಪವೂ ಒಂದು, ಈ ರೀತಿ ಮಾಡಿಟ್ರಂತೆ. ಹಿಂಗ್ ಹೇಳಿದ್ರು. ಅದಕ್ಕೆ ಅವನಿಗೇನಾಯ್ತು ಕೊನೆ ಹೇಗೆ ಅಂತಂದ್ರೆ, ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಆಗ ಸ್ಪರ್ಧಾ ಮನೋಭಾವ ಬಂದ್ಬಿಡುತ್ತೆ ಅವನಿಗೆ. ಆ ಸ್ಪರ್ಧಾ ಮನೋಭಾವ ಬಂತು, ಆದ್ರಿಂದಲೇನೆ ಅವನು ಬಿದ್ದ, ಕೆಳಗೆ ಬಿದ್ದ ಕಾರಣ. ಹಾಗೆ ಇಷ್ಟೆಲ್ಲ ಆಯ್ತು. ಅಲ್ಲಿ ಇಷ್ಟೆಲ್ಲ ಆಯ್ತು ಸರಿ, ಆ ಹುಳ ಬಂದು ಕಡಿತಲ್ಲ, ಅದು ಯಾರು ಅಂತ ಕೇಳುತ್ತಾರೆ. ಆ ಹುಳ ಯಾರು ಅಂತ, ಹುಳ ಯಾರು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಅದು ಯಾರು ಅಂದ್ರೆ
ಇಂದ್ರದೇವರ ಹತ್ರ ಕೆಲಸ ಮಾಡ್ತಾ ಇದ್ದ ಒಬ್ಬ ರಾಕ್ಷಸ ಅಂತ. ಅವನ ಹೆಸರೇನು ಅಂದ್ರೆ ಹೇತಿ ಅಂತ ಹೆಸರಂತೆ. ಹೇತಿ ಅಂತ, ಹಕಾರ ಹೇತಿ ಅಂತ ಅವನ ಹೆಸರಂತೆ. ಹೇತಿ ಅನ್ನುವಂತ ಒಬ್ಬ ರಾಕ್ಷಸ ಅವನು. ಆ ರಾಕ್ಷಸ ಏನಿದ್ದಾನಲ್ವಾ, ಆ ರಾಕ್ಷಸ ಒಮ್ಮೆ ಇಂದ್ರದೇವರು ಏನೋ ಕೆಲಸ ಹೇಳಿದ್ರಂತೆ. ಕೆಲಸ ಹೇಳಿದ್ರು, ಅದಕ್ಕೆ ಬಾರೋ ಇಲ್ಲಿ ಅಂತ ಕರೆದ್ರೆ ಸ್ವಲ್ಪ ತಾತ್ಸಾರ ಮಾಡಿದ್ನಂತ. ಅವನು ರಾಕ್ಷಸ. ರಾಕ್ಷಸ ಅಂದ್ರೂ ಕೂಡ ಏನು ಅಂದ್ರೆ, ಕೆಲವು ದೇವತೆಗಳಿಗೆ ಸೇವೆ ಮಾಡುವ ರಾಕ್ಷಸರು ಕೆಲವು ಗಣ ಇದೆ, ಕೆಲವೆಲ್ಲ ಪ್ರಹ್ಲಾದರಾಜರಂತೆ ಅಂತ ಇಟ್ಕೊಂಡ್ಬಿಡ್ರಿ ಆಯ್ತಾ. ಹಾಗೆ ಅವರು ಇದ್ದಾಗ ಅವನು ಸರಿಯಾಗಿ ಮಾಡ್ಲಿಲ್ಲ, ತಾತ್ಸಾರ ಮಾಡಿದ. ಅದಕ್ಕೇನ್ ಮಾಡಿದ್ರಂತೆ, ಅವನಿಗೆ ಶಾಪ ಹಾಕಿದ್ರಂತೆ. ಏನ್ ಶಾಪ ಹಾಕ್ಬೇಕು, ನೀನ್ ರಾಕ್ಷಸನಾಗು ಅಂದ್ರೆ ಅದು ಶಾಪ ಅಲ್ಲ, ಯಾಕೆ ಮೊದಲೇ ರಾಕ್ಷಸ ಆಗಿದ್ದ, ಅದರಿಂದ ಅದೇನ್ ಶಾಪ ಆಗೋದಿಲ್ಲ. ಅದಕ್ಕೇನ್ ಮಾಡಿದ್ರಂದ್ರೆ, ನೀನ್ ಕೀಟ ಆಗು ಅಂತ ಶಾಪ ಹಾಕಿದ್ರಂತೆ. ಕೀಟ ಆಗುವಂತ ಶಾಪ ಹಾಕಿದಾಗ ಆಗ ಆ ಶಾಪದಿಂದ ಹುಟ್ಟಿದವನೇನಿದ್ದಾನಲ್ಲ ಅವನೇ ಅಲರ್ಕ ಅನ್ನುವಂತ ಕೀಟ ಆದಂತೆ. ಆ ಅಲರ್ಕ ಅನ್ನುವಂತ ಕೀಟ ಅಂದ್ರೆ ಇಂದ್ರನ ಸೇವಕ. ಅವನು ಇಂದ್ರನ ಸೇವಕನಾಗಿ ಸರಿಯಾಗಿ ಕರ್ಣನ ಹತ್ರಕ್ಕೆ ಬಂದ. ಅವನು ಯಾಕೆ ಕರ್ಣನ ಹತ್ರಕ್ಕೆ ಬಂದದ್ದು ಅಂದ್ರೆ, ಆ ಕರ್ಣನ ಬಳಿ ಕಳಿಸಿದ್ಯಾರು ಅಂದ್ರೆ ಇಂದ್ರನೇ ಕಳಿಸಿದ್ದ. ಇಂದ್ರ ಯಾಕೆ ಅಂದ್ರೆ, ಮುಂದೆ ಕರ್ಣ ದೊಡ್ಡ ಅಸ್ತ್ರವೇತ್ತನಾಗ್ತಾನೆ. ಅವನು ಯುದ್ಧ ಮಾಡಬೇಕಾದ್ರೆ ಈ ನನ್ನ ಮಗ ಇದ್ದಾನಲ್ಲ ಅರ್ಜುನ, ಅಂದ್ರೆ ನನ್ನ ಅವತಾರ ಅದು. ಹಾಗಾಗಿ ನನ್ನ ಮಗ ಅರ್ಜುನ ಇದ್ದಾಗ ಅವನ ಜೊತೆಗೆ ಯುದ್ಧ ಮಾಡುವಾಗ ಇವೊಂದು ಮೇಲ್ಗೈ ಆಗ್ತದೆ, ಈ ಕರ್ಣನದ್ದು ಮೇಲ್ಗೈ ಆಗಬಾರದು, ಅವನಿಗೇನಾದ್ರೂ ಆಗಿ ತೊಂದರೆ ಆಗಬೇಕು. ಅದಕ್ಕೋಸ್ಕರವಾಗಿ ಇವನಿಗೆ ಗುರುಗಳಿಂದ ಶಾಪ ಬರಬೇಕು, ನನ್ನ ಮಗ ಗೆಲ್ಲಬೇಕು ಯುದ್ಧದಲ್ಲಿ ಅನ್ನೋದನ್ನ ಆಲೋಚನೆ ಮಾಡಿ ಇಂದ್ರ ಏನ್ ಮಾಡಿದ್ನಂತೆ, ಆ ಹುಳದ ಒಳಗ್ ಪ್ರವೇಶ ಮಾಡಿದ್ನಂತೆ. ಒಳಗ್ ಪ್ರವೇಶ ಮಾಡಿ ಇಂದ್ರನೇ ಒಂದು ರೂಪದಲ್ಲಿ ಹೋಗಿ ಅವನ ತೊಡೆಯನ್ನ ಕೊರೆದು ಮಾಡಿದ್ನಂತೆ ಈ ಕೆಲಸವನ್ನ. ಅದರಿಂದ ಪರಶುರಾಮ ದೇವರು ಶಾಪ ಕೊಟ್ಟರು. ಈ ಹಿನ್ನೆಲೆಯಿಂದಾಗಿ ಕರ್ಣನಿಗೇನಾಯ್ತು ಅಂದ್ರೆ ಶಾಪ ಬಂತು, ಅರ್ಜುನನ ಕೈಯಲ್ಲಿ ಸೋಲುವಂತ ಒಂದು ಕಾಲ ಬಂತವನಿಗೆ, ಈ ಸ್ಥಿತಿ ಬಂತವನಿಗೆ. ಇದೆಲ್ಲ ನಡೆದದ್ದು ಅಂದ್ರೆ, ಇದೆಲ್ಲ ಏನು ಅಂದ್ರೆ ಹಿಂದೆ ಅದಕ್ಕೆ ಆದಂತ ಒಂದೊಂದು ಕಥೆಗಳಿದ್ದಾವೆ ಎಲ್ಲವೂ ಕೂಡ, ಅದರ ಹಿನ್ನೆಲೆ ಎನ್ನುವಂತಹದ್ದು ಇದೆ ಅಂತ ಹೇಳ್ತಾರೆ. ಇದು ಈ ಕರ್ಣನ ಕಥೆ ಆಯ್ತು. ಕರ್ಣ ಹೀಗಾದ್ರೆ ಇನ್ನು ಏಕಲವ್ಯ ಇದ್ನಲ್ಲ, ಆ ಏಕಲವ್ಯ ಏನು ಮಾಡಿದ ಅಂತ ಕೇಳಿದ್ರೆ, ಈ ಏಕಲವ್ಯ ಇದೆಯಲ್ಲ ಅವನದ್ದೊಂದು ವಿಚಿತ್ರವಾದ ಕಥೆ ಅವನದ್ದು. ಈ ಏಕಲವ್ಯ ತತ ಕದಾಚಿತ್ ಧೃತರಾಷ್ಟ್ರ ಪುತ್ರೈ ಪಾಂಡೋ ಸುತ ಮೃಗಯಾಂ ಸಂಪ್ರಯಾತಾ ಅಗ್ರೇ ಗಚ್ಚನ್ ಸಾರಮೇಯೋರು ರಾವ ಧರ್ಮಾತ್ಮಜಸ್ಯಾತ್ರ ವನೇ ಮೃಗಾರ್ತಿ. ಈ ಹಿಂದೆಲ್ಲ ಒಂದ್ ಕಾಲದಲ್ಲಿ ಎಲ್ಲಾದ್ರೂ ಕಾಡಲ್ಲಿ ಓಡಾಡಬೇಕು ಅಂತ ಆದ್ರೆ ಒಂದ್ ನಾಯಿನ ಹಿಡ್ಕೊಂಡು ಓಡಾಡ್ತಿದ್ರು ಯಾರ್ಯಾದ್ರು ರಾಜರುಗಳೆಲ್ಲ. ಹಾಗೆ ಈ ಪಾಂಡವರೆಲ್ಲ ಕಾಡಲ್ಲಿ ಓಡಾಡಬೇಕು ಅಂತ, ಯಾಕೆ ಅಂದ್ರೆ ಮುಂದೇನಾದ್ರೂ ಇದ್ರೆ ಮೊದಲು ನಾಯಿಗಾಗ್ಲಿ ಆಮೇಲೆ ನಮಗಾಗ್ಲಿ ಅಂತ. ಹಂಗೆ ನಾಯಿನ ಮುಂದೆ ಬಿಡ್ತಿದ್ರಂತೆ. ನಾಯಿಯನ್ನ ಮುಂದೆ ಬಿಟ್ಟಾಗ ಏಕಲವ್ಯನ ತಾಕತ್ ಹೇಗಿತ್ತು ಅನ್ನೋದನ್ನ ಹೇಳ್ತಾರೆ. ಆ ಏಕಲವ್ಯ ಎಷ್ಟು ಅದ್ಭುತವಾದಂತ ಅಸ್ತ್ರವೇತ್ತ ಅವನು ಅನ್ನೋದಕ್ಕೆ, ಅವನು ನಾಯಿ ಮುಂದೆ ಹೋಗ್ತಿತ್ತಂತೆ, ಪಾಂಡವರು ಹಿಂದೆ ಇದ್ರು. ಆಗ ಏನಾಯ್ತಂತೆ, ನಾಯಿ ಮುಂದೆ ಹೋಗ್ತಾ ಇದ್ರೆ ಏಕಲವ್ಯ ಎಲ್ಲೋ ಒಂದು ಕಡೆ ಇದ್ದಂತೆ. ಎಲ್ಲೋ ಇದ್ದವನಿಗೆ ಅವನಿಗೊಂದು ಕೀರ್ತಿ ಇತ್ತು, ಶಬ್ದವೇದಿ ಅಂತ. ಶಬ್ದವೇದಿ ಅಂದ್ರೆ ಎಲ್ಲಿ ಶಬ್ದ ಕೇಳಿಸ್ತದೋ ಅಲ್ಲಿ ಬಿಡ್ತಿದ್ನಂತೆ ಬಾಣವನ್ನು. ಈ ನಾಯಿ ಓಡಬೇಕಾದ್ರೆ ನಾಲಿಗೆ ಹೊರಗೆ ಹಾಕೊಂಡು ಆಯಾಸ ಪಟ್ಕೊಂಡು ಹಾ 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 ಅಂತ ಇರ್ತದೆ. ಅದು ಕೇಳಿಸ್ತಂತೆ, ಶಬ್ದ ಕೇಳಿಸ್ತಂತೆ. ನಾಯಿ ಶಬ್ದ ಮಾಡಿದ್ ಕೇಳಿಸಿ ಅದು ಎಲ್ಲಿ ಶಬ್ದ ಬರ್ತಾ ಇದೆಯೋ ಆ ಜಾಗಕ್ಕೆ ಸರಿಯಾಗಿ 12 ಬಾಣಗಳನ್ನು ಬಿಟ್ಟನಂತ. 12 ಬಾಣ. ಆ ಬಾಣಗಳು ಬಿಟ್ರೆ ಎಲ್ಲಾ ಬಾಣಗಳು ಹೋಗಿ ಆ ನಾಲಿಗೆಗೆ ಸಿಕ್ಕಾಕೊಂಡಿತ್ತು ಎಲ್ಲದಕ್ಕೂ. ಅಂದ್ರೆ ನಾಯಿಯ ನಾಲಿಗೆ ಇತ್ತಲ್ಲ, ನಾಯಿಯ ನಾಲಿಗೆಗೆ ಹೋಗಿ ಸಿಗಾಕೊಂಡಿತ್ತಂತೆ. ಎಷ್ಟು ಚೆನ್ನಾಗಿ ಬಾಣ ಬಿಟ್ಟಿದ್ದ ಅಂದ್ರೆ, ಏನಂತಾರಲ್ಲ ಆರ್ಟ್ ಅಂತ ಹೇಳ್ತಾರಲ್ಲ, ಅಂಥ ಅದ್ಭುತವಾಗಿ ಬಾಣ ಬಿಟ್ಟಿದ್ನಂತೆ. ಅಷ್ಟು 12 ಬಾಣಗಳು ಕೂಡ ನಾಲಿಗೆಗೆ ಸಿಗಾಕೊಂಡಿದೆ, ರಕ್ತ ಸುರಿದಿಲ್ಲಂತೆ. ರಕ್ತ ಬರದೇ ಇರುವಂತೆ ನಾಲಿಗೆಗೆ ಸಿಗಾಕೊಳ್ಳುವಂತೆ ಬಿಟ್ಟಿದ್ದಾನಂತೆ ಬಾಣವನ್ನ. ಈ ನಾಯಿ ಹೋಗಿ ಧರ್ಮರಾಜನ ಎದುರಿಗೆ ನಿಂತ ಗಾಬರಿ ಆದ್ನಂತ ಒಂದ್ಸರ್ತಿ. ಭೀಮಸೇನ ಆಗ್ಲಿಲ್ಲ ಮತ್ತೆ. ಭೀಮಸೇನಿಗೆ ಏನಾಗ್ಲಿ, ಯಾಕೆಂದ್ರೆ ಇದಕ್ಕಿಂತ ಮೊದಲು ಏಕಲವ್ಯನನ್ನೇ ಬಡದು ಅವನ ಹತ್ರನೇ ಒಂದ್ಸರ್ತಿ ದಿಗ್ವಿಜಯ ಪತ್ರವನ್ನು ತಂದಿದ್ದಾನೆ ಭೀಮ. ಆದ್ರಿಂದ ಅವನಿಗೇನು ಅನಿಸ್ತಿಲ್ಲ. ಉಳಿದವರಿಗೆಲ್ಲ ಆಶ್ಚರ್ಯ ಆಯ್ತಂತೆ, ಯಾರಪ್ಪ ಇದು ಅಂತ. ಆಗ ಶ್ರುತ್ವಾರಾವಂ ಸಾರಮೇಯಸ್ಯ ದೂರಾತ್ ಚರ್ಯೈಹಿ ಮುಖಂ ಶಬ್ದವೇದಿ ಪುಪೂರೇ. ಶಬ್ದವೇದಿ ಇಂತ ಬಾಣ ಬಿಟ್ಟಿದ್ದಾನೆ ಯಾರು ಅಂತ ಅಲ್ಲಿಗೆ ಹೋದ್ರಂತೆ. ದ್ರೋಣಾಚಾರ್ಯರು ಬಂದ್ರು, ದ್ರೋಣಾಚಾರ್ಯ ಎಲ್ಲರೂ ಬಂದ್ರಂತೆ. ಬಂದಾಗ ಆಗ ಅವನನ್ನು ನೋಡುವಾಗ ಸ ಏಕಲವ್ಯೋ ವ್ರಣಮಸ್ಯ ನಾಕರೋತು ಶ್ವಾಪೂರಿತಾಸ್ಯ ಪಾಂಡವಾನ್ ಅಭ್ಯಯಾತ್ ಸಹ. ಈ ಪಾಂಡವರೆಲ್ಲ ನೋಡಿ ಆಶ್ಚರ್ಯಪಟ್ರಂತೆ. ಆಗ ಅದರಲ್ಲಿ ಏನಾಯ್ತು ಅಂದ್ರೆ, ಇವನು ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಏಕಲವ್ಯ ಅಂದ್ರೆ ಅವನ ಪರಾಕ್ರಮ ಹೇಳಿದೆ. ಆದ್ರೆ ಒಂದು ಮಾತು ಹೇಳಬೇಕು ಅಂದ್ರೆ ಮತ್ತೆ ಅವನು ಪರಾಕ್ರಮಿ ಅಂತ ಅನ್ಕೊಂಡು, ಏಕಲವ್ಯ ಮಹಾ ಗುರುಭಕ್ತ ಅವನು. ಅಂದ್ರೆ ಗುರುಗಳ ಮೇಲೆ ಭಾರಿ ಭಕ್ತಿ ಮಾಡಿ, ಕೆಲವರೆಲ್ಲ ಅದೇ ಪಾಠ ಇಟ್ಟಿರ್ತಾರೆ.
ಭಕ್ತಿ ಹೇಗಿರಬೇಕು, ಗುರುಭಕ್ತಿ ಅನ್ನೋದಕ್ಕೆ ಏಕಲವ್ಯನ ಪಾಠಗಳೆಲ್ಲ ಇಡ್ತಿರ್ತಾರೆ. ಒಂದ್ ತಿಳ್ಕೊಳ್ರಿ, ಮಹಾಭಾರತದ ಪ್ರಕಾರ, ಮಧ್ವಾಚಾರ್ಯ ನಿರ್ಣಯಗಳ ಪ್ರಕಾರ ಏಕಲವ್ಯ ಅಂತ ಹೇಳಿದ್ರೆ ಆ ಕಾಲದ ಒಬ್ಬ ದೊಡ್ಡ ಟೆರರಿಸ್ಟ್ ಅಂತ ಅರ್ಥ. ಆ ಕಾಲದಲ್ಲಿ ಒಬ್ಬ ದೊಡ್ಡ ಟೆರರಿಸ್ಟ್, ಅವನು ಉಗ್ರಗಾಮಿ, ಅವನು ಅಂಥವನು. ಅಂತ ಒಬ್ಬ ವ್ಯಕ್ತಿ ಅವನನ್ನು ಗುರುಭಕ್ತ ಅಂತೆಲ್ಲ ಹೇಳ್ಬೇಕು. ಅವನು ಗುರುಭಕ್ತಿ ಮಾಡಿದ್ದಾನೆ ಇಲ್ಲ ಅಂತಲ್ಲ, ದೊಡ್ಡ ಟೆರರಿಸ್ಟ್ ಆಗಿದ್ದ ಆ ಕಾಲದಲ್ಲಿ ಅಂತ ಹೇಳ್ತಾರೆ. ಅಂತ ವ್ಯಕ್ತಿ ಅವನು. ಅವನಲ್ಲಿ ಇನ್ನೂ ಎಂತಿಂತ ವಿದ್ಯೆ ಇತ್ತು ಅಂದ್ರೆ ಪಿಶಾಚಿಗಳನ್ನೆಲ್ಲ ಆವಾಹನೆ ಮಾಡಿ ಅವುಗಳಿಂದ ವಿದ್ಯೆ ಪಡಿತಿದ್ದಂತೆ. ರಾತ್ರೋರಾತ್ರಿ ಇಂಥ ಕೆಲಸಗಳೆಲ್ಲ ಮಾಟ ಮಂತ್ರ ಇಂಥದ್ದೆಲ್ಲ ಮಾಡ್ತಿದ್ದಂತೆ ಕಾಡಲ್ಲಿ ಕೂತ್ಕೊಂಡು, ಇಂಥ ಕೆಲಸ. ಹಾಗಾಗಿ ಪೈಶಾಚ ಮೇ ವೈಶ ಪಿಶಾಚ ಕೇಭ್ಯ ಪೂರ್ವಂ ವಿವೇದಾಸ್ತ್ರ ವೃಂದಂ ನಿಷಾದ, ಇದನ್ನೆಲ್ಲ ಮಾಡ್ತಾ ಇದ್ದ. ಇಂಥದ್ದನ್ನೆಲ್ಲ ನೋಡಿ ಒಮ್ಮೆ ಏನಾಯ್ತಂತೆ, ಈ ಇವನು ಏನಿದ್ದ ಏಕಲವ್ಯ, ಅವನ ಬಳಿಗೆ ಇವ್ರು ಹೋದ್ರಂತೆ, ದ್ರೋಣಾಚಾರ್ಯ ಹೋದ್ರಂತೆ. ಅದಕ್ಕೆ ಅರ್ಜುನ ಹೇಳಿದಂತೆ, ನನ್ನನ್ನು ಮೀರಿದಂತ ಅಸ್ತ್ರವೇತ್ತನಾಗ್ತಾನೆ ಇವನು ಅಂತ ಹೇಳಿದನು. ಅದಕ್ಕೆ ಅರ್ಜುನನಿಗೆ ಬೇಜಾರಾಗತ್ತೆ ಅನ್ನೋದಕ್ಕೋಸ್ಕರ ಹೋದ್ರೆ ಅವನೇನ್ ಮಾಡ್ತಿದ್ನಂತೆ, ದ್ರೋಣಾಚಾರ್ಯರದ್ದೇ ಒಂದು ಪ್ರತಿಮೆಯನ್ನ ಮಾಡಿಟ್ಟುಕೊಂಡು ಅವರೇ ನನ್ನ ಗುರುಗಳು ಅಂತ ತಿಳಿದು ಅದರ ಎದುರಿಗೆ ನಮಸ್ಕಾರ ಮಾಡಿಕೊಂಡು ತಾನೇ ಪ್ರಾಕ್ಟೀಸ್ ಮಾಡ್ತಿದ್ನಂತೆ. ಆಗ ಇವ್ರು ಹೋದ್ರಂತೆ, ದ್ರೋಣಾಚಾರ್ಯರು ಹೋಗಿ ಹೇಳಿದ್ರಂತೆ, ನೀನು ನನ್ನ ವಿಗ್ರಹ ಇಟ್ಟುಕೊಂಡು ಮಾಡ್ತಿದ್ದಿ ಅಂದ್ಮೇಲೆ ನನ್ನ ಶಿಷ್ಯ ನೀನು, ಅದಕ್ಕೆ ನನಗೆ ಗುರುದಕ್ಷಿಣೆ ಬೇಕು ಅಂದ್ರಂತೆ. ಏನು ಅಂದ್ರೆ ನಿನ್ನ ಹೆಬ್ಬೆಟ್ಟು ಕೊಡು ಅಂತ ಕೇಳಿದ್ರಂತೆ. ನಿನ್ನ ಹೆಬ್ಬೆಟ್ಟು ಕೊಡು, ಆಯ್ತು ಅಂತ ಕಿತ್ತುಕೋ, ಕ್ಷಣ ಮಾತ್ರದಲ್ಲಿ ಕೊಟ್ಬಿಟ್ನಂತ. ಕ್ಷಣ ಮಾತ್ರದಲ್ಲಿ ಕೊಟ್ಟ. ಇಷ್ಟಾದ ಮೇಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ದ್ರೋಣಾಚಾರ್ಯರಿಗೂ ಕೂಡ ಅವನ ಮೇಲೆ ಒಂದು ವ್ಯಾಮೋಹ ಇತ್ತಂತೆ. ನನ್ನನ್ನ ಕಲ್ಲಿನ ಮೂರ್ತಿ ಮಾಡಿಟ್ಟುಕೊಂಡು, ಕೆಲವು ಗುರುಗಳಿಗೆ ಶಿಷ್ಯಂದ್ರು ಭಾರೀ ವಾತ್ಸಲ್ಯ ತೋರಿಸ್ಬಿಟ್ರೆ ಆ ಶಿಷ್ಯರ ಮೇಲೆ ಪ್ರೀತಿ ಜಾಸ್ತಿ ಬಂದ್ಬಿಡ್ತದೆ. ಹಂಗೆ ಈ ದ್ರೋಣಾಚಾರ್ಯಗೂ ಕೂಡ ಪ್ರೀತಿ ಉಕ್ಕಿ ಬಂದು ಏನ್ ಮಾಡಿದ್ರಂತೆ ದ್ರೋಣಾಚಾರ್ಯ ಅವನಿಗೆ, ನೀನೇನು ಯೋಚನೆ ಮಾಡಬೇಡ, ನಾನು ನಿನಗೆ ಗುಪ್ತವಾಗಿ ಅಂದ್ರೆ ಯಾರಿಗ್ ಗೊತ್ತಿಲ್ಲದಂತೆ ಗೌಪ್ಯದಲ್ಲಿ ಪಾಠ ಮಾಡ್ತೇನೆ ಅಂತ ರಾತ್ರೋರಾತ್ರಿ ಹೋಗಿ ಇವನಿಗೆ ಪಾಠ ಮಾಡಿ ಬರ್ತಿದ್ರಂತೆ ದ್ರೋಣಾಚಾರ್ಯರು ಕೂಡ. ಎಷ್ಟೋ ಸರ್ತಿ ಹಂಗ್ ಮಾಡಿದ್ರಂತೆ. ಹಿಂಗೆ ಬೆಳೆದಂಥವನು ಅವನು ಅಂತ. ಇದು ದ್ರೋಣಾಚಾರ್ಯರು ಅಂದ್ರೆ ಬ್ರಾಹ್ಮಣರಿಗೆ ಮಾತ್ರ ಪಾಠ ಮಾಡ್ತೀನಿ ಅಂದವರು ಹೋಗಿ ಈ ಬೇಡನಿಗೂ ಕೂಡ ಪಾಠ ಮಾಡಿ ಬರ್ತಿದ್ರಂತೆ ರಾತ್ರೋರಾತ್ರಿ ಅಂತ ಹೇಳುತ್ತಾರೆ. ಇದೆಲ್ಲವೂ ಕೂಡ, ಇಷ್ಟು ಕಥೆಗಳೆಲ್ಲವೂ ಕೂಡ ಪಾಂಡವರ ಕಥೆಗಳಿವೆಲ್ಲ ನಡೀತಾ ಇತ್ತಂತೆ. ಇದೆಲ್ಲ ನಡೀತಾ ಇರಬೇಕಾದ್ರೇನೆ ಇನ್ನೊಂದು ಕಡೆ ಕೃಷ್ಣನ ಕಥೆ ಎಲ್ಲಿಗೆ ಬಂದಿತ್ತು ಅಂತ ಹೇಳುತ್ತಾರೆ. ಕೃಷ್ಣನ ಕಥೆ ಏನಾಗಿತ್ತು, ಕೃಷ್ಣ ಅವನು ಆ ಕಾಲದಲ್ಲಿ ಏನಾಗಿತ್ತಂತೆ, ಒಮ್ಮೆ ಈ ಬಲಿಚಕ್ರವರ್ತಿ ಏನ್ ಮಾಡಿದ್ನಂತೆ, ಈ ಇವನು ಜರಾಸಂಧ ಕೃಷ್ಣನನ್ನ ಯುದ್ಧ ಮಾಡಬೇಕು ಅಂತ ಅನೇಕ ಬಾರಿ ಬಂದಿದ್ದ. ಒಂದು ಸರ್ತಿ ಬಂದಾಗ ಏನ್ ಮಾಡಿದ್ನಂತೆ, ಈ ಮಂಡ್ಯ ಹತ್ರದಲ್ಲಿ ಒಂದು ಗೋಮಂತ ಪರ್ವತ ಅಂತ ಇದೆ, ಅಲ್ಲಿಗೆ ಬಂದ್ಬಿಟ್ಟಿದ್ನಂತೆ. ಉತ್ತರದಿಂದ ದಕ್ಷಿಣಕ್ಕೆ ಬಂದಿದ್ನಂತೆ ಕೃಷ್ಣ ಬಲರಾಮ್ ಇಬ್ರು. ಬಹಳ ಎತ್ತರದ ಪರ್ವತ, ಬಹಳ ಎತ್ತರದ್ದು. ಆ ಪರ್ವತದ ಮೇಲೆ ಹೋಗಿ ಕೂತ್ ಬಿಟ್ಟಿದ್ನಂತೆ. ಅದ್ ಮೇಲೆ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಜರಾಸಂಧ ಬಂದಂತೆ, ಬಂದು ಮೇಲಿದ್ದಾನೆ, ಮೇಲೆ ಹತ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಈ ಕೃಷ್ಣನ್ ಕೊಲ್ಲಬೇಕು ಅಂತ ಇಡೀ ಪರ್ವತದ ಸುತ್ತಲೂ ಕೂಡ ಬೆಂಕಿ ಹಾಕಿ ಅನೇಕ ಕಟ್ಟಿಗೆಗಳು ಮರಗಳು ಕಡ್ಕೊಂಡು ಬಂದು ಹಾಕಿ ಅದಕ್ಕೆ ಬೆಂಕಿ ಹಚ್ಚಿಬಿಟ್ನಂತೆ. ಮೇಲಿರೋದೆಲ್ಲವೂ ಸುಟ್ಟೋಗಿ ಬಿಡಬೇಕು ಅಂತ ಆ ತರ ಮಾಡಿದ್ನಂತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮೇಲಿರುವ ಕೃಷ್ಣನಿಗೆ ಏನೂ ಆಗ್ಲಿಲ್ಲ. ಅಲ್ಲಿ ತನಕ ಬೆಂಕಿನೂ ಬರ್ಲಿಲ್ಲ, ಏನಿಲ್ಲ, ಅಲ್ಲೇ ಕೂತಿದ್ನಂತೆ. ಇದೇ ಕಾಲದಲ್ಲಿ ಇನ್ನೊಂದೇನಾಯ್ತು ಅಂದ್ರೆ, ವೈಕುಂಠದಲ್ಲಿ ಒಂದು ಘಟನೆ ನಡೀತಂತೆ. ಏನು ಅಂದ್ರೆ, ಈ ಬಲಿಚಕ್ರವರ್ತಿ ಇದ್ನಲ್ಲ, ಆ ಬಲಿಚಕ್ರವರ್ತಿ ದೇವರ ದರ್ಶನಕ್ಕೆ ಅಂತ ಹೋಗಿದ್ನಂತೆ. ಆ ದೇವ್ರೇನ್ ಮಾಡಿದ್ರಂತೆ, ಎಲ್ರು ನೋಡ್ತಿದ್ದಂತೆ ಸುಮ್ಮನೆ ಮಲಗಿದಂತೆ ನಟನೆ ಮಾಡಿದ್ನಂತೆ. ಪರಮಾತ್ಮ ಮಲಗಿದಂತೆ ನಟನೆ ಮಾಡಿದಾಗ ಬಲಿಚಕ್ರವರ್ತಿ ಬಂದವನೇನ್ ಮಾಡಿದ್ನಂತೆ, ದೇವರ ತಲೆ ಮೇಲಿದ್ದ ಕಿರೀಟ ಅಪಹರಣ ಮಾಡಿದ್ನಂತೆ. ಕಿರೀಟವನ್ನು ಅಪಹರಣ ಮಾಡಿ ತನ್ನ ತಲೆಗೆ ಹಾಕೋಬೇಕು ಅಂತ ಅಪಹರಣ ಮಾಡಿದ. ಅಪಹರಣ ಮಾಡಿ ತಗೊಂಡು ಹೋಗ್ತಿದ್ದ. ಅಷ್ಟರಲ್ಲಿ ಗರುಡ ದೇವ್ರು ನೋಡಿಬಿಟ್ರಂತ. ಗರುಡ ನೋಡಿಬಿಟ್ಟ, ಬಿಡ್ಲಿಲ್ಲ, ಹಿಂದ್ ಬಂದ್ರಂತೆ. ಏನೋ ದೇವ್ರ ಕಿರೀಟ ಅಪಹರಣ ಮಾಡ್ಕೊಂಡು ಹೋಗ್ತೀಯಾ ಅಂತ ಬಿಡ್ಲಿಲ್ಲ. ವೇಗದಿಂದ ಬಂದ್ರೆ ಇವನು ಓಡ್ದ. ಇನ್ನೀ ಗರುಡನ ಕೈಯಲ್ಲಿ ತಪ್ಪಿಸ್ಕೊಳ್ಲಿಕ್ಕಾಗಲ್ಲ ಅಂತ ಕೆಳಗ್ ಭೂಮಿ ತನಕ ಇಳ್ಕೊಂಡ್ ಬಂದಿದ್ನಂತೆ. ಬಂದವನು ಕಿರೀಟವನ್ನ ಅಲ್ಲೇ ಕೆಳಗಿಟ್ಟು ಖಾಲಿ ಕೈ ಮಾಡ್ಕೊಂಡು ಹೋಗ್ಬಿಟ್ನಂತೆ. ಆಗ ಗರುಡ ಬಿಟ್ಟವನು. ಆ ಕಿರೀಟವನ್ನು ವಾಪಸ್ ತಗೊಂಡ್ಬಂದಂತೆ ಗರುಡ ಅಂತ ಹೇಳ್ತಾರೆ. ಗರುಡ ಆ ಕಿರೀಟವನ್ನು ವಾಪಸ್ ತಗೊಂಡ್ಬಂದಂತೆ. ಈ ಕಿರೀಟವನ್ನ ವಾಪಸ್ ತರಬೇಕಾದ್ರೆ ಆವಾಗ ಏನಾಯ್ತು ಅಂದ್ರೆ, ಗರುಡ ಮತ್ತೆ ಮೇಲ್ಮಾರ್ಗದಲ್ಲಿ ಹೋಗ್ಬೇಕಲ್ಲ. ಮೇಲ್ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತಂತೆ, ಅಲ್ಲಿ ಗೋಮಂತ ಪರ್ವತದ ಮೇಲೆ ಕೃಷ್ಣ ಬಲರಾಮ ಇಬ್ರು ಆಟ ಆಡ್ತಾ ಕೂತ್ಕೊಂಡಿದ್ರಂತೆ. ಇಬ್ರು ಆಟ ಆಡ್ತಾ ಇದ್ದಾಗ ನೋಡಿದ ಕೂಡ್ಲೇನೆ, ಎಲ್ಲಾ ಕೃಷ್ಣ ಇಲ್ಲೇ ಇದೆಯಲ್ಲೋ ಮಾರಾಯ, ನಿನ್ ಕಿರೀಟ ಭಾರ ಆಗ್ತಾ ಇದೆ, ನನಗೆ ಹೊತ್ಕೊಂಡು ಓಡಾಡ್ಲಿಕ್ಕಾಗಲ್ಲ, ತಗೋ ನಿನ್ ಕಿರೀಟ ನಿನಗೆ ಅಂತ ತಂದು ಅವನ ತಲೆ ಮೇಲೆ ಇಟ್ಬಿಟ್ನಂತೆ.
ಅದು ಹಾಗೆ ಸೈಜ್ ಎಲ್ಲೂ ಕೂಡ ವ್ಯತ್ಯಾಸ ಆಗ್ಲಿಲ್ಲ, ಕರೆಕ್ಟಾಗಿ ಕೂತ್ಕೊಳ್ತಂತ ಕೃಷ್ಣನ ತಲೆ ಮೇಲೆ ಆ ಕಿರೀಟ ಎನ್ನುವಂಥದ್ದು ಬಹಳ ಅದ್ಭುತವಾಗಿ ಕೂತ್ಕೊಳ್ತಂತೆ. ಕಿರೀಟ ಇಟ್ಬಿಟ್ಟ, ಆ ಭಗವಂತನಿಗೆ ಒಂದು ಪಟ್ಟಾಭಿಷೇಕ ಅನ್ನುವಂತೆ ಕಿರೀಟ ಇಟ್ಟು ಮಾಡಿದ್ನಂತೆ. ಅಲ್ಲಿಂದ ಹೊರಟ ಅವನು ಅಂತ ವಾದರಾಜ ಸ್ವಾಮಿಗಳು ಸಣ್ಣದಾಗಿ ಹೇಳ್ತಾರೆ ಇದನ್ನೆಲ್ಲವನ್ನು ಕೂಡ. ಇದರಲ್ಲಿ ಲಕ್ಷ್ಮೀ ಶೋಭಾನೆ ಪದ್ಯವನ್ನು ಹೇಳಬೇಕಾದ್ರೆ, ಕಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ, ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕೆ ಇಳಿದ ಗಡ. ಇದು ಏನು ಅಂದ್ರೆ, ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ, ತನಗೆ ಯೋಗ್ಯ ಅಲ್ಲ. ದೇವ್ರ ಕಿರೀಟ ನಾನು ತನ್ನ ತಲೆ ಮೇಲೆ ಹಾಕೊಳ್ತೀನಿ ಅಂದ್ರೆ ಬಲಿ ಚಕ್ರವರ್ತಿಗೆ ಯೋಗ್ಯನ ಅದು ಅಲ್ಲ. ತನಗೆ ಸಲ್ಲದ ಭಾಗ್ಯವ, ಆದ್ರೆ ಅದನ್ನು ಎತ್ಕೊಂಡು ಓಡ್ತಿದ್ದ. ಆದ್ರೆ ಏನಾಯ್ತು, ಗರುಡ ಬಂದ, ಅದನ್ನ ನೋಡಿದ ಕೂಡಲೇ ಕೆಳಗಿಟ್ಟು ಹೊಡೆದ. ಬಲ್ಲಿದ ಗಂಜಿ ಬರಿಗೈದ ಅಂತ, ಬಲ್ಲಿದವನಿಗೆ ಅವನು ಬಲ್ಲವನಿ ಇವನು ಗರುಡ, ಇನ್ನು ನಾನು ಬಿಡಲ್ಲ ಅಂತ ಹೇಳಿ ಬರಿಗೈ ಮಾಡ್ಕೊಂಡು ಓಡಿ ಹೋದ್ನಂತ, ಅಲ್ಲೇ ಇಟ್ಟು ಓಡಿ ಹೋದ ಅದನ್ನ ಅಂತ. ಅದಕ್ಕೆ ದೇವ್ರೇನ್ ಮಾಡಿದ್ದಾನೆ ಅಂದ್ರೆ, ಅವನನ್ನ ಬಲಿ ಚಕ್ರವರ್ತಿಯನ್ನ ತ್ರಿವಿಕ್ರಮ ರೂಪದಿಂದ ಇನ್ನೊಂದು ಪಾದ ಅವನ ತಲೆ ಮೇಲಿಟ್ಟಿದ್ದಾನಂತೆ. ಯಾಕೆ ಅಂದ್ರೆ ವಾದರಾಜರು ಹೇಳುವಂತ ಕಾರಣ, ನೋಡು ನಿನಗೆ ಯೋಗ್ಯವಲ್ಲದ ಕೆಲಸವನ್ನ, ಕಿರೀಟವನ್ನ ಅಪಹರಣ ಮಾಡಿದ್ದಿ, ದೇವರ ಕಿರೀಟವನ್ನ, ಆದ್ರಿಂದ ಮುಕ್ತಿ ಬಹಳ ಮೇಲಿದೆ, ನೀನು ಅದರ ಹತ್ರಕ್ಕೂ ಸುಳಿಬೇಡ ನೀನು ಅಂತ ಪಾತಾಳಕ್ಕೆ ಹಾಕಿದ್ದಾನಂತೆ. ಅದಕ್ಕೋಸ್ಕರ ನೀ ಹತ್ರಕ್ಕೂ ಬರಬೇಡ ಅಂತ. ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕೆ ಇಳಿದ ಗಡ, ದುರ್ಲಭವಾದಂತ ಮುಕ್ತಿಗೆ ದೂರದಲ್ಲಿರು ನೀನು ಅಂತ ಕಳಿಸಿಕೊಟ್ಟ ಅಂತ ಹೇಳ್ತಾರೆ. ಹಾಗೆ ಅದು ಬಲಿ ಚಕ್ರವರ್ತಿಗೆ ಇದಕ್ಕೆ ಅವನ ತಲೆ ಮೇಲೆ ಇಟ್ರು. ಇದೆಲ್ಲ ಆಯ್ತಲ್ಲ, ಇದಕ್ಕೆ ಭಾಗವತದಲ್ಲಿ ಸತ್ಯಧರ್ಮ ತೀರ್ಥ ಶ್ರೀಪಾದರು ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಈ ಪ್ರಸಂಗಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ದೇವರ ಒಂದು ಸಂಕಲ್ಪ ಏನು ಅಂತಂದ್ರೆ, ಭೂಮಿಗೆ ಏನಾದ್ರೂ ಬಂದ ನಂತರ ಮೇಲಿಂದ ಬರುವಾಗ ಅಕಸ್ಮಾತ್ ಏನಾದ್ರೂ ತಂದ ಅಂದ್ರೆ ಅದನ್ನ ಮತ್ತೆ ವಾಪಸ್ ತಗೊಂಡು ಹೋಗಲ್ಲಂತೆ ದೇವ್ರು. ಇಲ್ಲಿಂದ ಯಾವುದು ತಗೊಂಡು ಹೋಗಲ್ಲಂತೆ, ಆದ್ರೆ ಅಲ್ಲಿಂದ ಯಾವುದು ತರಲ್ಲ. ಅಕಸ್ಮಾತ್ ಬಂದ್ರೆ ಮತ್ತೆ ಇಲ್ಲಿಂದ ತಗೊಂಡು ಹೋಗಲ್ಲಂತೆ ದೇವ್ರು. ಅದು ಅವನ ಸಂಕಲ್ಪ ಅಂತೆ. ಹಂಗಾಗಿ ಈ ಕಿರೀಟ ಏನೋ ವೈಕುಂಠದಿಂದ ಬಂದ್ಬಿಡುತ್ತದು. ಆ ವೈಕುಂಠದಿಂದ ಬಂದಾದ ನಂತರ ಮತ್ತೆ ಭೂಮಿ ಮೇಲೆ ಇತ್ತು, ಆ ಮತ್ತೆ ವಾಪಸ್ ತಗೊಂಡು ಹೋಗಲ್ಲ, ಅದು ಸಂಕಲ್ಪ ಪರಮಾತ್ಮನ. ಮತ್ತೆ ಇವತ್ತು ಎಲ್ಲಿದೆ ಆ ಕಿರೀಟ, ಎಲ್ಲಿದೆ ಅಂತ ಕೇಳಿದ್ರೆ ಸತ್ಯಧರ್ಮ ತೀರ್ಥರು ಬರೀತಾರೆ. ಅವ್ರು ಹೇಳ್ತಾರೆ, ಈ ಕಿರೀಟ ಎಲ್ಲಿದೆ ಅಂದ್ರೆ, ಇವತ್ತಿಗೂ ಕೂಡ ಅಲ್ಲೇ ಹತ್ತಿರದಲ್ಲೇನೆ ಒಂದು ಊರಿದೆ, ಮೇಲ್ಕೋಟೆ ಅಂತ ಬರುತ್ತದೆ. ಆ ಮೇಲ್ಕೋಟೆಯಲ್ಲಿ ಒಂದು ಉತ್ಸವ ನಡೀತದೆ. ಅದ್ರ ಹೆಸರು ವೈರಮುಡಿ ಅಂತ ಒಂದು ಉತ್ಸವ ನಡೀತದೆ. ಅದು ವರ್ಷಕ್ಕೊಂದ್ಸರ್ತಿ ವೈರಮುಡಿ ಅಂತ ಉತ್ಸವ ನಡೀಬೇಕಾದ್ರೆ ಈಗಲೂ ಕೂಡ ಏನಾಗತ್ತೆ ಅಂದ್ರೆ, ಅದು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತದೆ. ಅದನ್ನ ವರ್ಷಕ್ಕೊಂದ್ಸರ್ತಿ ಆ ಕಿರೀಟವನ್ನ ತೆಗೆದು ಒಂದು ಉತ್ಸವವನ್ನ ಮಾಡ್ತಾರೆ. ಅದನ್ನ ಆವಾಗ ಮಾತ್ರ ಅದರ ದರ್ಶನವನ್ನು ಮಾಡಬಹುದು. ಅಂತ ಕಿರೀಟ ಇವತ್ತಿಗೂ ಕೂಡ ಅಲ್ಲಿದೆ. ಅದು ನಾನು ನೋಡಿದ್ದೇನೆ ಅಂತ ಸತ್ಯಧರ್ಮ ತೀರ್ಥರು ಬರೀತಾರೆ. ಆ ಕಿರೀಟ ಅಂದ್ರೆ ಭಗವಂತ ಅದನ್ನು ತಗೊಂಡು ಹೋಗ್ಲಿಲ್ಲಂತೆ, ಕಿರೀಟವನ್ನು ಅಲ್ಲೇ ಇಟ್ಟು ಹೋದ್ನಂತೆ ಪರಮಾತ್ಮ. ಇವತ್ತಿಗೂ ಇದೆ ಅದು ಅಂತ ಅವ್ರು ಹೇಳುವಂಥದ್ದು. ಯಾಕೆಂದ್ರೆ ಸತ್ಯಧರ್ಮರು ಅಂದ್ರೆ ಸ್ವಲ್ಪ ಮೈಸೂರು ಪ್ರಾಂತ್ಯ ಜಾಸ್ತಿ, ಅವರಿಗೆ ಅಭ್ಯಾಸ ಅದೆಲ್ಲ, ಅಲ್ಲೇ ಓಡಾಡಿದವರು ಜಾಸ್ತಿ ಅವರೆಲ್ಲ. ಹಾಗಾಗಿ ಅಂತ ಮಹಾತ್ಮರು ಅವರು ಹೇಳಿದಂತ ಮಾತು. ಆಮೇಲೆ ಬಲಿಚಕ್ರವರ್ತಿಯನ್ನ ಕೆಳಗೆ ಹಾಕಿದ್ರು, ಕಿರೀಟವನ್ನ ತಗೊಂಡು ಹೋದ ಭಗವಂತ. ಇದನ್ನೆಲ್ಲ ಮಾಡಿದಂತೆ. ಇಷ್ಟೆಲ್ಲ ಆದ ನಂತರ ಆಮೇಲೆ ಮುಂದೆ ಈ ಕೃಷ್ಣ ಪರಮಾತ್ಮನಿಗೆ ಮುಂದೆ ಮದುವೆಗಳೆಲ್ಲ ಆಗಬೇಕಲ್ವ. ಮದುವೆ ಆಗಬೇಕು ಅಂತ ಮೊದಲಿಗೆ ಏನ್ ಮಾಡಿದ್ರಂತೆ, ಅಲ್ಲ ಕೃಷ್ಣನೇ ಮದುವೆ ಮಾಡ್ಕೊಂಡ ಅಂತಂದ್ರೆ ಬೈತಾರೆ ಜನ. ಈಗಾಗಲೇ ಒಂದು ಮದುವೆ ಮಾಡ್ಕೊಂಡಿದ್ದಾನೆ, ಏನ್ ಬೈಯೋದೇನ್ ಬಂತು, ಒಂದು ಮದುವೆ ಮಾಡ್ಕೊಂಡಿದ್ದಾನೆ. ಆದ್ರೂ ಕೂಡ ಅಣ್ಣನಿಗೊಂದು ಮದುವೆ ಆಗಬೇಕು ಅಂತ ಅನ್ಕೊಂಡಂತೆ ಈ ಭಗವಂತ. ಅಣ್ಣನಿಗೊಂದು ಮದುವೆ ಆಗಿಬಿಟ್ರೆ ನನಗೆ ಸಮಸ್ಯೆ ಇರೋದಿಲ್ಲ ಅಂತ. ಅದಕ್ಕೆ ಈ ಬಲರಾಮನಿಗೊಂದು ಮದುವೆ ಆಗಿಬಿಡ್ಲಿ ಅಂತ ಅನ್ಕೊಂಡ್ರಂತೆ. ಬಲರಾಮನಿಗೆ ಮದುವೆ ಆಗಲಿ ಅಂತಂದ್ರೆ ಬಲರಾಮನಿಗೆ ಹುಡುಗಿಯಲ್ಲಿ ಹುಡುಕೋದಿ, ಇದ್ದಕ್ಕಿದ್ದಾಗಿ ಹುಡುಗಿ ಸಿಗ್ಬೇಕಲ್ಲ. ಅದು ಏನಾಯ್ತಂತೆ, ಬಲರಾಮನಿಗೊಂದು ಮದುವೆ ಮಾಡಿದ್ರಂತ ಪಾಪ. ಯಾರು ಅಂದ್ರೆ ಒಬ್ಬ ರೈವತ ಅಂತ ಒಬ್ಬ ರಾಜ ಇದ್ದ, ರೈವತ ರಾಜ. ಆ ರೈವತ ರಾಜನ ಮಗಳು ರೇವತಿ ಅಂತ ಅವಳ ಹೆಸರು, ರೇವತಿ. ಅವನ್ ಎಂತ ವಿಚಿತ್ರ ಅಂದ್ರೆ, ಆ ರೈವತ ರಾಜ ಅವನೇನ್ ಮಾಡಿದ್ನಂತೆ, ಮಗಳನ್ನೇನೋ ಹೆತ್ತು ಬಿಟ್ಟಿದ್ದ. ಮಗಳನ್ನ ಹೆತ್ತ ಮೇಲೆ ಅವನು ಯಾವಾಗ ಅಂತಂದ್ರೆ, ಅವನು ಈ ಕೃತಯುಗ ಹತ್ರ ತ್ರೇತಾಯುಗ ಕೃತಯುಗದಲ್ಲಿ ಇದ್ದವನು. ಅವನು ಏನ್ ಮಾಡಿದ್ನಂತೆ, ಮಗಳನ್ನೇನೋ ಪಡೆದಿದ್ದಾನೆ, ಮಗಳಿಗೊಂದು ಗಂಡು ಹುಡುಕಬೇಕು ಅಂತ ಏನ್ ಮಾಡಿದ್ನಂತೆ, ಹುಡುಕಿದ. ಎಲ್ಲೂ ಸಿಗಲಿಲ್ಲ ಸರಿಯಾದ್ದು. ಆಮೇಲೆ ಅವನ ಮನಸ್ಸಿಗೊಂದು ಬಂತಂತೆ, ಏನು ಅಂದ್ರೆ, ಇಲ್ಲ ನಾನೇನು ಗಂಡು ಹುಡುಕಿ ಬಿಡ್ತೀನಿ. ಗಂಡು ಹುಡುಕಿದ ನಂತರ ಅಕಸ್ಮಾತ್ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಏನಾದ್ರೂ ಮನಸ್ತಾಪ ಬಂದು
ನಾಳೆ ಏನಾದ್ರೂ ಡೈವರ್ಸ್ ಅಂತ ಆಗ್ಬಿಟ್ರೆ ಏನ್ ಮಾಡೋದು? ಹಂಗೆಲ್ಲ ಆಗಬಾರ್ದು. ಅದಕ್ಕೆ ಜಾತಕ ಅವ್ರಿವ್ರ ಜ್ಯೋತಿಷ್ಯ ಕೇಳಿದ್ರೆ ಏನೋ ಹೇಳ್ತಾರೆ, ಸರಿಯಾಗೋದಿಲ್ಲ. ಅದಕ್ಕೇನ್ ಮಾಡೋಣ ಅಂದ್ರೆ, ಇವಳನ್ನು ಹುಟ್ಟಿಸಿದವರು ಯಾರು ಅಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳಿಬಿಡೋಣ, ಯಾರು ಗಂಡ ಇವನಿಗೆ, ಇವಳಿಗೆ ಗಂಡ ಆಗ್ತಾನೆ, ಅವ್ರನ್ನ ಹೇಳ್ರಿ ಅಂತ ಕೇಳಿಬಿಡೋಣ ಅಂತ ಬ್ರಹ್ಮದೇವರ ಬಳಿಗೆ ಹೋಗ್ಬಿಟ್ರಂತೆ. ಅವ್ರು ಹೋದಾಗ ಏನಾಗಿತ್ತು ಅಂದ್ರೆ, ಬ್ರಹ್ಮದೇವರ ಸಭೆ. ಆ ಸಭೆಯಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ನಡೀತಿತ್ತಂತೆ, ಸಂಗೀತ ಕಚೇರಿ. ಆ ಸಂಗೀತ ಕಚೇರಿಯಲ್ಲಿ ಹಾ ಹಾ ಹೂ ಹೂ ಅಂತ ಇಬ್ರು ಗಂಧರ್ವರು ಹಾಡು ಹೇಳ್ತಾ ಕೂತಿದ್ರು. ಅವ್ರು ಹಾಡು ಹೇಳ್ತಾ ಇದ್ರು, ಮತ್ ಮಧ್ಯದಲ್ಲಿ ಯಾಕೆ ಡಿಸ್ಟರ್ಬ್ ಮಾಡೋದು, ಸಂಗೀತ ಕಚೇರಿ ಮುಗಿಲಿ, ಆಮೇಲೆ ಬ್ರಹ್ಮದೇವ್ರ ಹತ್ರ ಮಾತಾಡೋಣ ಅಂತ ಅಲ್ಲೇ ಕೂತ್ರಂತೆ. ಸಂಗೀತ ಚೆನ್ನಾಗಿದೆ ಅಂತ ಅವ್ರು ಕೇಳ್ತಾ ಕೂತ್ಬಿಟ್ರು. ಕೂತಾಯ್ತು, ಎಲ್ಲ ಸಂಗೀತ ಕಾರ್ಯಕ್ರಮ ಮುಗೀತಂತೆ. ಸಂಗೀತ ಕಾರ್ಯಕ್ರಮ ಮುಗಿದಾದ ನಂತರ ಆವಾಗ ಬ್ರಹ್ಮದೇವರ ಹತ್ರ ಹೋಗಿ ಕೇಳಿದ್ರಂತೆ, ಸ್ವಾಮಿ ನಾವು ಸಂಗೀತ ಆರಂಭ ಆದಾಗ್ಲೇ ಬಂದಿದ್ವಿ, ಮುಗಿದ ಮೇಲೆ ಕೇಳೋಣ ಅಂತ ಅನ್ಕೊಂಡಿದ್ವಿ, ಅದಕ್ಕೆ ಬಂದ್ವಿ. ಈಗ ನಮ್ಮ ಮಗಳಿಗೆ ಒಂದು ವರ ಬೇಕಾಗಿದೆ, ಯಾರಿದ್ದಾನೆ ವರ ಹೇಳ್ರಿ ಅಂತ ಕೇಳಿ. ವರ ಯಾರಿದ್ದಾನೆ, ಚೆನ್ನಾಗಿ ಒಬ್ಬ ವರ ಬೇಕು, ಡೈವರ್ಸ್ ಆಗಬಾರ್ದು ಅಂತ ಒಂದು ವರ ಬೇಕು ನಮಗೆ ಅಂತಂದ್ರಂತೆ. ಅದಕ್ಕೆ ಬ್ರಹ್ಮದೇವ್ರು ಹೇಳಿದ್ರಂತ, ಅಯ್ಯೋ ಮಾರಾಯ ಯಾವಾಗ ಬಂದಿ ನೀನು ಅಂದ್ರಂತೆ. ಯಾವಾಗ ಅಂತಂದ್ರೆ ಅವ್ರು ಹೇಳಿದ್ರಂತೆ, ಏನಿಲ್ಲ ನೀವು ಸಂಗೀತ ಆರಂಭ ಮಾಡ್ತಿದ್ರಲ್ಲ ಆವಾಗ ಬಂದ್ವಿ ಅಂತ. ಈಗ ಸಂಗೀತ ಮುಗೀತು ಕಾರ್ಯಕ್ರಮ, ಈಗ ಹೇಳ್ತಿದ್ದೀವಿ ಅಂತಂದು. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಯ್ಯೋ ಎಂಥ ಕೆಲಸ ಮಾಡಿದ ಮಾರಾಯ ನೀನು, ಈಗಾಗಲೇ ಏನಾಗಿದೆ ಅಂತಂದ್ರೆ, ನೀನು ಬಂದದ್ದು ಏನು ಅಂದ್ರೆ ತ್ರೇತಾಯುಗದ ಆರಂಭದಲ್ಲಿ ಬಂದಿದ್ದಿ ನೀನು. ಈಗ ಎಷ್ಟಾಗಿದೆ ಅಂತಂದ್ರೆ ಇನ್ನೂ 4 ಚಕ್ರ ಯುಗಗಳು ಅಂದ್ರೆ ಯುಗ ಚಕ್ರ ಎನ್ನುವಂತಹದ್ದು ತಿರುಗಿ 28ನೇ ದ್ವಾಪರ ಯುಗ ನಡೀತಾ ಇದೆ ಈಗಾಗ್ಲೇನೆ. ಈಗ ಬಂದು ಕೇಳ್ತಾ ಇದೆಯಲ್ಲೋ, ಬಂದಾಗ್ಲೇ ಕೇಳಲಿಕ್ಕೆ ಏನಾಗಿತ್ತು ಅಂದ್ರಂತೆ. ಅಲ್ಲ ಸ್ವಾಮಿ, ನಾ ಬಂದಿದ್ದೆ ಸಂಗೀತ ಆರಂಭ ಆಗಬೇಕಾದ್ರೆ ಈಗ ಮುಗಿದಿದೆ ಅಂದ್ರೆ, ಇಲ್ಲಿ ಬ್ರಹ್ಮಮಾನ ಅಂದ್ರೆ ಹೀಗೆ ಇರ್ತದೆ ಅಂದ್ರಂತ. ಬ್ರಹ್ಮಮಾನ ಅಂದ್ರೆ ಹೀಗೆ ಇರ್ತದೆ, ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಆದ್ರಿಂದ ಈಗ ಬಂದೆ ಅಂತೂ ಏನ್ ಮಾಡೋದು, ಸರಿ ಬಿಡು ಆಯ್ತು, ನೀವು ಒಂದು ಗಂಡು ಹುಡುಕಿ ಕೊಡ್ತೀನಿ ಅಂದ್ರಂತೆ ಬ್ರಹ್ಮದೇವರು. ಯಾರು ಅನ್ನು, ಅದಕ್ಕೆ ಕೆಳಗೊಬ್ಬ ಕೃಷ್ಣ ಅಂತಿದ್ದಾನೆ, ಅವ್ರ ಅಣ್ಣ ಬಲರಾಮ ಅಂತಿದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡು ಅಂದ್ರಂತೆ. ಹೌದಾ, ಸರಿ ಆಯ್ತು ಅಂತೇಳಿ ಬ್ರಹ್ಮದೇವ್ರು ಹೇಳಿದ್ದಾರಲ್ಲ, ಮುಗೀತು ಅಂತ ಅನ್ಕೊಂಡು ಬಂದು ಬಲರಾಮನಿಗೆ ಮದುವೆ ಮಾಡಬೇಕು ಹಿಂಗ್ ಬ್ರಹ್ಮದೇವ್ರು ಹೇಳಿದ್ದಾರೆ. ಆಯ್ತು ಅಂದ ಬಲರಾಮನ, ಆಯ್ತು ಅಂದ. ನೋಡಿದ್ರೆ ಇವಳೇನು ಅಂದ್ರೆ ಹಿಂದಿನ ಯಾವುದೋ ಯುಗದವಳು ಇವಳು ಹುಡುಗಿ. ಅವಳು ಏನು ಅಂತಂದ್ರೆ ಅವಳ ಹೈಟೇ ದೊಡ್ಡದಾಗಿತ್ತಂತೆ. ಆಗಿನ ಕಾಲದವರೆಲ್ಲ ಹೇಗಿದ್ರು ಅಂದ್ರೆ 15-20 ಅಡಿ ಎತ್ತರ ಇರ್ತಿದ್ರಂತ ಅವ್ರೆಲ್ಲರೂ. ಇವನ್ ನೋಡಿದ್ರೆ ದ್ವಾಪರ ಯುಗದವನು ಬರೀ ಒಂದು 8 ಅಡಿ ಇದ್ನಂತ ಅಷ್ಟೇ ಇವನು ಬಲರಾಮ. ಅವಳು ನೋಡಿದ್ರೆ ಒಂದು 20 ಅಡಿ ತನಕ ಎತ್ತರ ಇದ್ದಾಳೆ. ಹೆಂಗ ಮದುವೆ ಮಾಡಿಕೊಳ್ಳೋದು, ಏನ್ ಕತೆ, ಇವನ್ 8 ಅಡಿ ಅವಳು 20 ಅಡಿ ಅಂತಂದ್ರೆ ಹೆಂಗಾಗ್ತದೆ, ಅದಕ್ಕೆ ಸರಿಯಾಗೋದಿಲ್ಲ. ಅದಕ್ಕೆ ಹೇಳಿದ್ರು, ಇಲ್ಲ ಮದುವೆ ಅಂತೂ ಮಾಡಿಬಿಡ್ರಿ ಅಂದ್ರಂತೆ. ಮಾಡ್ರಿ ಎಂದು ಮದುವೆ ಮಾಡಿದ್ರು. ಮತ್ ತಾಳಿ ಹೆಂಗ್ ಕಟ್ಟೋದು ಅಂದ್ರೆ ಇವನ್ನೇ ಮೇಲೆ ಸ್ಟೂಲ್ ಹಾಕಿ ನಿಲ್ಸಿದ್ರಂತೆ. ಆಮೇಲೆ ತಾಳಿ ಕಟ್ಟಿದ, ಆಯ್ತು ಮದುವೆನೂ ಆಯ್ತು ಪಾಪ. ಆದ್ಮೇಲೆ ಮತ್ತೆ ಹೆಂಡತಿ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೇನ್ ಮಾಡಿದ್ರಂತೆ ಬಲರಾಮ್ ದೇವರು ತಮ್ಮ ಕೈಯಲ್ಲೇ ಒಂದು ನೇಗಿಲಿತ್ತಂತೆ. ಆ ನೇಗಿಲನ್ನು ತೆಗೆದ್ರಂತೆ, ಅವಳು ಭುಜಕ್ಕೆ ಹಾಕಿದ್ರಂತೆ. ಭುಜಕ್ಕೆ ಹಾಕಿ ಒಂದ್ಸರ್ತಿ ಎಳೆದ್ರಂತೆ, ಹೀಗೆ ಕೆಳಗೆ ಎಳೆದ್ರೆ ಇಡೀ ಅವಳ ದೇಹ ಏನೋ ಸಣ್ಣದಾಗ್ತಾ ಬಂದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಸರಿ ಇಷ್ಟು ಸಾಕು ಅಂತ ಕೊಡಿಸಿದ್ರಂತೆ. ಹಿಂಗ್ ಮಾಡಿದ್ರಂತೆ. ಇದು ಯಾರು ಬಲರಾಮ ಮತ್ತು ರೇವತಿ ಇಬ್ಬರದ್ದು ಕೂಡ ಮದುವೆ ಆದದ್ದು ಹಿಂಗೆ ಅಂತ ಅವ್ರದ್ದೊಂದು ಕಥೆ. ಇಷ್ಟೆಲ್ಲ ಆಯ್ತು. ಇದಾದ ನಂತರ ಮತ್ತೆ ಕೃಷ್ಣನಿಗೆ ಈ ರುಕ್ಮಿಣೀ ದೇವಿಯಿಂದ ಪತ್ರ ಬರ್ತದೆ. ಆ ರುಕ್ಮಿಣೀ ದೇವಿ ಅಂದ್ರೆ ಮೊದಲೊಂದು ಸರ್ತಿ ಸ್ವಯಂವರ ಏರ್ಪಾಟಾಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿಸ್ತಾನೆ ಪರಮಾತ್ಮ. ಮಾಡಿಸಿ ಆಮೇಲೆ ಮತ್ತೆ ಕೃಷ್ಣ ಪರಮಾತ್ಮ ಅವಳನ್ನ ವಿವಾಹ ಮಾಡಿಕೊಳ್ತಾನೆ. ಭಗವಂತ ಅವಳನ್ನ ಅಪಹರಣ ಮಾಡ್ಕೊಂಡು ಹೋಗಿ ವಿವಾಹ ಮಾಡಿಕೊಳ್ತಾನೆ. ಇಷ್ಟೆಲ್ಲ ನಡೀತದೆ. ಇದೆಲ್ಲ ಕೃಷ್ಣನ ಮತ್ತು ರುಕ್ಮಿಣೀ ದೇವಿಯ ಕಲ್ಯಾಣ ಎನ್ನುವಂಥದ್ದು ನೀವೆಲ್ಲ ಭಾಗವತದಲ್ಲಿ ಕೇಳಿರ್ತೀರದನ್ನ. ಹೀಗೆ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಎನ್ನುವಂತಹದ್ದು ಕೂಡ ವೈಭವದಿಂದ ನಡೆಯಿತು ಅಂತ ಅವರ ಕಲ್ಯಾಣವನ್ನು ಹೇಳಿದ್ದಾರೆ. ಆಮೇಲೆ ಅವರ ಕಲ್ಯಾಣ ಆದ ನಂತರ ಅವರಿಗೆ ಪ್ರದ್ಯುಮ್ನ ಅಂತ ಒಬ್ಬ ಮಗ ಹುಟ್ಟಿದ್ನಂತೆ. ಪ್ರದ್ಯುಮ್ನ ಎನ್ನುವಂತ ಮಗ ಹುಟ್ಟುತ್ತಾನೆ. ಹೀಗೆ ಪ್ರದ್ಯುಮ್ನನ ಅವತಾರ ಎನ್ನುವಂತ, ಪ್ರದ್ಯುಮ್ನ ಅಂತಂದ್ರೆ ಮನ್ಮಥನೇ ಭಗವಂತನ ಮಗನಾಗಿ ಹುಟ್ಟಿರುವಂತಹದ್ದು ಅಂತ. ಹೀಗೆ ಆ ಪ್ರದ್ಯುಮ್ನ ಹುಟ್ಟಿದ. ಆಮೇಲೆ ಕೃಷ್ಣ ಪರಮಾತ್ಮ ಏನು ಮಾಡಿದ್ನಂತೆ, ಮುಂದೆ ಈ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಳ್ತಾನೆ. ಅದು ಹೇಗೆ ಅಂತಂದ್ರೆ, ಈ ಸತ್ರಾಜಿತ ರಾಜನ ಬಳಿಯಲ್ಲಿ ಒಂದು ಮಣಿ ಇತ್ತು. ಆ ಮಣಿಯನ್ನ ಸ್ಯಮಂತಕ ಅಂತ ಮಣಿ ಹೆಸರು. ಆ ಮಣಿ ಬೇಕು ಅಂತ ಒಂದ್ ಸರ್ತಿ ಹೋಗಿ ಕೇಳಿದ, ಅದಕ್ಕೆ ಕೊಡಲ್ಲ ಅಂದ. ಗಲಾಟೆ ಆಯ್ತು, ಸರಿ ಬಿಟ್ಬಿಟ್ಟ. ಆಮೇಲೆ ಪ್ರಸೇನ ಅಂತ ಅವನ ತಮ್ಮ ಸತ್ರಾಜಿತನ ತಮ್ಮ, ಅವನ್ ತಗೊಂಡು ಕಾಡಿಗೆ ಹೋದಾಗ ಸಿಂಹ ಬಂದು ಕೊಲ್ತು. ಆ ಸಿಂಹವನ್ನ ಕರಡಿಕೊಂಡು ಅದನ್ನ ತಗೊಂಡು ಹೋಯ್ತು. ಈ ಕೃಷ್ಣನೇ ಕದ್ದಿದ್ದಾನೆ ಅಂತ ಅಪವಾದ ಹಾಕಿದ್ರು. ಆಮೇಲೆ ಕೃಷ್ಣ ನಾನಲ್ಲ ಅಂತ ಅದನ್ನ ಹುಡುಕೊಂಡ್ ಬರ್ಲಿಕ್ಕೆ ಅಂತ ಹೋದ. ಆ ಗುಹೆ ಒಳಗೆ ಹೋಗಿ ಗುಹೆಯಲ್ಲೇನೆ ಆ ಕರಡಿ ಜೊತೆಗೆ ಹೋರಾಟ ಮಾಡಿದ್ನಂತೆ.
ಆ ಹೋರಾಟವನ್ನ ಮಾಡಿ ಆಮೇಲೆ ಕೃಷ್ಣ ಆ ಕರಡಿಗೆ ಒಂದೇಟು ಗುದ್ದಿದ್ನಂತೆ. ಆಗ ಅವನು ಕೇಳುತ್ತಾನೆ, ಇಷ್ಟು ಹೊಡೆದಿದ್ದಿ ಅಂತಂದ್ರೆ ನನ್ನನ್ನು ಹೊಡೆಯೋ ತಾಕತ್ತಿರುವಂತಹದ್ದು ಒಂದು ಹನುಮನಿಗೆ ಇಲ್ಲ ರಾಮನಿಗೆ. ನೀನು ಹನುಮವಂತೂ ಅಲ್ಲ, ಯಾಕೆ ಅಂದ್ರೆ ಹನುಮ ನನ್ನನ್ನು ಹೊಡೆಯೋದಿಲ್ಲ, ನನ್ನ ಮೇಲೆ ಪ್ರೀತಿ ಜಾಸ್ತಿ, ವಯಸ್ಸಾದವನು ಅಂತ. ಆದ್ರೆ ನೀನು ಹೊಡೆದಿದ್ದಿ ಅಂದ್ರೆ ನೀ ರಾಮನೇ ಇರ್ಬೇಕು ನೋಡು ಅಂತಂದ್ರಂತೆ. ಒಂದು ಸರ್ತಿ ಕೃಷ್ಣನೇ ರಾಮನಾಗಿ ಕಂಡು ಕೂಡಲೇ, ಸ್ವಾಮಿ ಭಗವಂತ ನಿನಗೋಸ್ಕರವೇ ಕಾಯ್ತಾ ಇದ್ನೋ ನಾನು. ಯಾಕೆ ಅಂದ್ರೆ ಅವನಿಗೆ ಆಗ್ಲೇ ಹೇಳಿದ್ರಂತೆ ರಾಮದೇವರು, ಬಂದ್ಬಿಡು ನೀನು ಮೋಕ್ಷ ಕೊಡ್ತೀನಿ ಅಂತ ಹೇಳಿದ್ರಂತೆ. ಹೇಳಿದ್ರು ಹೋಗಿಲ್ಲ ಅವನು. ಯಾಕೆ ಅಂದ್ರೆ ಸೀತಾದೇವಿ ಒಬ್ಬಳಿಗೋಸ್ಕರವಾಗಿ ಒಂದು ದೊಡ್ಡ ಕಪಿ ಸೈನ್ಯ ಕಟ್ಟಿ ಲಂಕಾಪಟ್ಟಣಕ್ಕೆ ಹೋಗಿ ದೊಡ್ಡ ಹೋರಾಟ ನಡೆಸಿ ಇಷ್ಟೆಲ್ಲ ಎಷ್ಟು ಪ್ರೀತಿನೋ ನಿನಗೆ ಹೆಂಡತಿ ಮೇಲೆ ಅಂತ. ಅದಕ್ಕೆ ಈ ಜಾಂಬವಂತ ಅನ್ಕೊಂಡಂತೆ, ಇಷ್ಟು ಹೆಂಡತಿಯನ್ನು ಪ್ರೀತಿಸುವವನು ನೀನು, ಆದ್ರಿಂದ ನಾನು ಏನಾದ್ರೂ ಮಾಡಿ ನಿನಗೊಂದು ಕನ್ಯಾದಾನ ಮಾಡಬೇಕು ಅಂತ ಕೂತ್ನಂತ. ಅದಕ್ಕೆ ಅವನು ಹೇಳ್ದ, ನಾ ಏಕಪತ್ನಿ ವರ್ತಿಸ್ತ, ಈಗ ಹಂಗೆಲ್ಲ ಮಾಡಬೇಡ ಅಂದ್ರು. ಇಲ್ಲ, ನೀನ್ ಯಾವಾಗ ಬರ್ತೀಯ ಅಲ್ಲಿ ತನಕ ಕಾಯ್ತಿರ್ತೀನಿ, ನಿನಗೊಂದು ಕನ್ಯಾದಾನ ಮಾಡಿ ಹೋಗ್ತೀನಿ ಅಂತಂದು. ಹಾಗೆ ಈ ಜಾಂಬವಂತ ಒಬ್ಬ ಮಗಳನ್ನ ಪಡ್ಕೊಂಡಿದ್ನಂತೆ, ಜಾಂಬವತಿ ಅಂತ ಅವಳ ಹೆಸರು. ಆ ಜಾಂಬವತಿಯನ್ನ ಇವನು ಹೋದ ಕೃಷ್ಣ, ಸ್ಯಮಂತಕ ಮಣಿ ಕೊಡು ಅಂತ ಕೇಳಿದ್ನಂತೆ. ಬರೀ ಸ್ಯಮಂತಕ ಮಣಿ ಏನು, ಕನ್ಯಾಮಣಿನೂ ಕೊಡ್ತೀನಿ ತಗೊಂಡು ಹೋಗು ಅಂತ ಕಳಿಸಿದ್ನಂತೆ. ಹಿಂಗೆ ಸ್ಯಮಂತಕ ಮಣಿ ಅಂತ ಹೋಗೋದು, ಕನ್ಯಾಮಣಿ ಹಿಡ್ಕೊಂಡ್ ಬರೋದು ಇವನು ಕೃಷ್ಣ. ಇಂತ ಹೋದ ಕರ್ಕೊಂಬಂದ, ಅವಳ ಮದುವೆ ಮಾಡ. ಈ ಜಾಂಬವತಿ ಅಂದ್ರೆ ಯಾರು ಗೊತ್ತಾ? ಇವತ್ತು ನಾವೇನ್ ನಿತ್ಯ ತುಳಸಿ ಪೂಜೆ ಮಾಡ್ತೀವಲ್ಲ, ಆ ತುಳಸಿ ಅಂತಂದ್ರೆ ಜಾಂಬವತಿ ಅವತಾರ, ಅವಳೇ ಜಾಂಬವತಿನೇ, ಅದು ಜಾಂಬವತಿ. ಹಾಗಾಗಿ ಅಲ್ಲಿ ವಿಶೇಷವಾಗಿ ತುಳಸಿ ದಾಮೋದರ ಅಂತ ಹೇಳ್ತೀವಿ, ಅಂದ್ರೆ ತುಳಸಿ ಕಾರ್ತೀಕ ದಾಮೋದರ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಪೂಜೆ ಮಾಡೋದು ಯಾರನ್ನಂದ್ರೆ ಈ ಜಾಂಬವತಿಯನ್ನೇ ಪೂಜೆ ಮಾಡುವಂತದ್ದು. ಹೀಗೆ ಅಲ್ಲಿ ಆಯ್ತು ವಿವಾಹ. ಅದಾದ ನಂತರ ಆ ಮಣಿ ತಗೊಂಡು ಹೋಗಿ ಸತ್ರಾಜಿತನಿಗೆ ಕೊಟ್ಟನಂತೆ ಭಗವಂತ. ನೋಡು, ನಾನು ಅಪಹರಣ ಮಾಡಿಲ್ಲ ಅಂದ್ರೂ ನನ್ನ ಮೇಲೆ ಅಪವಾದ ಹಾಕಿದೆ, ತಗೋ ನಿಂದು ಮಣಿ ಇಲ್ಲಿತ್ತು ನೋಡು ಅಂತ ಹೇಳಿಕೊಟ್ರೆ, ಆ ಸತ್ರಾಜಿತ ಹೇಳಿದ, ಅಯ್ಯೋ ದೇವ್ರಿ, ಎಂತ ತಪ್ಪು ಮಾಡಿದ್ನಲ್ಲೋ ನಾನು, ನಿನ್ನ ಮೇಲೆ ಅಪವಾದ ಹಾಕಿಬಿಟ್ನಲ್ಲೋ, ನನ್ನಿಂದ ದೊಡ್ಡ ಅಪರಾಧ ನಡೆದಿದೆ, ನಾನೊಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಇಂದ. ಆಯ್ತು ಒಂದು ಏನು ಅಂದ್ರೆ, ನನಗೊಬ್ಬ ಮಗಳಿದ್ದಾಳೆ ಸತ್ಯಭಾಮ ಅಂತ ಹೆಸರು, ನಿನಗೆ ಕನ್ಯಾದಾನ ಮಾಡ್ತೀನಿ ಅಂತೂ ಇಲ್ಲೂ ಹೋದ. ಸ್ಯಮಂತಕ ಮಣಿ ಒಂದು ಕಡೆ ಸ್ಯಮಂತಕ ಮಣಿ ತಗೊಂಡ, ಕನ್ಯಾಮಣಿ ತಗೊಂಡ, ಇನ್ನೊಂದು ಕಡೆ ಸ್ಯಮಂತಕ ಮಣಿ ಕೊಟ್ಟ, ಕನ್ಯಾಮಣಿ ತಗೊಂಡ. ಹಿಂಗೆ ಎಲ್ಲಾ ಕಡೆ ಹೋದಲ್ಲೆಲ್ಲ ಒಂದೊಂದು ಕನ್ಯಾಮಣಿ ಹಿಡ್ಕೊಂಡ್ ಬರ್ತಿದ್ನಂತೆ ಕೃಷ್ಣ. ಹಿಂಗೆ ಹಿಡ್ಕೊಂಡ್ಬಂದು ಅಂತೂ ಅವಳನ್ನು ಮದುವೆ ಮಾಡಿಕೊಳ್ತಾನೆ. ಹೀಗೆ ಆ ಸತ್ಯಭಾಮೆ ಅನೇಕರನ್ನು ವಿವಾಹ ಮಾಡಿಕೊಂಡ ಕೃಷ್ಣ ಪರಮಾತ್ಮ ಅಂತ ಕೃಷ್ಣನ ವಿವಾಹಗಳನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡುತ್ತಾರೆ. ಅನೇಕ ವಿವಾಹಗಳೆಲ್ಲ ಆಯ್ತು ಅಂತ. ಆಮೇಲೆ ಮುಂದೆ ಆಗಬೇಕಾದ್ರೆ ಇದೇ ಸಂದರ್ಭದಲ್ಲಿ ಭೀಮಸೇನ್ ದೇವರು ಹೇಗಿದ್ರು ಅಂತ ಭೀಮನ ಬಗ್ಗೆ, ಅವನ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡುತ್ತಾರೆ. ಭೀಮ ಹೇಗಿದ್ದ ಅಂತ ಭೀಮನ ಒಂದು ಸ್ಪಷ್ಟವಾದಂತ ಒಂದು ಚಿತ್ರಣವನ್ನು ಕೊಡುತ್ತಾರೆ. ಅದ್ಭುತ, ರೋಚಕ ಅದು. ಭೀಮಸೇನ್ ದೇವರ ವ್ಯಕ್ತಿತ್ವ ಅಂದ್ರೇನೆ ಒಂದು ರೋಚಕ. ಹೇಗಿದ್ರು ಭೀಮಸೇನ್ ದೇವರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ನಿಜ ಪ್ರತಿಭಯಾ ಜಾನನ್ ಸರ್ವಾಸ್ತ್ರಾಣಿ ತಥೋಧಿಕಂ ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ ಮಂಜಸ ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಸ್ತ್ವೇಷಾಸೀತ್ ಸರ್ವೇಶ್ವಪ್ಯಧಿಕೋರ್ಜುನ. ಅದಕ್ಕೆ ಈ ದ್ರೋಣಾಚಾರ್ಯ ಎಲ್ರಿಗೂ ಪಾಠ ಮಾಡಿದ್ರು. ಪಾಠ ಎಲ್ಲ ಆದ್ಮೇಲೆ ಕೊನೆಗೊಂದು ಮಾತು ಹೇಳಿದ್ರಂತೆ ದ್ರೋಣಾಚಾರ್ಯ, ಸರ್ವೇಶ್ವಪ್ಯಧಿಕೋರ್ಜುನ ಅಂದ್ರಂತೆ. ಎಲ್ಲರಲ್ಲೂ ಕೂಡ ನನಗೆ ಹೆಚ್ಚು ಪ್ರೀತಿ ಪಾತ್ರನಾದವನ್ ಯಾರು ಅಂದ್ರೆ ಅರ್ಜುನ ಅಂತಂದ್ರೆ. ಅರ್ಜುನ ನನಗೆ ಬಹಳ ಪ್ರೀತಿ, ಯಾಕೆಂದ್ರೆ ಭಾರಿ ಚೆನ್ನಾಗಿ ಕಲ್ತಿದ್ದಾನವನು ಅಂತ. ಯಾಕೆ ಭೀಮ ಚೆನ್ನಾಗಿ ಕಲ್ತಿರ್ಲಿಲ್ಲ ಹಾಗಾದ್ರೆ ಅಂದ್ರೆ ಕಲಿಲಿಲ್ಲ ಅಂತ ಭೀಮ. ಯಾಕೆ ಕಲಿಲಿಲ್ಲ ಅಂತಂದ್ರೆ ಅವನ ಭಾಗವತ ಧರ್ಮ ಅದು ಅಂತ ಹೇಳ್ತಾರೆ. ಭಾಗವತ ಧರ್ಮ ಅಂತೆಪ್ಪ ಭೀಮಸೇನನದ್ದು. ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ ಮಂಜಸ ಅಂತ. ಉತ್ತಮರಾದವರಿಗೆ ಇದು ಧರ್ಮ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜೀವೋತ್ತಮರಾದ್ರಿಂದ ಅಸ್ತ್ರವಿದ್ಯೆ ಕಲ್ತ್ರೆ ಅಸ್ತ್ರಾಭಿಮಾನಿ ದೇವತೆಗಳನ್ನು ಉಪಾಸನೆ ಮಾಡಬೇಕಾಗ್ತದೆ. ಆ ಅಸ್ತ್ರಾಭಿಮಾನಿ ದೇವತೆಗಳ ಉಪಾಸನೆ ಮಾಡಲ್ಲ ಅವರು. ಆದ್ರಿಂದಾಗಿ ಏನು ಬಂದ್ರು ಕೂಡ, ಏನ್ ಸಮಸ್ಯೆ ಬಂದ್ರು ಕೂಡ ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ ಅಷ್ಟೇ. ದೇವರನ್ನು ಬಿಟ್ಟು ಮತ್ತಾರನ್ನು ಕೂಡ ಕೇಳೋದಿಲ್ಲ ನಾನು ಅಂತ ಹೇಳ್ತಾರೆ. ದೇವರನ್ನು ಬಿಟ್ಟು ಕೇಳೋದಿಲ್ಲ, ಯಾರನ್ನು ಕೇಳೋದಿಲ್ಲ ಅಂತ. ಹಾಗಾಗಿ ಅವ್ರು ಯಾವತ್ತೂ ಕೂಡ ಏನು ಅಂತಂದ್ರೆ ಇನ್ನೊಬ್ಬರ, ಇದು ಭಾಗವತ ಧರ್ಮ ಅವರದ್ದು ಅಂತ ಹೇಳ್ತಾರೆ. ನಹಿ ಭಾಗವತೋ ಧರ್ಮೋ ದೇವತಾಪ್ಯುಪಯಾಚನಂ ಅಂತ ಹೇಳ್ತಾರೆ. ಭಾಗವತ ಧರ್ಮದಲ್ಲಿ ಇರೋರು ಅಂದ್ರೆ ಬೇರೆ ದೇವತೆಗಳನ್ನ ಏನು ಕೇಳೋದಿಲ್ಲಂತೆ. ಬೇರೆ ದೇವತೆಗಳನ್ನ ಏನ್ ಕೇಳೋದಿದ್ರು ಕೂಡ ದೇವರನ್ನು ಕೇಳೋದಷ್ಟೇ. ಅಲ್ಲ, ಏನ್ ವ್ಯತ್ಯಾಸ? ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ದೇವರನ್ನು ಕೇಳಲ್ಲ, ಬೇರೆ ದೇವತೆಗಳನ್ನು ಕೇಳುತ್ತೇವೆ. ಭೀಮಸೇನ್ ದೇವರು ದೇವರನ್ನು ಕೇಳ್ತಾರೆ ಅಷ್ಟೇ. ಅಂತೂ ಅವರು ಕೇಳ್ತಾರೆ, ನಾವು ಕೇಳ್ತೀವಿ. ಆದ್ರೆ ಅವ್ರು ಕೇಳೋದು ಬೇರೆಯವ್ರ ಹತ್ರ, ನಾವು ಕೇಳೋದು ಬೇರೆಯವ್ರ ಹತ್ರ ಅಷ್ಟೇ.
ಹಾಗಾಗಿ ಏನ್ ವ್ಯತ್ಯಾಸ ಬಂತು, ನಮ್ಮಂತೆ ಅಲ್ವಾ ಅವರು ಕೂಡ ಅಂತ ಹೇಳಿದ್ರೆ ಹಂಗೆ ತಿಳಿಬೇಡ್ರಿ. ಯಾಕೆಂದ್ರೆ ನಾವು ಬೇರೆ ದೇವತೆಗಳ ಹತ್ರ ಕೇಳೋದಂದ್ರೆ ಏನ್ ಕೇಳ್ತೀವಿ ನಾವು? ನಮಗೆ ಮನೆ ಕಟ್ಸ್ಕೊಡಕ್ಕೆ ಒಂದ್ ಸ್ವಲ್ಪ ದುಡ್ಡು ಕೊಡು, ನಮಗೆ ಇನ್ನು ಕಾರ್ ತಗೋಬೇಕು ಅಂತಿದೆ, ದೇವರೇ ಒಂದ್ ಸ್ವಲ್ಪ ದುಡ್ಡು ಎಲ್ಲಿಯಾದ್ರೂ ಅಡ್ಜಸ್ಟ್ ಮಾಡು, ಇನ್ನೇನೋ ಹಿಂಗೆ ನಾವು ಕೇಳ್ತಿರ್ತೀವಿ ಅಷ್ಟೇ. ನಮಗೆ ಕೆಲಸ ಇಲ್ಲ, ಗೌರ್ಮೆಂಟ್ ಕೆಲಸ ಆಗಬೇಕು, ಅದಕ್ಕೊಂದು ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಇಂಥ ಪ್ರಾರ್ಥನೆಗಳನ್ನು ಮಾಡ್ತೀವಿ ನಾವು. ಆದ್ರೆ ಭೀಮಸೇನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ರಂತೆ. ಏನ್ ಪ್ರಾರ್ಥನೆ ಮಾಡ್ತಾ ಇದ್ರು ಅಂದ್ರೆ, ಯಾವಾಗ್ಲೂ ಮಾಡ್ತಾ ಇದ್ದ ಪ್ರಾರ್ಥನೆ ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತಾನ್ಯೇಭ್ಯೋ ಶಸ್ತ್ರಂ ಕಾಮ್ಯ ಫಲಪ್ರದಂ. ಭೀಮಸೇನ ದೇವರು ಒಂದು ದಿವಸವೂ ಕೂಡ ಇಂಥ ಅಪೇಕ್ಷೆಯನ್ನು ಮುಂದಿಟ್ಟವರಲ್ಲ. ಜ್ಞಾನ ಭಕ್ತಿ ಹರೇ ತೃಪ್ತಿಂ, ಜ್ಞಾನ ಕೊಡು, ನಿನ್ನ ಜ್ಞಾನವನ್ನ, ಭಕ್ತಿ ಕೊಡು, ನೀನು ತೃಪ್ತನಾಗಿರ್ಬೇಕು, ಆ ರೀತಿ ನನ್ನಿಂದ ಸೇವೆ ತಗೋ ಅಷ್ಟೇ. ಮತ್ತೆ ಇದೆಲ್ಲ ಯಾಕೆ ಮಾಡ್ತಿದ್ದಿ, ಸೇವೆ ಗೀವೆ ಇದನ್ನೆಲ್ಲ ಮಾಡ್ತಿರೋದು ಯಾಕೆ, ನಿನಗೇನಾದ್ರೂ ಬೇಕಾ ಅಂತಂದ್ರೆ ಇಲ್ಲ, ನನಗೇನು ಬೇಡ. ಅಲ್ಲೋ ಏನಾದ್ರೂ ಕೇಳು ಅಂದ್ರೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ನನಗೇನು ಬೇಡಪ್ಪ, ನನಗ್ ಬರೀ ನಿನ್ನ ಪಾದದಲ್ಲಿ ಭಕ್ತಿ ಕೊಡು ಅಂತ. ಅಲ್ಲೋ ಇನ್ನೇನಾದ್ರೂ ಕೇಳು ಅಂತಂದ್ರೆ ಮತ್ತೆ ಹೇಳ್ತಿದ್ರಂತೆ, ಚೆನ್ನಾಗಿ ಜೀವನ ಮಾಡಬೇಕು ಅಂದ್ರಂತೆ. ಏನ್ ಜೀವನ ಅಂದ್ರೆ ಯಸ್ತೇಕತಾ ಸೇವಕ ಏವ ಸರ್ವದಾ ಸದಾರತಿ ಸದಾರತಿ ತ್ವಯ್ಯ ಚಲೈಕ ಭಕ್ತಿ. ಮತ್ತೇನು ಇಲ್ಲ, ಯಾವಾಗ್ಲೂ ನಿನ್ನ ಕಥೆ ಕೇಳುವಂತ ಭಾಗ್ಯ ಕೊಡು, ದೇವರ ಕಥೆ ಕೇಳ್ಕೊಂಡು ಬದುಕಿಕೊಡ್ಬೇಕು ನಾನು, ಅದೊಂದು ಭಾಗ್ಯ ಕೊಡು ನನಗೆ, ಇನ್ನೇನು ಬೇಡ. ಮತ್ತೆ ಸದಾರತಿ ತ್ವಯ್ಯ ಅಚಲೈಕ ಭಕ್ತಿ, ಯಾವಾಗಲೂ ಅಚಲವಾದ ಭಕ್ತಿಯನ್ನು ಕೊಡು ನನಗೆ, ಇನ್ನೇನು ಬೇಡ ಅಂತ ಕೇಳೋರಂತೆ. ಇದು ಹೇಳಲ್ವೇ ವಾಯುಸ್ತುತಿಯಲ್ಲಿ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ನಮಗೇನು ಬೇಡ, ಗೋವಿಂದೇ ದೇಹಿ ಭಕ್ತಿಂ, ಗೋವಿಂದನಲ್ಲಿ ಭಕ್ತಿ ಕೊಡು ನಮಗೆ ಅಂತ. ಎಂತ ಭಕ್ತಿ ಅಂದ್ರೆ ನಿರ್ವ್ಯಾಜಾಂ, ನಿರ್ವ್ಯಾಜವಾದ, ಅದು ಇದು ಅಪೇಕ್ಷೆ ಇರಬಾರದು. ನಿಶ್ಚಲಾಂ, ನಿಶ್ಚಲವಾದಂತಹದ್ದು, ಅಚಲವಾದ ಭಕ್ತಿ. ಒಂದು ಕ್ಷಣ ಭಕ್ತಿ ಇರೋದು, ಇನ್ನೊಂದು ಕ್ಷಣ ಹೋಗ್ಬಿಡೋದು, ಹಿಂಗಾಗಬಾರ್ದಂತೆ. ಚಿನ್ನ ಭಕ್ತಿ ಆಗಬಾರದು, ಅಚ್ಛಿನ್ನವಾದ ಭಕ್ತಿಯನ್ನ ಕೊಡು ಅಂತ ಕೇಳಬೇಕು. ಈ ರೀತಿಯ ಭಕ್ತಿಯನ್ನ ಕೇಳಬೇಕಂತೆ. ಅದನ್ನು ಮಾಡ್ತಾ ಇದ್ರು. ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣುವರಪಿ ಕ್ವಚಿತ್, ವಿಷ್ಣುವನ್ನ ಬಿಟ್ಟು ಮತ್ತೆ ಯಾರಲ್ಲೂ ಕೇಳ್ತಿರ್ಲಿಲ್ಲ ಅಂತಿದ್ದಾನೆ. ಹೀಗೆ ಆದ್ರಿಂದ ಅಂಥ ಮಹಾತ್ಮರು ಆದ್ರಿಂದಲೇ ಭೀಮಸೇನ್ ದೇವರು ಒಂದ್ ದಿವಸವೂ ಕೂಡ ಅಸ್ತ್ರವಿದ್ಯೆಯನ್ನು ಕಲೀಲಿಕ್ಕೆ ಹೋಗ್ಲಿಲ್ಲ. ಇದು ಅವರ ಭಾಗವತ ಧರ್ಮ ಅಂತ ಹೇಳ್ತಾರೆ. ಇಂಥವರು ಭಾಗವತ ಎಂಥ ಭಾಗವತ ಧರ್ಮ ಅಂದ್ರೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋಯಂ ವೃಕೋದರ ನ ಕಾಮ್ಯ ಕರ್ಮ ಕೃತ್ ತಸ್ಮಾನ್ ನಾಯಾಚತ್ ದೇವಮಾನುಷಾನ್ ಅಂತ. ಆದ್ರಿಂದ ಇವರು ಕಾಮ್ಯ ಕರ್ಮವನ್ನ ಮಾಡ್ತಿರ್ಲಿಲ್ಲ, ದೇವತೆಗಳನ್ನ ಮನುಷ್ಯರನ್ನ ಬೇಡೋದು ಅಂತಿರ್ಲಿಲ್ಲ. ಯಾಕೆ? ಶುದ್ಧವಾದ ಭಾಗವತ ಧರ್ಮ ಇವರದ್ದು ಅಂತ ಹೇಳ್ತಾರೆ. ಶುದ್ಧ ಭಾಗವತ ಧರ್ಮ ಇದು ಅಂತ. ಹರಿಶ್ಚ ನಾರ್ತಿತಸ್ತೇನ ಕದಾಚಿತ್ ಕಾಮ್ಯಲಿಪ್ಸಯ, ಭಗವಂತನನ್ನ ಒಂದು ದಿವಸವೂ ಕೂಡ ತಮ್ಮ ಕಾಮನೆಗೋಸ್ಕರವಾಗಿ ದೇವರೇ ಇಂತಹದ್ದು ಬೇಕು ನನಗೆ ಅಂತ ಕೇಳಿದವರಲ್ಲ ಅಂತೆ. ದೇವರಾಗಿ ಕೇಳಬೇಕು, ಮತ್ತೆ ದೇವ್ರು ನಿನಗೇನಾರು ಕೊಡ್ಲೇನೋ ಅಂತ 10 ಸರ್ತಿ ಕೇಳಿದ್ರು ಕೂಡ ಒಮ್ಮೆನೂ ಬೇಕು ಅಂತ ಹೇಳ್ತಿರ್ಲಿಲ್ಲ ಇವರು. ಅಂತ ಮಹಾತ್ಮರು ಇವರು ಅಂತ. ಅಲ್ಲ ಇಲ್ಲೇನೋ ಬೇಡ್ಲಿಲ್ಲ, ನಿನ್ನೆ ಹೇಳಿದೆ ನಾನು, ಅಲ್ಲ ಇಲ್ಲಿ ಬೇಡ್ಲಿಲ್ಲ ಸರಿ, ಆದ್ರೆ ಇದೇ ಭೀಮಸೇನ್ ದೇವರು ಬ್ರಾಹ್ಮಣನಾಗಿ ಅವತಾರವನ್ನು ಮಾಡಿದ್ರು. ಅಂದ್ರೆ ಬ್ರಾಹ್ಮಣ ವೇಷ ಹಾಕ್ತಾರೆ ಅಜ್ಞಾತವಾಸದಲ್ಲಿ ಬ್ರಾಹ್ಮಣ ವೇಷದಲ್ಲಿ ಮನೆಗಳಿಗೆ ಭಿಕ್ಷೆ ಕೇಳಲಿಕ್ಕೆ ಹೋದ್ರಲ್ಲ, ಮತ್ತೆ ಅಲ್ಲಿ ಬೇಡಿದ್ರಲ್ವಾ ಅಂತಂದ್ರೆ ಅಲ್ಲೂ ಭಿಕ್ಷೆ ಕೇಳಲಿಲ್ಲಂತೆ. ಏನ್ ಮಾಡಿದ್ರು ಅಂದ್ರೆ, ಒಬ್ಬ ಬಕಾಸುರನ ಸಂಹಾರವನ್ನ ಮಾಡಿ, ಆ ಬಕಾಸುರನ ಸಂಹಾರ ಮಾಡಿ ನಿಮ್ಮನ್ನೆಲ್ಲ ನಾನು ರಕ್ಷಣೆ ಮಾಡ್ತಾ ಇದ್ದೇನೆ, ನಾನು ಈ ದೇಶದ ರಾಜ, ನನಗೆ ಕಪ್ಪ ಕಾಣಿಕೆ ಕೊಡಿ ಅಂತ ಹುಂಕಾರವನ್ನ ಹಾಕಿ ಕೇಳಿ ಬರ್ತಿದ್ರಷ್ಟೇ ಹೊರತು ಭಿಕ್ಷೆ ಕೇಳುತ್ತಿರ್ಲಿಲ್ಲ ಅಂತ ತಿಳ್ಕೊಂಡು. ಅವ್ರು ಕಪ್ಪ ಕಾಣಿಕೆ, ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡಿದ್ರವರು ಅಂತ. ಭಿಕ್ಷಾಮಠಂಶ್ಚ ಹುಂಕಾರಾತ್ ಕರವದ್ವೈಶ್ಯತೋ ಗ್ರಹೀತ್. ಕರ ಅಂದ್ರೆ ಟ್ಯಾಕ್ಸ್ ಅಂತ ಹೇಳ್ತಾರಲ್ಲ, ಟ್ಯಾಕ್ಸ್ ಕೊಡ್ರಿ ನನಗೆ ಅಂತ ಹೇಳಿ ಹಿಂಗ್ ಕೇಳಿ ಬರುತ್ತಿದ್ರು ಭೀಮಸೇನ್ ದೇವರ ಹೊರತು ಒಂದು ದಿವಸವೂ ಕೂಡ ಬೇರೆಯವರನ್ನ ಬೇಡಿದವರಲ್ಲ ಇವರು ಅಂತ ಹೇಳ್ತಾರೆ. ಬೇಡ್ಲಿಲ್ಲ ಇವರು, ಯಾವತ್ತೂ ಕೂಡ ಬೇಡ್ಲಿಲ್ಲ ಅಂತೆ. ನಾಣ್ಯ ದೇವ ನತಾಸ್ತೇನ, ಇನ್ನೊಂದು ಅವರ ಭಾಗವತ ಧರ್ಮ ಏನು ಅಂದ್ರೆ, ಒಂದು ದಿವಸವೂ ಕೂಡ ಬೇರೆ ದೇವತೆಗಳನ್ನು ನಮಸ್ಕಾರ ಮಾಡಿದವರಲ್ಲ ಅಂತ ಹೇಳ್ತಾರೆ. ಬೇರೆ ದೇವತೆಗಳು ನಮಸ್ಕಾರ ಮಾಡ್ಲಿಲ್ಲ ಅಂತ. ನೀವು ಬರೀ ಭೀಮಾವತಾರ ಅಲ್ಲ, ಹನುಮ, ಭೀಮ, ಮಧ್ವ 3 ಅವತಾರದಲ್ಲೂ ನೋಡ್ರಿ, 3 ಅವತಾರದಲ್ಲೂ ಕೂಡ ಒಂದು ದಿವಸವೂ ಕೂಡ ಬೇರೆ ದೇವತೆಗಳನ್ನು ನಮಸ್ಕಾರ ಮಾಡಿದ್ದು ಅನ್ನೋದು ಇಲ್ವೇ ಇಲ್ಲ ಎಲ್ಲೂ ಕೂಡ. ಅಲ್ಲ ಆದ್ರೂ ಮಧ್ವ ವಿಜಯದಲ್ಲಿ ಒಂದಷ್ಟು ವರ್ಣನೆ ಬರ್ತದೆ. ಅಲ್ಲಲ್ಲಿ ಕೆಲವು ರುದ್ರದೇವರ ಗುಡಿಗಳಿದ್ದು ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡಿದ್ರು ಅಂತೆಲ್ಲ ಕಥೆ ಬರ್ತದೆ. ಕೆಲವು ಸಣ್ಣ ಕಥೆ ಬರ್ತಾವಲ್ಲಲ್ಲಿ.
ಅದು ಯಾಕೆ ಅಂತಂದ್ರೆ ಅಲ್ಲೂ ಅದಕ್ಕೆ ಉತ್ತರ ಕೊಟ್ಟೇ ಇದ್ದಾರೆ. ನಹಿ ಹರಿಂ ಸತತಂ ನನಮತ್ಯಸೌ ನಚ ನ ಪಶ್ಯತಿ ನಾಪಿ ನ ವಂದತೆ ಅಪಿತತೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ಒಂದೇ ಹೇಳ್ತಾರಲ್ಲ, ಸನನು ಸಾಧು ಜನಾನ್ ಸಮಶಿಕ್ಷಯತ್. ಸಜ್ಜನರಾದವರು ಹೇಗಿರಬೇಕು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರವಾಗಿ ಗುಡಿಗಳಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ರಂತೆ ಸಜ್ಜನರು. ನಾವೆಲ್ಲ ಮಾಧ್ವರು ಅಂತಂದ್ರೆ ರುದ್ರದೇವರ ದ್ವೇಷವನ್ನ ಮಾಡಬಾರದು, ನಮಗೆ ರುದ್ರದೇವರು ಅಂದ್ರೆ ಅವರು ವೈಷ್ಣವೋತ್ತಮರು ಅಂತ ಅವರನ್ನು ನಿತ್ಯದಲ್ಲಿ ಆರಾಧನೆ ಮಾಡಬೇಕು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರವಾಗಿ ಆ ರೀತಿ ಮಾಡಿದ್ದಾರೆ ಹೊರತು ಒಂದು ದಿವಸವೂ ಕೂಡ ಬೇರೆ ದೇವತೆಗಳಿಗೆ ನಮಸ್ಕಾರ. ಅಲ್ಲೂ ಕೂಡ ರುದ್ರಾಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹನಿಗೆ ನಮಸ್ಕಾರ ಅಷ್ಟೇ, ಬಿಟ್ರೆ ಮತ್ತಾರಿಗೂ ಇಲ್ಲ. ಈ ರೀತಿ ನಮಸ್ಕಾರ ಮಾಡ್ತಾ ಇದ್ದಂತ ಮಹಾತ್ಮರೇ ಹೊರತು ಒಂದು ದಿವಸವೂ ಕೂಡ ಬೇರೆ ದೇವತೆಗಳಿಗೆ ನಮಸ್ಕಾರ. ಇದು ಒಂದು ಭಾಗವತ ಧರ್ಮ ಅಂತ ಹೇಳುತ್ತಾರೆ. ನಾಣ್ಯ ದೇವ ನತಾಸ್ತೇನ ವಾಸುದೇವಾನ್ನ ಪೂಜಿತ ನ ಪ್ರತೀಪಂ ಹರೇಕ್ವಾಪಿ ಕರೋತಿ ಕಥಂಚನ ಅಂತ. ಒಂದು ದಿವಸವೂ ಕೂಡ ಹರಿಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲಂತೆ. ಒಂದು ದಿವಸವೂ ಹರಿಗೆ ವಿರುದ್ಧವಾಗಿ ಹೋಗ್ಲಿಲ್ಲ, ದೇವರ ವಿರುದ್ಧವಾಗಿ ಒಂದು ದಿವಸವೂ ಹೋಗೋದಿಲ್ಲಂತೆ. ನಾನು ನಿನ್ನೆ ಹೇಳಿದೆ, ಬಲರಾಮ್ ದೇವರ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಗದೆ ಎತ್ತಿದ್ರು. ಯಾವಾಗ ಅಂದ್ರೆ ಯಾವಾಗ ಶುಕ್ಲಕೇಶದ ಆವೇಶ ಇರ್ತಿರ್ಲಿಲ್ಲ ಅವಾಗ ಗದೆ ಎತ್ತಿದ್ರಂತೆ. ಯಾವಾಗಿತ್ತೋ ಅದಕ್ಕೆ ಎತ್ತಲಿಕ್ಕೆ ಹೋಗ್ತಿದ್ರು, ಸುಮ್ಮನೆ ಇದ್ದು ಬಿಡ್ತಿದ್ರು, ಹೊಡ್ಸ್ಕೊಂಡು ಸುಮ್ಮನೆ ಇರ್ತಿದ್ರು ಬೇಕಾದ್ರೆ, ಗದೆ ಎತ್ತಲ್ಲ ಅಂತ. ಯಾಕೆಂದ್ರೆ ಇದಕ್ಕೊಂದು ನಿದರ್ಶನ ಅನ್ನುವಂತೆ ಮುಂದೊಂದು ಕಥೆ ಬರ್ತದದು. ಏನು ಅಂದ್ರೆ ಎಲ್ಲ ಆಗತ್ತೆ, ಎಲ್ಲ ಇರುವಾಗ ಕುಂತಿ ದೇವಿ ಹತ್ತಿರಕ್ಕೆ ಕೃಷ್ಣ ಹೋಗ್ತಾನೆ. ಕುಂತಿ ದೇವಿಯ ಬಳಿಗೆ ಹೋಗಿ ಕೃಷ್ಣ ಕೇಳ್ತಾನೆ, ಕುಂತಿ ಇಷ್ಟೆಲ್ಲ ಒಳ್ಳೊಳ್ಳೆ ಮಕ್ಕಳನ್ನು ಪಡೆದಿದ್ದಿ, ನಿನಗೇನಾದ್ರೂ ಅಪೇಕ್ಷೆ ಇದೆಯಾ ಹೇಳು, ನಿನ್ನ ಅಪೇಕ್ಷೆ ಏನಾದ್ರೂ ಇದ್ರೆ ಈಡೇರಿಸ್ತೀನಿ. ಅದಕ್ಕೆ ಕುಂತಿ ಹೇಳಿದ್ಲಂತೆ, ಕೃಷ್ಣ ನೀನು ಸರ್ವೋತ್ತಮ ಅನ್ನೋದನ್ನ ನಾನು ನಂಬಿದ್ದೇನೆ, ಎಲ್ಲ ಸರಿ, ಆದರೆ ನಿನ್ನ ಸರ್ವೋತ್ತಮತ್ವವನ್ನ ಕಣ್ಣಾರೆ ನೋಡಬೇಕು ಅನ್ನೋ ಆಸೆ ನನಗೆ ಅಂತಂದ. ನಿನ್ನ ಸರ್ವೋತ್ತಮತ್ವವನ್ನ ಕಣ್ಣಿಂದ ನೋಡ್ಬೇಕು ನನಗೆ, ಅದಕ್ಕೇನ್ ಮಾಡಬೇಕು? ಎಲ್ಲರ ಜೊತೆಗೂ ಯುದ್ಧ ಮಾಡಿ ನೀನು ಅಂದ್ರೆ, ಎಲ್ಲರ ಜೊತೆಗೂ ಯುದ್ಧ ಮಾಡಿ ಸೋಲ್ಸು, ಆಗ ನೀನು ಸರ್ವೋತ್ತಮ ಅಂತ ಇನ್ನೂ ನನಗೆ ನಿಶ್ಚಯ ಆಗತ್ತೆ. ಸರಿ ಆಯ್ತು ಅಂತ ಆ ಕಾಲದಲ್ಲಿದ್ದಂಥ ರಾಜಾದಿರಾಜರು ವೀರಾದಿ ವೀರರು ಅಂತ ಏನಿದ್ರು ಎಲ್ಲರನ್ನೂ ಕರೆದು ಅವ್ರನ್ನೆಲ್ಲ ಸೋಲಿಸಿ ಹಾಕಿದ್ನಂತೆ. ಭೀಷ್ಮ, ದ್ರೋಣ, ದುರ್ಯೋಧನ, ಅವ್ರು ಇವ್ರು ಎಲ್ಲರ ಜೊತೆಗೂ ಯುದ್ಧ ಮಾಡಿದ ಕೃಷ್ಣ ಒಂದ್ಸರ್ತಿ, ಎಲ್ಲರನ್ನೂ ಸೋಲಿಸಿ ಹಾಕಿದ್ನಂತೆ. ಪಾಂಡವರ ಜೊತೆಗೂ ಕೂಡ ಎಲ್ಲರ ಜೊತೆಗೂ ಯುದ್ಧ ಮಾಡಿ ಸೋಲಿಸಿಬಿಟ್ಟ ಎಲ್ಲರನ್ನು ಸೋಲಿಸಿ ಆದ ನಂತರ ಕುಂತಿ ಹತ್ರಕ್ಕೆ ಬಂದು ಹೇಳಿದ್ನಂತೆ, ಈಗ ಒಪ್ತಿ ಅಲ್ವಾ ನೀನು ನನ್ನ ಸರ್ವೋತ್ತಮ ಅಂತ ಹೇಳಿಬಿಟ್ಟು ಅಂತ ಕೇಳಿದ್ನ. ಕುಂತಿ ಹೇಳಿದ್ಲು, ಸ್ವಾಮಿ ನಿನ್ನನ್ನು ಸರ್ವೋತ್ತಮ ಒಪ್ಪಿದ್ದೇನೆ, ಇಲ್ಲ ಅಂತಲ್ಲ, ಆದ್ರೆ ಎಲ್ಲರ ಜೊತೆಗೂ ಯುದ್ಧ ಮಾಡಿದ್ಯೋ, ಒಬ್ಬನ ಜೊತೆಗೆ ಮಾಡಲಿಲ್ಲ. ಯಾರು? ಭೀಮ ಒಬ್ಬನ ಜೊತೆಗೆ ಯುದ್ಧ ಮಾಡಲಿ, ಅವನೊಬ್ಬನ ಜೊತೆಗೆ ಯುದ್ಧ ಮಾಡಿಬಿಡು, ಆಮೇಲೆ ನಾನು ಒಪ್ಪಿಕೊಳ್ತೇನೆ ಅಂತ ಹೇಳಿ. ಸರಿ ಆಯ್ತು ಅಂತ ಭೀಮನನ್ನ ಕೃಷ್ಣ ಕರೆದಂತೆ, ಬಾ ನನ್ನ ಜೊತೆಗೆ ಯುದ್ಧ ಮಾಡು. ಭೀಮ ಹೇಳಿದ, ನಾನು ಯುದ್ಧ ಮಾಡಲ್ಲ, ನಾನು ಮಾಡಲ್ಲ. ಅಲ್ಲೋ ನಿಮ್ಮಮ್ಮ ನನ್ನ ಸರ್ವೋತ್ತಮತ್ವ ಕೃಷ್ಣ, ನೀನು ಸರ್ವೋತ್ತಮ ಅಂತ ನನಗೆ ನಿಶ್ಚಯ ಆಗಿದೆ ಸಾಕು. ನಮ್ಮಮ್ಮನಿಗೆ ನೀನು ಸರ್ವೋತ್ತಮ ಅಂತ ನಿಶ್ಚಯ ಮಾಡೋದಕ್ಕೋಸ್ಕರ ನಿನ್ನ ವಿರುದ್ಧ ನಾನು ಗದೆ ಎತ್ತಲ್ಲ ಅಂತಂದ ಕೃಷ್ಣ. ಭೀಮ, ನಿನ್ನ ವಿರುದ್ಧ ನಾನು ಗದೆ ಎತ್ತಲ್ಲ. ಇಲ್ಲ, ತಮಾಷೆಗೋಸ್ಕರ ಬಾರೋ ಅಂದ್ರೆ, ತಮಾಷೆಗೂ ನಿನ್ನ ವಿರುದ್ಧ ಗದೆ ಎತ್ತಲ್ಲಪ್ಪ ಕೃಷ್ಣ, ನಾನು ಬೇಡ, ನಾನು ಈ ಕೆಲಸವನ್ನ ಮಾಡೋದೇ ಇಲ್ಲ ಅಂತಂದು. ಈ ಮಾತನ್ನು ಹೇಳುವ ಕಡೆಗೆ ಭೀಮ ಒಂದು ಚಕ್ರ ಹಿಡ್ಕೊನೇನು ಅಂತ ಗಾಲಿ ಹಿಡಿಸಿದಂತೆ, ಅದನ್ನು ತಳ್ಳಿದ ಕೃಷ್ಣ. ಆಯ್ತು ನೀನ್ ಸರ್ವೋತ್ತಮ ಅಂದ್ರು ಕೊನೆಗೆ ಅಷ್ಟೇ, ಬಿಟ್ರೆ ಕೃಷ್ಣನ ವಿರುದ್ಧವಾಗಿ ಗದೆ ಎತ್ತಲೇ ಇಲ್ಲ ಯಾವತ್ತು. ಹಾಗಾಗಿ ಒಂದು ದಿವಸವೂ ಕೂಡ ನ ಪ್ರತೀಪಂ ಹರೇಕ್ವಾಪಿ, ಪ್ರತೀಪವನ್ನ, ಪ್ರತೀಕಾರವನ್ನ, ವಿರೋಧವನ್ನ ಒಂದು ದಿವಸ ಅಲ್ಲ, ಕನಸಿನಲ್ಲೂ ಕೂಡ ಭೀಮಸೇನ್ ದೇವರು ಕೃಷ್ಣನ ವಿರುದ್ಧ ಹೋದವರಲ್ಲ ಅಂತ ಹೇಳ್ತಾರೆ. ಅಂಥ ವ್ಯಕ್ತಿತ್ವ ಭೀಮಸೇನ್. ಇದು ಒಂದು ಭಾಗವತ ಧರ್ಮ ಅಂತ. ಯಾವತ್ತೂ ಕೂಡ ಭಾಗವತ ಧರ್ಮ ಅಂತಂದ್ರೆ ಒಂದು ದಿವಸವೂ ಕೂಡ ಕೃಷ್ಣನ ವಿರುದ್ಧವಾಗಿ ಮಾತನಾಡಬಾರ್ದು, ನಾವು ದೇವರ ವಿರುದ್ಧ ಹೋಗಲೇಬಾರದು ನಮ್ಮ ನಾಲಿಗೆ ಎನ್ನುವಂತಹದ್ದು. ಅಲ್ಲ, ಇಷ್ಟು ಮಾಡಿ ನಾವು ಅನ್ಕೊಳ್ತಿರ್ತೀವಿ, ಏನ್ರಿ ಒಂದು ದಿವಸ ಬಿಡ್ಲಿಲ್ಲ, ಪ್ರತಿನಿತ್ಯ ದೇವ್ರ ಪೂಜೆ ಮಾಡಿದ್ದೀವಿ, ನಿತ್ಯ ದೇವ್ರ ದೀಪ ಹಚ್ಚಿದ್ದೀವಿ, ನಮಗೇ ಕಷ್ಟ ಬರ್ಬೇಕ ಅಲ್ರಿ? ಕಷ್ಟ ಬಂದಿದೆ ಅಂದ ಕೂಡಲೇ ಅದು ದೇವರೇ ಮಾಡಿದಂತೆ ಯಾಕೆ ಅಂದ್ರೆ, ದೇವ್ರು ಮಾಡಿದ್ದಾನೆ ಇಲ್ಲ ಅಂತಲ್ಲ. ಸುಖ ಬಂದಾಗ ಒಂದ್ ದಿವಸವೂ ಕೂಡ ದೇವ್ರನ್ನ ಕೇಳಲಿಲ್ಲ, ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ಬೈಲಿಕ್ಕೆ ಶುರು ಮಾಡಿಬಿಡ್ತೀವಿ. ಭಾವ ಇರಬಾರದು. ಕಷ್ಟ ಅಂದ್ರೆ ಸುಖ ಕೊಟ್ಟಾಗ ದೇವರು ಅಷ್ಟೇ ಆನಂದದಿಂದ ಸ್ವೀಕಾರ ಮಾಡಿದ್ವಿ, ದೇವರು ಅದೇ ಕಷ್ಟವನ್ನು ಕೊಟ್ಟಾಗ ಯಾಕೆ ಬೇಡ ಅನ್ಬೇಕು? ದೇವರು ಕೊಟ್ಟ ಪ್ರಸಾದ ಇದು ಅಂತ ಅದನ್ನು ಸ್ವೀಕಾರ ಮಾಡಬೇಕು. ಎಲ್ಲವೂ ಏನೇನು ಬಂತು ಅದೆಲ್ಲವೂ ಕೂಡ ಆದದ್ದೆಲ್ಲ ಒಳಿತೆ ಆಯಿತು, ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಯಾವಾಗ ಇದನ್ನು ಯೋಚನೆ ಮಾಡಬೇಕೇ ಬಿಟ್ರೆ ದೇವರನ್ನ ದೂರಬಾರದು ಅಂತ ಹೇಳ್ತಾರೆ. ಹೀಗಿದ್ದವರು ಭೀಮಸೇನ್ ದೇವರು ಅಂತ.
ಅಂಥ ವ್ಯಕ್ತಿತ್ವ ಅವರದ್ದು ಅಂತ. ಅನುಪಸ್ಕಾರಿಣೋ ಯುದ್ಧೆ ನಾಭಿಯಾತಿ ಕ್ಯುಪಸ್ಕರಿ ಅಂತ ಇನ್ನೊಂದು ಭಾಗವತ ಧರ್ಮ ಅವರದ್ದು. ಏನದು ಅಂತಂದ್ರೆ, ಒಂದು ದಿವಸವೂ ಕೂಡ ಯಾರಾದರೂ ಕೂಡ ಯುದ್ಧಕ್ಕೆ ಅಂತ ಬಂದಾಗ ಅವರ ಕೈಯಲ್ಲಿ ಆಯುಧ ಇತ್ತು ಅಂದ್ರೆ ಆಯುಧದಿಂದ ಹೋರಾಟ ಮಾಡ್ತಿದ್ರು. ಅವರ ಆಯುಧ ಹಿಡ್ಕೊಂಡಿಲ್ಲ, ಭೀಮ ಆಯುಧ ಹಿಡ್ಕೊಂಡಿದ್ದಾನೆ, ಅವ್ರ ಕೈಯಲ್ಲಿ ಆಯುಧ ಇಲ್ಲ ಅಂದ್ರೆ ಇವನ ಆಯುಧದಿಂದ ಹೊಡಿತಿರ್ಲಿಲ್ಲ ಅಂತ. ಅವ್ರು ಬರೀ ಕೈಯಲ್ಲಿ ಬಂದ್ರೆ ಬರೀ ಕೈಯಲ್ಲೇ ಹೋಗಿ ಅವ್ರ ಜೊತೆಲಿ ಹೋರಾಟ ಮಾಡ್ತಿದ್ನೇ ಹೊರತು ಅವರ ವಿರುದ್ಧವಾಗಿ ಆಯುಧ ಪ್ರಯೋಗವನ್ನು ಮಾಡ್ತಿರ್ಲಿಲ್ಲಂತೆ. ಇದು ಕೂಡ ಒಂದು ಭಾಗವತ ಧರ್ಮ ಅಂತ ಹೇಳ್ತಾರೆ. ಇದು ಒಂದು ಭಾಗವತ ಧರ್ಮ. ಅಷ್ಟೇ ಅಲ್ಲ, ನಾಪಯಾತಿ ಯುಧಕ್ವಾಪಿ ನ ಕ್ವಚಿತ್ ಛದ್ಮವಾಚರೇತ್ ಇನ್ನೊಂದು ಭಾಗವತ ಧರ್ಮ ಇದೆ ಅಂತೆ ಅವರದ್ದು. ಗಾಬರಿ ಆಗುತ್ತೆ ಒಂದ್ಸರ್ತಿ ಕೇಳಲಿಕ್ಕೆ. ಏನು ಅಂತಂದ್ರೆ ಅವ್ರು ಹೇಳ್ತಾರೆ, ನಚ ಔರ್ಧ್ವ ದೈಹಿಕಾನುಜ್ಞಾಂ ಅವೈಷ್ಣವ ಕೃತೇ ಕರೋತು ನ ಕರೋತಿ ಸ್ವಯಂ ನೈಷಾಂ ಪ್ರಿಯಮ ಪ್ಯಾಚರೇತ್ ಕ್ವಚಿತ್ ಅಂತ. ಎಂಥ ಮಾತು ಅಂದ್ರೆ, ಭೀಮನ ಆಡಳಿತದಲ್ಲಿ ಆಗಬೇಕಾದ್ರೆ ಒಂದು ದಿವಸವೂ ಕೂಡ ಒಬ್ಬರೇ ಒಬ್ಬ ಅವೈಷ್ಣವ ಇರ್ಲಿಲ್ಲ ಅಂತ. ಅವನ ಆಡಳಿತದಲ್ಲಿ ಒಬ್ಬ ಅವೈಷ್ಣವ ಇರ್ಲಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ವೈಷ್ಣವರಾಗಿದ್ರಂತೆ. ಅಕಸ್ಮಾತ್ ಯಾರಾದ್ರೂ ಒಬ್ಬ ಅವೈಷ್ಣವ ಅಂತಿದ್ದ ಅಂತ ಇಟ್ಕೊಳ್ಳಿ, ಅವನು ಅವೈಷ್ಣವನಾಗಿದ್ದುಕೊಂಡು ದೇವರ ಅಂದ್ರೆ ವೈಷ್ಣವ ವಿರೋಧಿ ಅಂತಾಗಿದ್ದ ಅಂತಾದ್ರೆ, ಅಂಥವನು ಸತ್ತ ಅಂತಾದ್ರೆ, ಸಾಮಾನ್ಯವಾಗಿ ಯಾರಾದ್ರೂ ಸತ್ರೆ ಅವನ ಹೆಣದ ಸಂಸ್ಕಾರಕ್ಕೋಸ್ಕರವಾಗಿ ಏನಾದ್ರೂ ಸಹಾಯ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಭೀಮ ಹೇಳ್ತಿದ್ದ, ಅವನೊಬ್ಬ ಅವೈಷ್ಣವ ಅಂತ ಆದ್ರೆ ಅವನಿಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಂತೆ. ಅಂಥ ಒಂದು ಕಠೋರವಾದಂತ ಧರ್ಮ ಅದು ಭೀಮನ ಧರ್ಮ ಆಗಿತ್ತು ಅಂತ. ಅದರಿಂದಾಗಿ ನಚ ಔರ್ಧ್ವದೈಹಿಕ ಅನುಜ್ಞಾಂ ಅವೈಷ್ಣವ ಕೃತೇ ಕರೋತು, ಅವೈಷ್ಣವರಿಗೆ ಮಾಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲಂತೆ ಭೀಮ. ಸಖ್ಯಂನ ಅವೈಷ್ಣವಶ್ಚಕ್ರೆ, ವೈಷ್ಣವರಾಗಿದ್ರು ಅಂತ ಆದ್ರೆ ಎಲ್ಲಿದ್ರು ಹುಡುಕೊಂಡು ಹೋಗಿ ಮಾಡ್ತಾ ಇದ್ನಂತ. ಅಂಥ ವ್ಯಕ್ತಿತ್ವ ಅವನದ್ದು. ಮತ್ತೆ ಅವನ ದೇಶದಲ್ಲಿ ಯಾರು ವೈಷ್ಣವರಿರ್ತಾರೋ ಅವರ ಜೊತೆಗೆ ಸ್ನೇಹ ಎನ್ನುವಂತಹದ್ದು ಮಾಡದೆ ಇರ್ತಿರ್ಲಿಲ್ಲ. ಯಾರು ಅವೈಷ್ಣವರಿದ್ರೋ ಅವರ ಜೊತೆಗೆ ಮಾತು ಆಡ್ತಿರ್ಲಿಲ್ಲಂತೆ, ಅವರ ಜೊತೆ ಅಷ್ಟು ದ್ವೇಷವನ್ನ ಮಾಡುತ್ತಿದ್ದಂತೆ. ಅಂದ್ರೆ ಅಂಥ ಒಂದು ವೈಷ್ಣವ ಧರ್ಮದ ಇದು ಭಾಗವತ ಧರ್ಮ ಅಂತ ಹೇಳುತ್ತಾರೆ. ಭಾಗವತ ಧರ್ಮ ಅಂತ. ಎಂಥ ಭಾಗವತ ಧರ್ಮ ಅಂದ್ರೆ, ಅವೈಷ್ಣವರನ್ನು ಎಷ್ಟು ವಿರೋಧ ಮಾಡುತ್ತಿದ್ದ ಅಂದ್ರೆ, ಒಂದು ಪ್ರಸಂಗ ಬರುತ್ತದೆ. ಮುಂದೆಲ್ಲ ಯುದ್ಧ ಎಲ್ಲ ಪೂರ್ತಿ ಮುಗಿದು ಹೋಗ್ತದೆ. ಯುದ್ಧ ಎಲ್ಲ ದುರ್ಯೋಧನ ಎಲ್ಲ ಸತ್ತು ಬೀಳುತ್ತಾರೆ ಕೆಳಗೆ. ಎಲ್ಲ ಸತ್ತು ಹೋದಾಗ ಸುಮಾರು ಒಂದು 16 ವರ್ಷ ಆಗಿರುತ್ತದೆ. ಯುದ್ಧ ಎಲ್ಲ ಮುಗಿದು 16 ವರ್ಷ. ಇವರು ಇನ್ನೂ ಕೂಡ ದೇಶವನ್ನ ಆಳ್ತಾ ಇರ್ತಾರೆ. ಇವರು ದೇಶವನ್ನ ಆಳ್ತಾ ಇರಬೇಕಾದ್ರೆ ಧೃತರಾಷ್ಟ್ರ ಇನ್ನೂ ಬದುಕಿರ್ತಾನೆ. ಧೃತರಾಷ್ಟ್ರ ಬದುಕಿರುವಾಗ ಒಂದು ದಿವಸ ಏನಾಗತ್ತೆ ಅಂದ್ರೆ, ಧೃತರಾಷ್ಟ್ರ ತನ್ನ ಮನೆಯಿಂದ ವಿದುರನಿಗೆ ಹೇಳಿ ಕಳಿಸ್ತಾನೆ, ನೋಡಪ್ಪ, ನನ್ನ ಮಕ್ಕಳೆಲ್ಲ ಸತ್ತು ಹೋದ್ರು, ಅವರಿಗೆ ನಾಳೆ ದಿವಸ ಶ್ರಾದ್ದ ಬರ್ತಾ ಇದೆ, ನನ್ನ ಹತ್ರ ದುಡ್ಡಿಲ್ಲ ಶ್ರಾದ್ದ ಮಾಡ್ಲಿಕ್ಕೆ, ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಧರ್ಮರಾಜನ ಹತ್ರ ಹೋಗಿ ಒಂದು ಸ್ವಲ್ಪ ಶ್ರಾದ್ದಕ್ಕೋಸ್ಕರ ದುಡ್ಡು ಬೇಕು, ದೊಡ್ಡಪ್ಪ ಕೇಳಿದ್ದಾನೆ ಅಂತ ಹೇಳಿ ಕೊಡ್ತಾನೆ ಒಂದು ಧರ್ಮರಾಜ, ಇಸ್ಕೊಂಡು ಬಾ ನೀನು ಅಂತ ವಿದುರನಿಗೆ ಹೇಳಿ ಕಳಿಸಿದ್ನಂತೆ. ವಿದುರನಿಗೆ ಹೇಳಿ ಕಳಿಸಿದ್ರೆ ವಿದುರ ಹೋದ. ಪಾಪ ಧರ್ಮರಾಜನಿಗೆ ಕೇಳಿದ, ಹೀಗೆ ದುಡ್ಡು ಬೇಕಂತೆ, ಸ್ವಲ್ಪ ಅವನು ಶ್ರಾದ್ದ ಮಾಡಬೇಕಂತೆ, ಕೊಡ್ತೀಯ? ಅದಕ್ಕೆ ಧರ್ಮರಾಜ ಹೇಳಿದ, ನೋಡಪ್ಪ, ನಮ್ಮ ದೇಶದ ಕ್ಯಾಶಿಯರ್ ಯಾರು ಅಂತಂದ್ರೆ ಭೀಮಸೇನ್ ದೇವರು, ನನ್ನ ಕೈಲಿಲ್ಲ, ಕೋಶಾಧಿಪತಿಗಳು ಅವರು, ಹಾಗಾಗಿ ಕ್ಯಾಶಿಯರ್ ಹತ್ರ ಹೋಗಿ ಕೇಳ್ರಿ, ನಾ ಹೇಳಿನಿ ಅಂತ ಹೇಳ್ರಿ, ಬೇಕಾದ್ರೆ ಕೊಡ್ತಾನೆ, ಏನ್ ತೊಂದರೆ ಇಲ್ಲ. ಆಯ್ತು ಅಂತ ವಿದುರ ಹೋದ. ಹೋಗಿ ಆ ಭೀಮಸೇನ್ ದೇವ್ರ ಹತ್ರ ಕೇಳಿದ್ರಂತೆ, ಹೀಗೆ ನಿಮ್ಮ ದೊಡ್ಡಪ್ಪ ಮಕ್ಕಳಿಗೆ ಶ್ರಾದ್ದ ಮಾಡ್ಬೇಕಂತೆ, ಒಂದ್ ಸ್ವಲ್ಪ ದುಡ್ಡು ಕೊಡ್ತೀಯ? ಭೀಮಸೇನ್ ದೇವರು ಒಂದು ಸರ್ತಿ ಹುಂಕಾರ ಮಾಡಿದ್ರಂತೆ. ಹುಂಕಾರವನ್ನ ಮಾಡಿ ಹೇಳಿದ್ರಂತೆ, ನಾನು ಯಾವ ಕಾರಣಕ್ಕೂ ಕೂಡ ಈ ದೇಶದ ಸ್ವತ್ತನ್ನ ಯಾರ್ಯಾರ್ದೋ ವಿನಿಯೋಗ ಮಾಡ್ಲಿಕ್ಕೋಸ್ಕರ ನಾನು ಕೊಡೋದಿಲ್ಲ ಅಂದ್ರಂತೆ. ನಾನು ಕೊಡೋದಿಲ್ಲ. ಅಲ್ಲಪ್ಪ, ನಿನ್ ದೊಡ್ಡಪ್ಪ ಮಕ್ಕಳಿಗೆ ಶ್ರಾದ್ದ ಮಾಡ್ತಾನೆ, ಅವರೆಲ್ಲ ಅವೈಷ್ಣವರು, ಕೃಷ್ಣನ ದ್ವೇಷಿಗಳವರೆಲ್ಲರೂ ಕೂಡ. ಕೃಷ್ಣನ ದ್ವೇಷಿಗಳಿಗೆ ಶ್ರಾದ್ದ ಎನ್ನುವಂತಹದ್ದು ನಡಿಬಾರ್ದು. ಅಲ್ಲ, ಅವರಿಗೆ ಮುಕ್ತಿ ಆಗಬಾರ್ದು, ಅಂಧನ್ ತಮಸ್ಯೆ ಆಗಬೇಕು ಅವರಿಗೆ. ಅಂಥವರಿಗೋಸ್ಕರವಾಗಿ ಪ್ರಜೆಗಳ ಸ್ವತ್ತನ್ನ ನಾನು ಯಾರೋ ಒಬ್ಬ ಮುಟ್ಟಾಳನಿಗೋಸ್ಕರವಾಗಿ ಖರ್ಚು ಮಾಡ್ಲಿಕ್ಕೆ ನಾನು ಒಪ್ಪೋದಿಲ್ಲ. ಅಕಸ್ಮಾತ್ ಏನಾದ್ರೂ ನನ್ನಿಂದ ಬಲವಂತವಾಗಿ ತಗೊಳ್ಬೇಕು ಅಂತ ಅನ್ಕೊಂಡ್ರೆ ಅವ್ರದ್ದೇ ಶ್ರಾದ್ದ ಆಗೋಗುತ್ತೆ ಅಂತಂದ್ರಂತೆ. ಇಷ್ಟು ಧೈರ್ಯ ಇದ್ರೆ ಬರ್ರಿ ನನ್ನ ಹತ್ರ ಅಂದ. ವಿದುರ ಹೆದರಿ ನಡಿಗಿಬಿಟ್ಟ ಒಂದ್ಸರ್ತಿ. ನಡಿಗಿ ಅವನು ಹೋಗ್ತಾನೆ. ಹೋಗಿ ಧರ್ಮರಾಜನ ಹತ್ರ ಹೇಳಿದ, ಧರ್ಮರಾಜ, ಏನಪ್ಪಾ ನಿನ್ ತಮ್ಮ ಹಿಂಗೆ ಹೇಳ್ತಿದ್ದಾನೆ, ಭೀಮ ಏನ್ ಮಾಡ, ನೀನೇ ಒಂದ್ ಮಾತು ಹೇಳು ಅಂತ. ಈ ಧರ್ಮರಾಜ ಹೇಳಿದ, ಅಯ್ಯೋ ನನಗೂ ಸ್ವಲ್ಪ ಹೆದರಿಕೆ ಆಗ್ತದೆ, ನಾನು ಹಂಗೆ ಹೇಳಲ್ಲ, ನಾನು ಒಂದ್ ಕೆಲಸ ಮಾಡ್ರಿ, ನನ್ನ ಹತ್ರ ಒಂದು ಪರ್ಸನಲ್ ದುಡ್ಡು ಇದೆ, ನಾ ಕೊಡ್ತೀನಿ, ತಗೊಂಡು ಹೋಗಿಬಿಡ್ರಿ ನೀವು, ಆದ್ರೆ ಭೀಮನ ಬಗ್ಗೆ ಮಾತ್ರ ಬೇಜಾರು ಮಾಡ್ಕೋಬೇಡ್ರಿ ಅಂತ ಹಿಂಗ್ ಹೇಳಿ ಕಳಿಸಿದ್ನಂತೆ. ದೊಡ್ಡಪ್ಪನಿಗೂ ಹೇಳ್ರಿ ಅಂತ ಇಷ್ಟು ಹೇಳಿದಾಗ ಆಯ್ತು ಅಂತ ವಿದುರ ಹೋದ್ನಂತೆ. ವಿದುರ ಹೋಗಿ ಅವನಿಗೆ ಹೇಳಿದ ಧೃತರಾಷ್ಟ್ರನಿಗೆ, ನೋಡು, ಭೀಮನ ಹತ್ರಕ್ಕೆ ಹೋದ್ರೆ ಭೀಮ ಹಿಂಗೆ ಹೇಳಿದ, ಅವನು ಕೊಡೋದಿಲ್ಲ ಅಂದ, ಏನ್ ಮಾಡೋದು, ಧರ್ಮರಾಜ ಕೊಟ್ಟಿದ್ದಾನೆ, ತಗೋ ನೀನು ಶ್ರಾದ್ದ ಮಾಡ್ಕೋ ಅಂತಂದ. ಅಂದ್ರೆ
ಅದಕ್ಕೆ ಅವನು ಹೇಳಿದ ಧೃತರಾಷ್ಟ್ರ ಹೇಳಿದ್ನಂತೆ, ಭೀಮ ಹಿಂಗೆಲ್ಲ ಹೇಳ್ಬೋದ ದೊಡ್ಡಪ್ಪನ ಬಗ್ಗೆನೂ ಕೂಡ, ದೊಡ್ಡಪ್ಪ ಅಂತನ್ನುವಂತ ಒಂದು ಗೌರವ ಇಲ್ಲ ನೋಡವನಿಗೆ ಅಂತಂದ್ರೆ ವಿದುರ ಹೇಳುತ್ತಾನೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ಭೃಕೋದರಃ. ಎಂಥ ಶುದ್ಧವಾದ ಭಾಗವತ ಧರ್ಮ ಭೀಮಸೇನನದ್ದು, ಅವನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೇನಿದೆಯೋ ನಿನಗೆ ಅಂತ ಹೇಳ್ತಾನೆ. ನಿನಗೇನಿದೆ ನಿನಗೆ? ಯಾಕೆ ಅಂದ್ರೆ ನೀನು ನಿನ್ನ ಮಕ್ಕಳು ಸತ್ತ ಮೇಲೂ ಕೂಡ ಇನ್ನು 16 ವರ್ಷ ಆದ್ರೂ ಕೂಡ ಇನ್ನೂ ಬದುಕಿದ್ದೀಯಲ್ಲೋ, ನಿನ್ನ ಬದುಕು ಎಂಥದ್ದು ಅಂತ ಹೇಳಿದ್ರೆ, ನಿನ್ನ ಬದುಕು ಪ್ರತಿನಿತ್ಯವೂ ಕೂಡ ಮನೆಯ ಎದರಲ್ಲಿ ಗೇಟಿಗೆ ಒಂದು ನಾಯಿಯನ್ನ ಕಟ್ಟಿ ಹಾಕಿದ್ರೆ ಆ ನಾಯಿ ತನ್ನ ತಟ್ಟೆಗೆ ಯಾವಾಗ ಗಂಜಿ ಬೀಳುತ್ತೆ ಅಂತ ಜೊಲ್ಲು ಸುರಿಸಿಕೊಂಡು ಕಾಯ್ತಾ ಇರುತ್ತಲ್ಲ, ಹಾಗೆ ಪಾಂಡವರ ಮನೆಯಿಂದ ಅನ್ನ ಯಾವಾಗ ಬರುತ್ತೆ ಅದನ್ನು ಯಾವಾಗ ತಿಂದೇನು ಅಂತ ಜೊಲ್ಲು ಸುರಿಸಿಕೊಂಡು ಕಾಯುವಂತ ನಾಯಿಯ ಬದುಕು ನಿನ್ನದ್ದು. ಇನ್ನೂ ನೀನು ಭೀಮನ ಬಗ್ಗೆ ಮಾತನಾಡ್ತಾ ಇದೆಯಲ್ಲ, ಏನು ಯೋಗ್ಯತೆ ಇದೆ ನಿನಗೆ ಅಂತ ಹೇಳಿದಂತೆ. ಏನು ಯೋಗ್ಯತೆ ಇದೆ? ಅವನ ಧರ್ಮ ಶುದ್ಧವಾದ ಧರ್ಮ. ಯಾಕೆಂದ್ರೆ ಪ್ರಜೆಗಳ ಸೊತ್ತನ್ನ ದುಷ್ಟರಿಗೆ ವಿನಿಯೋಗ ಮಾಡಬಾರದು ಅಂತ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಅವನು ಶುದ್ಧವಾದ ಧರ್ಮ ಇದೆ, ಅವನ ಬಗ್ಗೆ ಮಾತನಾಡಬೇಡ ಅಂತ ವಿದುರ ಇಷ್ಟು ಖಡಾಖಂಡಿತವಾಗಿ ಹೇಳುವಾಗ ಗಾಬರಿ ಆದ್ನಂತೆ ಒಂದ್ಸರ್ತಿದ್ದ ಧೃತರಾಷ್ಟ್ರ. ಗಾಬರಿ ಆಗಿ ಹೇಳ್ತಾನೆ, ಹಾಗಾದ್ರೆ ಮತ್ತೇನ್ ಮಾಡ್ಲಿ ನಾನು? ಏನು ಮಾಡ್ಲಿ ಅಂದ್ರೆ, ಆಗ ಹೇಳಿದ, ಇನ್ನೂ ಬದುಕಿದ್ದೀಯಲ್ಲ, ಇನ್ನಿರಬೇಡ, ಕಾಡಿಗೆ ಹೋಗು, ವಾನಪ್ರಸ್ಥಕ್ಕೆ ಹೋಗು, ಇನ್ನು ಅಲ್ಲೇ ಹೋಗಿ ವಿಶೇಷವಾಗಿ ಭಗವಂತನ ಧ್ಯಾನ ಮಾಡಿಕೊಂಡು ಅಲ್ಲಿಂದ ಪ್ರಾಣತ್ಯಾಗವನ್ನು ಮಾಡು ಅಂತ ಅವನನ್ನು ವಾನಪ್ರಸ್ಥಕ್ಕೆ ಕಳಿಸಿ ಅವನನ್ನು ಉದ್ಧಾರ ಮಾಡಿದ್ನಂತೆ. ಹೀಗೆ ಭೀಮಸೇನ ಅವೈಷ್ಣವರಿಗೆ ಒಂದು ಪೈಸವನ್ನು ಕೂಡ ಕೊಡ್ತಾ ಇರಲಿಲ್ಲಂತೆ. ಇದು ಭೀಮಸೇನ ದೇವರ ಭಾಗವತ ಧರ್ಮ ಅಂತ ಹೇಳ್ತಾರೆ. ಶುದ್ಧವಾದಂತಹ ಭಾಗವತ ಧರ್ಮ ಇವರದ್ದು ಅಂತ, ಇಂಥವರು ಅಂತ ಹೇಳಿದ್ದಾರೆ. ಪ್ರತೀಪ ಕಾರಿಣೋ ಹಂತಿ ವಿಷ್ಣೋರು ವೈತಾನಜೀ ಜಗನತ್ ಅಂತ. ಇನ್ನೊಂದೇನು ಅಂದ್ರೆ, ಇವರು ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಕ್ವಾಂ ಚಿನತ್ತಿಚ. ಇನ್ನೊಂದು ಇವರು ಭಾಗವತ ಧರ್ಮ ಎಂಥದ್ದು ಅಂದ್ರೆ, ಪರೋಕ್ಷೇಪಿ ಅವನ ಎದರಲ್ಲಲ್ಲ, ಭೀಮನ ಎದರಲ್ಲಲ್ಲ, ಭೀಮ ಇಲ್ಲದೆ ಇದ್ದಾಗ ಭೀಮನ ಹಿಂದೆ ನಿಂತುಕೊಂಡು ಹರಿನಿಂದೆಯನ್ನ ಮಾಡಿದರೂ ಕೂಡ ಅಂಥವರ ನಾಲಿಗೆ ಎಳೆದು ಅದನ್ನು ಕೊಚ್ಚಿ ಹಾಕಿ ಬಿಡ್ತಿದ್ನಂತೆ ಭೀಮ. ಅಂತಹದ್ದು ಇದು ಭಾಗವತ ಧರ್ಮ ಅಂತ ಹೇಳ್ತಾರೆ. ಇದು ನಿಮಗೆ ಹೇಳಬೇಕು ಅಂತ ಮೊನ್ನೆ ಹೇಳಿದ್ದೆ ಕಾಣುತ್ತೆ. ಈ ಕರ್ಣ ಏನ್ ಮಾಡ್ತಾನೆ ಅಂದ್ರೆ, ಯುದ್ಧ ನಡೆಯುವಾಗ ಧರ್ಮರಾಜನನ್ನ ಯುದ್ಧದಲ್ಲಿ ಹೊಡೆದು ಕೆಳಗೆ ಹಾಕ್ತಾನೆ. ಕೆಳಗೆ ಹಾಕಿ ಧರ್ಮರಾಜನ ಕಂಠದ ಮೇಲೆ, ಕುತ್ತಿಗೆ ಮೇಲೆ ಕಾಲಿಡ್ತಾನೆ ಕರ್ಣ. ಕುತ್ತಿಗೆ ಮೇಲೆ ಕಾಲಿಟ್ಟು ಅವನ ನಾಲಿಗೆ ಹೊರಗೆ ಬಿದ್ದಾಗ, ನೀನು ಇಷ್ಟು ದಿವಸ ಹಾರಾಡ್ತಾ ಇದ್ದಿ, ನಿನ್ನ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿಬಿಟ್ಟು, ಎಲ್ಲಿದ್ದಾನೆ ನಿನ್ನ ಕೃಷ್ಣ, ರಕ್ಷಣೆ ಮಾಡ್ಲಿ ನೋಡೋಣ ಇವಾಗ ಅಂತ ಆ ಕೃಷ್ಣನ ಬಗ್ಗೆ ಬೈತಾನೆ ಕರ್ಣ. ಇಷ್ಟು ಬೈತಾ ಇರುವಾಗ ಎಲ್ಲಿದ್ನೋ ಏನೋ ಭೀಮ ಹಾರಿ ಬಂದ ನೋಡ್ರಿ ಒಂದು ಸರ್ತಿ. ಅಲ್ಲಿಗೆ ಹಾರಿ ಬಂದು ಆ ಕರ್ಣನನ್ನ ಎಳೆದು ಒಂದು ಸರ್ತಿ ಅವನನ್ನ ಗಟ್ಟಿಯಾಗಿ ಹಿಡಿದು ಅವನ ನಾಲಿಗೆಯನ್ನು ಹೊರಗೆಳೆದು, ಅವ್ರು ಭೀಮಸೇನ ದೇವರದ್ದು ಒಂದು ಸ್ವಭಾವ ಏನಂದ್ರೆ, ಯಾವಾಗ್ಲೂ ಒಂದು ಕತ್ತಿ ಒಳಗೆ ಇಟ್ಕೊಂಡೇ ಇರ್ತಾರಂತ. ಯಾಕೆಂದ್ರೆ ಯಾರು ಹರಿನಿಂದೆ ಮಾಡುತ್ತಾರೋ ಅವ್ರ ನಾಲಿಗೆ ಕತ್ತರಿಸ್ಬೇಕು ಅಂತ ಇಟ್ಕೊಂಡಿರ್ತಾರಂತೆ. ಇವನ ನಾಲಿಗೆ ಹಿಡಿದು ಇನ್ನೇನು ಕತ್ತರಿಸ್ಬಿಡ್ತೇನೆ ಅಂತ ನಿಂತಾಗ ಆ ಕರ್ಣನ ಸಾರಥಿ ಶಲ್ಯ ಬಂದು ಹೇಳ್ತಾನೆ, ಭೀಮ ಆ ಕೆಲಸ ಮಾಡಬೇಡ. ಯಾಕೆ ಅಂತಂದ್ರೆ, ಇವತ್ತು ನೀನು ಇವನನ್ನ ಅವನ ನಾಲಿಗೆ ಕತ್ತರಿಸಿದ್ರೆ ಆಗ ಅವನ ಅಂಗವಿಕಲ ಆಗ್ತಾನೆ. ಅಂಗವಿಕಲ ಆದ್ರೆ ಯುದ್ಧದಲ್ಲಿ ಅಂಗವಿಕಲನಾದ ವ್ಯಕ್ತಿಯನ್ನ ಕೊಲ್ಲಬಾರದು, ವೀರನಾದವನು ಅಂತ ನಿಯಮ ಇದೆ. ಆದರೆ ಈಗಾಗಲೇ ದ್ರೌಪದಿ ದೇವಿ ಒಂದು ಪ್ರತಿಜ್ಞೆ ಮಾಡಿದ್ದಾಳೆ, ಕರ್ಣಸ್ಯ ಹಂತ ಧನಂಜಯ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ. ಕರ್ಣನನ್ನ ಕೊಲ್ಲೋದು ನನ್ನ ಧನಂಜಯನೇ ಕೊಲ್ತಾನೆ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ. ಅವಳ ಪ್ರತಿಜ್ಞೆ ಈಡೇರಬೇಕು ಅಂದ್ರೆ, ಅರ್ಜುನ ಇವನನ್ನು ಕೊಲ್ಲಬೇಕು ಅಂದ್ರೆ ಇವನ ಅಂಗವೈಕಲ್ಯ ಎನ್ನೋದಾಗಬಾರದು ಭೀಮ. ಅದಕ್ಕೋಸ್ಕರವಾಗಿ ಅವನ ನಾಲಿಗೆ ಕತ್ತರಿಸ್ಬೇಡಪ್ಪ, ನಿನಗೆ ಕೈ ಮುಗಿತೇನೆ ಅಂತ ಶಲ್ಯ ಕೇಳ್ಕೊಡ್ತಾನಂತೆ. ಆಗ ಅವನನ್ನು 2 ಏಟು ಹೊಡೆದು ಮೂರ್ಛೆ ಬರುವಂತೆ ಮಾಡಿ ಆಮೇಲೆ ಕರ್ಣನ ಕಳಿಸಿಕೊಟ್ಟನಂತೆ. ಇದು ಪರೋಕ್ಷೇಪಿ ಹರೇರ್ನಿಂದಾಂ ಕೃತೋ ಜಿಕ್ವಾಂ ಚಿನತ್ತಿಚ ಅಂತ. ಪರೋಕ್ಷದಲ್ಲಿ ಹರಿನಿಂದೆಯನ್ನ ಮಾಡಿದ್ರು ಕೂಡ ಅವರ ನಾಲಿಗೆಯನ್ನ ಕತ್ತರಿಸ್ಲಿಕ್ಕೆ ಅಂತ ನಿಂತಿದ್ದಂತೆ. ಇದು ಒಂದು ಭಾಗವತ ಧರ್ಮ ಭೀಮಸೇನನದ್ದು ಅಂತ ಹೇಳ್ತಾರೆ. ಇಂತಹ ಭಾಗವತ ಧರ್ಮವನ್ನ ಅಳವಡಿಸಿಕೊಂಡಿದ್ದ. ಪ್ರತೀಪಕಾರಿಣೋ ಹಂತಿ ವಿಷ್ಣೋರು ವೈತಾಜನ ಅಜೀಜನತ್ ನ ಸಂಶಯಂ ಕದಾಪ್ಯೇಷಃ ಧರ್ಮೇ ಜ್ಞಾನೇಪಿ ವಾಕರೋತ್ತು. ಧರ್ಮರಾಜನಿಗೆ ಅರ್ಜುನಿಗೆ ಆಗಾಗ ಸಂಶಯಗಳು ಬಂದಿದೆ, ಕೃಷ್ಣನ ಬಗ್ಗೆ ಸಂದೇಹ ಬಂದಿದೆ. ಕೃಷ್ಣ ಹೇಳಿದ ಅಶ್ವತ್ಥಾಮ ಹತಃ ಅಂತ ಹೇಳು ಅಂದ್ರೆ, ಅಯ್ಯೋ ಕೃಷ್ಣ ಸತ್ತಿಲ್ಲಲ್ಲೋ, ಅಶ್ವತ್ಥಾಮ ಹೆಂಗೆ ಹೇಳಲಿ ಅಂತ ಸಂದೇಹ ವ್ಯಕ್ತಪಡಿಸಿದ. ಯುದ್ಧ ಮಾಡು ಅಂತ ಹೇಳಿದಾಗ ಕೃಷ್ಣ ಯಾಕಪ್ಪ ಮಾಡಬೇಕು ಅಂತ ಸಂದೇಹವನ್ನು ವ್ಯಕ್ತಪಡಿಸಿದ. ಆದರೆ ಭೀಮ ಒಂದು ದಿವಸವೂ ಕೂಡ ಕೃಷ್ಣನಿಗೆ ವಿರುದ್ಧವಾಗಿ ನಿಂತವನೇ ಅಲ್ಲ ಅಂತ. ಅವನು ಏನಾದ್ರೂ ಹೇಳಿದ್ರೆ ಮುಗೀತು, ಆಯ್ತು ಕೃಷ್ಣ ನೀ ಹೇಳಿದ್ದೆ ಮುಗೀತು ಅಷ್ಟೇ, ಇನ್ನೇನಿಲ್ಲ, ಇನ್ನೂ ಹೇಳೋದೇ ಇಲ್ಲ ಕೃಷ್ಣ. ಅವನ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು ಇವನಿಗೆ ಗೊತ್ತಾಗ್ಬಿಡ್ತಿತ್ತಂತೆ. ಅಂಥ ವ್ಯಕ್ತಿತ್ವ. ಆದ್ರಿಂದಾಗಿ ಧರ್ಮೇ ಜ್ಞಾನೇ ವಾಪಿ ಅಕರೋತು.
ಇವನಿಗೆ ನ ಸಂಶಯಂ ಕದಾಪ್ಯೇಶ, ಸಂಶಯವೇ ಇಲ್ಲ ಕೃಷ್ಣನ ವಿಷಯದಲ್ಲಿ ಯಾವತ್ತೂ ಕೂಡ. ಇಂಥ ವ್ಯಕ್ತಿತ್ವ ಇದು ಕೃಷ್ಣನ್ ಈ ಭೀಮಸೇನನದ್ದು ಅಂತ ಹೇಳ್ತಾರೆ. ಭೀಮ ಹೀಗಿದ್ದ ಅಂತ. ಇಂಥ ಭೀಮ ಆಮೇಲೆ ವಿದ್ಯೋಪಜೀವನಂ ನೈವ ಚಕಾರಾದ ಯಪಿಕ್ವಚಿತ್ ಅಂತ. ಇವನಲ್ಲಿ ಅನೇಕ ತತ್ವಜ್ಞಾನದ ತುತ್ತ ತುದಿಯನ್ನು ತಲುಪಿದ್ದ ಭೀಮ. ಆದ್ರೆ ಅಷ್ಟಿದ್ದರೂ ಕೂಡ ಒಂದು ದಿವಸವೂ ಕೂಡ ವಿದ್ಯೆಯನ್ನ ಮಾರಾಟ ಮಾಡಿಕೊಂಡು ಬದುಕಲಿಲ್ಲಂತೆ ಅವನು. ವಿದ್ಯೋಪಜೀವನ, ವಿದ್ಯೆಯನ್ನ ಮಾರಾಟ ಮಾಡಲಿ. ಏನಾಯ್ತು ಅಂದ್ರೆ ಒಮ್ಮೆ ಏನಾಗತ್ತೆ ಅಂದ್ರೆ ಇವನಿಗೆ ಒಂದು ಹೆಬ್ಬಾವು ನಹುಷ. ನಹುಷ ಏನ್ ಮಾಡ್ತಾನೆ, ಅಥೋನ ಧರ್ಮ ನಹುಷವು ಪ್ರತ್ಯುವಾಚ ಕಥಂಚನ ಅಂತ. ಒಮ್ಮೆ ನಹುಷ ಅವನಿಗೆ ಅಗಸ್ತ್ಯರ ಶಾಪ ಹೆಬ್ಬಾವಾಗು ಅಂತ. ಅವನು ಹೆಬ್ಬಾವಿನ ರೂಪದಲ್ಲಿ ಬರ್ತಾನೆ. ಹೆಬ್ಬಾವಿನ ರೂಪದಲ್ಲಿ ಬಂದುಬಿಟ್ಟು ಅವನು ಹೇಳ್ತಾನೆ, ನನಗೆ ನೀನು ನಿಜವಾಗಲೂ ಕೂಡ ನನಗೊಂದು ಕೆಲವಷ್ಟು ಪ್ರಶ್ನೆಗಳಿದ್ದಾವೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ನಿನಗೆ ನೀರು ಕುಡಿಲಿಕ್ಕೆ ಬಿಡ್ತೀನಿ, ಇಲ್ದಿದ್ರೆ ಬಿಡಲ್ಲ ಅಂತ ಹೇಳಿದ್ರು. ನೀನನ್ನು ಬದುಕ್ಲಿಕ್ಕೆ ಬಿಡ್ತೀನಿ, ಇಲ್ಲಂದ್ರೆ ಬಿಡಲ್ಲ ಅಂತಂದ್ರೆ ಭೀಮಸೇನ್ ದೇವ್ರು ಗಟ್ಟಿ ಕೂತ್ರಂತೆ. ಉಳಿದವರೆಲ್ಲ ಉತ್ತರ ಹೇಳ್ತೀನಿ ಅಂತಂದ್ರು. ಇವ್ನು ಮಾತ್ರ ಹೇಳಿ, ನಾವು ಉತ್ತರ ಹೇಳಲ್ಲ ನಿನಗೆ, ನಿನ್ ಪ್ರಶ್ನೆಗೆ ಉತ್ತರ ಕೊಡಲ್ಲ ನಾನು ಅಂದ. ಯಾಕೆ ಅಂತ ಕೇಳಿದ್ರೆ ಭೀಮ ಹೇಳ್ತಾನೆ, ನೀನು ನನ್ನ ಪ್ರಾಣ ತೆಗಿತೀನಿ ಅಂದಿಲ್ಲ, ಅದಕ್ಕೆ ನಾವು ಉತ್ತರ ಕೊಡಲ್ಲ. ನೀನು ಇಲ್ಲ, ನಾನು ಹರಿಭಕ್ತ, ನನಗೂ ದೇವರ ಬಗ್ಗೆ ತಿಳಿಬೇಕು ಅನ್ನುವ ಜಿಜ್ಞಾಸೆ ಇದೆ, ಅದಕ್ಕೋಸ್ಕರ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿದ್ರೆ ನಿನಗೆ ಹೇಳ್ತಿದ್ದೆ. ಆದ್ರೆ ನೀನೇನ್ ಮಾಡ್ತಿದ್ದೆ, ನಿನ್ನ ಪ್ರಾಣ ಉಳಿಸ್ಕೊಳ್ಬೇಕು ಅಂದ್ರೆ ನನಗೆ ಉತ್ತರ ಹೇಳು ಅಂತಿದ್ಯಲ್ಲ. ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನನ್ನ ವಿದ್ಯೆಯನ್ನ ಮಾರಾಟಕ್ಕೆ ನಾನು ಇಡೋದಿಲ್ಲ ಅಂತ ಹೇಳ್ತಾನೆ. ನನ್ನ ವಿದ್ಯೆ ಎನ್ನುವಂತಹದ್ದು ಮಾರಾಟಕ್ಕಿರುವಂತ ವಸ್ತು ಅಲ್ಲ ಇದು. ನನ್ನ ವಿದ್ಯೆ ಮತ್ತೊಬ್ಬರನ್ನು ಉದ್ಧಾರ ಮಾಡ್ಲಿಕ್ಕಿರೋದು, ಹೊರತಾಗಿ ನನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರ ಕೇಳು ಸಾಧ್ಯವೇ ಇಲ್ಲ ಅಂದ. ನೀರು ಕುಡಿಲಿಕ್ಕೋಸ್ಕರವಾಗಿ ಹೇಳು ಅಂತಂದ್ರೆ ಅದಕ್ಕೆ ಹೇಳಲ್ಲ, ನನಗೆ ನೀರು ಬೇಡ ಬೇಕಾದ್ರೆ. ಆದ್ರೆ ನೀರಿಗೋಸ್ಕರವಾಗಿ ನೀನು ಹೇಳು ಅಂತಂದ್ರೆ ವಿದ್ಯೆಯನ್ನು ಉಪದೇಶ ಮಾಡೋದ್ರೆ ನಾನು ಮಾಡಲ್ಲ ಅಂತ. ಇದು ಭೀಮನ ವ್ಯಕ್ತಿತ್ವ, ಇದು ಭಾಗವತ ಧರ್ಮ ಅಂತ ಹೇಳ್ತಾರೆ. ಭೀಮಸೇನ್ ದೇವರ ಭಾಗವತ ಧರ್ಮ ಅಂದ್ರೆ ಇಷ್ಟು ಶುದ್ಧವಾಗಿರುವಂತಹದ್ದು. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ಅಂತ ಹೇಳಿರುವಂತಹದ್ದು. ಇಂಥವರು ಅಂತ ಅಗ್ನಯೈವ ಹರೇರ್ ದ್ರೌಣೇಹೆ ಅಸ್ತ್ರಾಣಿ ಅಸ್ತ್ರಮಶಾಮಯತ್ ಅದೃಶ್ಯೋ ಅಲಂಬುಸೋ ಭಗ್ನಃ ನಾಣ್ಯತ್ರತು ಕಥಂಚನ ಅಂತ. ಆದ್ರೆ ಭೀಮನಿಗೆ ಅಸ್ತ್ರವಿದ್ಯೆನೇ ಗೊತ್ತಿರಲಿಲ್ಲ ಅಂತ ತಿಳ್ಕೋಬೇಡ್ರಿ. 2 ಸರ್ತಿ ಅಸ್ತ್ರವಿದ್ಯೆಯನ್ನ ಮಾಡಿದ್ದಾನಂತೆ. ಒಂದು ಅಲಂಬುಸ ಅಂತ ಒಬ್ಬ ರಾಕ್ಷಸ ಇದ್ದ. ಆ ಅಲಂಬುಸನನ್ನ ಕೃಷ್ಣನೇ ಹೇಳುತ್ತಾನೆ, ನೋಡು ನಿನಗೆ ಅಸ್ತ್ರವಿದ್ಯೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ಒಂದ್ಸರ್ತಿ ಪ್ರಯೋಗ ಮಾಡಿ ನೀನು ಅಂತ. ಅಸ್ತ್ರವನ್ನ ಅಂದ್ರೆ ಬೇರೆ ದೇವತೆಗಳ ಸ್ಮರಣೆ ಮಾಡ್ಲಿಲ್ಲ, ಕೃಷ್ಣನ ಸ್ಮರಣೆ ಮಾಡ್ಕೊಂಡು ಬಿಟ್ಟಿದ್ದಷ್ಟೇ. ಹೊರತಾಗಿ ಅಸ್ತ್ರಗಳಂದ್ರೆ ಆ ಅಲಂಬುಸ ಅನ್ನುವಂತ ರಾಕ್ಷಸನನ್ನು ಕೊಲ್ತಾನೆ, ಮತ್ತೆ ಏಕಲವ್ಯನ ಜೊತೆಗೂ ಕೂಡ ಯುದ್ಧ ಮಾಡುತ್ತಾನೆ. ಹಿಂಗೆ ಅದರಿಂದಾಗಿ ಅಸ್ತ್ರ ಗೊತ್ತಿಲ್ಲ ಅಂತಲ್ಲ, ಗೊತ್ತಿತ್ತು ಆದ್ರೆ ಪ್ರಯೋಗ ಮಾಡುತ್ತಿರ್ಲಿಲ್ಲ ಅಂತ. ಯಾಕೆ ಅಂತಂದ್ರೆ ಅನ್ಯ ದೇವತೆಗಳ ಉಪಾಸನೆ ಮಾಡಬಾರದು ಅಂತ. ಇದೆಲ್ಲವೂ ಕೂಡ ಶುದ್ಧವಾದಂತಹ ಭಾಗವತ ಧರ್ಮ. ಇದು ಯಾರದ್ದು ಅಂದ್ರೆ ಭೀಮಸೇನ ದೇವರದ್ದು ಅಂತ ಹೇಳ್ತಾರೆ. ಇನ್ನೂ ಅನೇಕ ಧರ್ಮಗಳನ್ನು ಹೇಳ್ತಾರೆ. ಮುಂದೆ ಇನ್ನು ಹೆಚ್ಚಿನದ್ದಾಗಿ ಕೃಷ್ಣನ ಕಥೆಗೆ ಒತ್ತು ಕೊಡುತ್ತಾ ನಾಳೆಯಿಂದ ಹೆಚ್ಚೆಚ್ಚು ಅವನ ಕಥೆಯನ್ನು, ಅವನ ತಂತ್ರಗಾರಿಕೆಗಳು, ಅವನು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದ, ಈ ವಿಚಾರಗಳನ್ನೆಲ್ಲವನ್ನು ಕೂಡ ಹೆಚ್ಚು ನಾಳೆಯಿಂದ ಹೇಳೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣಮಸ್ತು. ಇನ್ನು ಒಂದು